ಯವ್ವ ಏನ್ ಚಂದ ಕಾಣ್ತೇನೆ ಯವ್ವ ನಾನು ಹಗ್ಗ ನೀನ ಇಟ್ಟು ಚಂದ ಅದೇನಂತ ನನಗ ಗುರ್ತಿದ್ದಿದ್ದಿಲ್ಲ ನೋಡು. ಏ ಎಲ್ಲದಿಯ ಯವ್ವ ನನ್ ಗಂಡ ಇಟ್ಟು ವಯಸ್ಸಾತು ಆದ್ರೂ ತಲೆ ಹಿಡ್ಸೋದ್ ಬಿಟ್ಟಿಲ್ಲ ನೋಡು. ಬರೇ ಎಲ್ಲದಿ ಎಲ್ಲದಿ ಎಲ್ಲಿ ಹೋಗ್ಬೇಕ್ ನಾ ಮನಿ ಬಿಟ್ಟೆ? ಏ ಅವನ ಇದ್ದ 5 ಮಂದಿ ಸ್ವಸ್ಥರ್ನೆಲ್ಲ ತವ್ರ ಮನಿಗ್ ಕಳ್ಸಿದಿ, ಎಲ್ಲಿಟ್ಟಿ ನನ್ ದೋತ್ರ? ಏ ಮಾರಯ್ಯ, ನಾನ ಇವತ್ತ ಸಿಟ್ಲೆ ಮಾತಾಡಿದ್ನಂದ್ರ ಮುಖದ ಮೇಲೆ ರಿಂಕ್ ಪಿಂಕ್ ಬೀಳ್ತಾವ. ಏನರಿ ಆಗೈತಿ? ಏ ಡುಮ್ಮಿ, ನನ್ನ ದೋತ್ರ ಒಗದ್ ಎಲ್ಲಿಟ್ಟಿಲಿ? ಇಡೀ ಮನಿ ಕಿತ್ ಹುಡುಕಿದ್ರು ಸಿಗವಲ್ವ. ಅಯ್ಯೋ ನಾ ಎಲ್ಲ ಬಂಗಾರ ಸರಾರ ಬಂಗಾರ ಉಂಗ್ರಾರ ಕಳೆದಂತ ಮಾಡೇನಿ. ಎಟ್ರಾವ್ ಹಿಡ್ಸಿದಿ? ಓಸಡಿ ಮಗ, ನಿಮ್ಮಪ್ಪ ಒಂದು ಉಂಗ್ರನರ ಮಾಡಿಸಿ ಹಾಕ್ಲಿಲ್ಲ, ಒಂದು ಚೈನರ ಮಾಡಿಸಿ ಹಾಕ್ಲಿಲ್ಲ. ಹಾಕಿದ್ರ ಕಳದರ ಕಳಿತಿದ್ವು, ಹುಡುಕ್ಯಾರ ಹುಡುಕ್ತಿದ್ವಿ. ಅದಕ್ಕೆ ಇಷ್ಟು ಬೇಜಾರ್ ಮಾಡ್ಕೊಂತಿ? 5 ಬಳ್ಳಾಗ 5 ಉಂಗ್ರ, ಕೊಳ್ಳಾಗ 2 ಚೈನ್ ಮಾಡಿಸ್ತಾನಂತ. ಯಾಕೆ ತಲೆ ಕೆಡಿಸ್ಕೊಂತಿ? ಲೇ ಬೋಸಡಿ ಮಗಳ, ಒಂದು ವಾರ ಆತ್ ನಿಂದ ಬರೇ ದೊಡ್ಡಿಸ್ತನದ ಮಾತ ಕೇಳಾಕತ್ತಾನಿ. ಬಾ ನನ್ ದೋತ್ರ ಹುಡುಕಿ ಕೊಡ್ಬಾ ಈಗ. ದೋತ್ರ ಎಲ್ಲಿಟ್ಟೇನಿ? ಐನಂತೆ ನೀನ ಅವ 2 ಹೊಸ ದೋತ್ರನ ಕಟ್ ಮಾಡಿಸಿ ನನಗ ಇಂತದು ಫ್ಯಾಸನ್ ಗೌನ್ ಹೊಲಸ್ಕೊಂಡನಿ ರೀ. ಇನ್ ಮೇಲೆ ನೀವು ಸಾದಾ ಪಾದ ದೋತ್ರ ಉಡ್ಬೇಡ್ರಿ. ರೇಷ್ಮೆ 10 ದೋತ್ರ ತಂದು ಕೊಡ್ತಾನಿ. ಈಗ ಏನಾರ ಒಂದು ವಸ್ತ್ರ ಪ್ಯಾಂಟ್ ಯಾವ್ದಾರ ಇದ್ರ ಹಾಕೊಂಬರ ಮರಯ್ಯ. ಅಲ್ಲ ಹೋಗೋದರ ಎಲ್ಲೋಗ್ಯಾವ ದೋತ್ರ? ಎಲ್ಲಿ ಹೋಗಿಲ್ಲ, ಇಲ್ಲೇ ಅದಾವ. ಬಾ. ಹೋ ನವ್ನ ಮತ್ತು ಇವ ಮೈಲ್ಗೆರ್ಬಿನ ಹಾಕೊಳ್ಳೋ ಪರಿಸ್ಥಿತಿ ಬಂತ. ಇದೇನ ಹಾಡಾಗ್ಲೆ ಮೋಹಿನಿ ಬಂದಾಳ. ಒಗ್ಗವನವನ ನನ್ನ ಮೀಸಿ, ನನ್ನ ಟಪ್ಪಿಗೆ, ನನ್ನ ಗೆಟಪ್ಪಿಗೆ ಮಳ್ಳಾಗಿ ಮನಿಗೆ ಹಾಡಾಗ್ಲ ಬಂದಾಳಲ್ಲೋ ಯಪ್ಪ ಮೋಹಿನಿ. ಯಪ್ಪ ದೇವ್ರ, ಇಷ್ಟ್ಯಾಕ ಚಲುವು ಕೊಟ್ಟಿ ನನಗ? ನನ್ನ ಚಲುವ ಇವತ್ತು ನನಗ್ ಶತ್ರು ಆಗ್ಬಿಟ್ಟೈತಿಪ್ಪ. ಆದ್ರ ದೆವ್ವ ಇಷ್ಟು ದಪ್ಪಿರುದಿಲ್ಲ. ದೆವ್ ನೋಡಿದ್ರ ತೆಳ್ಳಗ ಬೆಳ್ಳಗ ಎಷ್ಟು ಚಂದ ಇರ್ತಾವ ಪಿಕ್ಚರ್ನಾಗ. ದೋತ್ರ ಹುಡುಕಿಟ್ಟ್ಯ ಇಲ್ಲೇ ಐತಲ್ಲ. ಓ ನನ್ ಹೆಂಡತಿ ಹತ್ತಿ ಅಂಡಿಗೆಗೆ ನನ್ ದೋತ್ರ ಸುತ್ತಿಟ್ಟ ಅವಳ. ಅದ್ರ ಅವನ ಅದಕ್ಕ ಮನ್ಯಾನ ಯಾರವಿನೂ ಸಲಂಗಿಲ್ಲ ನೋಡು ಗಂಟ ಕಟ್ಟಾಕ. ಎಲ್ ಹೋದ್ಲ ಏನ್ ಹಾಳಾಗಿ ದೋತ್ರ ತಗೊಂಡ್ ಮೊದ್ಲ ಒಳಗ್ ಹಾಕ್ತಂತಡಿ. ಅಯ್ಯೋಯ್ಯೋ ಹತ್ತಿ ಅಂಡಿಗೆಲ್ಲೋ ಯಪ್ಪ, ದಪ್ಪನ್ ದೆವ್ ಇದೆ. ದೆವ್ವ ನನ್ ಎಂತಿ ರೂಪ ತಗೊಂಡೇತೋ ಯಪ್ಪ ನನ್ನ ಕೊಲ್ಲಾಕ. ನನ್ ರೂಪ ದೇವ್ ತಗೊಂತತೆ. ನಿನ್ ತೆಲಗಿಲಿ ಕೆಟ್ಟತನ ಇಡೀ ಜಗತ್ನ್ಯಾಗ ಚಂದಾನ್ ಚಲಿವೆಂದ್ರ ನಾನ. ಈಕೆ ನನ್ ಹೆಂಡತಿ ಕಂಡಂಗ ಕಾಂತಾಳ. ಲೇ ಗಿಡ್ಮುಳಿ, ನೀ ಅನ್ಲೇ ಇದೆ? ನೋಡ್ರಿ ನಾನ ಚಂದಾಗಿನದಿಲ್ಲ. ಚಂದಾಗಿಯ? ನೀನ್ ಚಂದ ಅದಿಯ ಇಲ್ಲ ಅಂತ ಹೇಳಿ ನಮ್ ಪ್ರೀತಿ ವೀಕ್ಷಕರಿಗೆ ಕೇಳ್ಬೇಕು. ಹೌದ್ರಿ, ನನಗ ನೀವ್ ಚಂದ ಅದೀರ ಅಂದ್ರ ಅಷ್ಟು ಖುಷಿ ಆಗಂಗಿಲ್ಲ. ನಮ್ ವ್ಯೂವರ್ಸ್ ಹೇಳಿದ್ರ ಭಾರಿ ಮನಸ್ ತುಂಬಾ ಖುಷಿ ಆಕೇತ್ ನನಗ. ಅಲ್ಲಲೇ ನಿನ್ನ ಅವನ ಇನ್ನೂ ಸತ್ತಿಲ್ಲ, ಆಗ್ಲಿ ಯಾಕೆ ದೆವ್ವಾಗಿಲಿ? ಏನಂದಿ ಮೂಳಿ? ಸತ್ಯ ಇಲ್ಲ ದೆವ್ವ ನಂಗ್ ಕಾಣಿಸಾಕತ್ತಿ ಅಂತೀಯ? ಸಿಟ್ಟು ಮಾಡ್ಕೋಬಿಡ, ಮತ್ತ ಮಕ್ಕದ ಮೇಲೆ ರಿಂಕ್ ಪಿಂಕ್ ಬೀಳ್ತಾವಲ್ಲಿ. ಹೌದಾ ಮಾರಯ್ಯ, ನೆನಪ್ ಮಾಡಿ ಬೇಷ್ ಮಾಡಿದಿ ನೋಡು. ಮುಂಜಾನೆ ಹೊತ್ತಾಗಿಂದ ಹಿಂಗ ದೆವ್ವನ್ ಗತ್ಲೆ ನಿಂತೀಯೋ, ಏನ್ರ ತಿನ್ನಕ್ ಮಾಡಿಯೋ? ಏನಂದಿ? ಸಿಟ್ಟು ಮಾಡ್ಕೋಬಾರ್ದಲ್ಲ. ಏ ಮಾರಯ್ಯ, ಹಿಂಗ ಬಡೂರ್ ಗತ್ಲೆ ಚಿಲ್ಲರ್ ವಿಚಾರ ಮಾಡೋದು ಬಿಡು, ಒಟ್ಟು ಹೈ ಲೆವೆಲ್ ವಿಚಾರ ಮಾಡ. ನನಗ ಒಟ್ಟು ಎಣ್ಣೆ ಬೀಳ್ಬೇಕ ಅಂದ್ರ ಹೈ ಲೆವೆಲ್ ವಿಚಾರ ಮಾಡ್ತಾನ ನಾನು. ಎಣ್ಣೆ ಬಿತ್ತಂದ್ರ ಹೈ ಲೆವೆಲ್ ಒಟ್ಟ ಅಲ್ಲಿ ನೀನ ದೇಶದ ಪ್ರಧಾನ ಮಂತ್ರಿನ ಆಗ್ಬಿಡ್ತಿದಿ. ಕುಡಿಯಾಕ ಒಟ್ಟು ಚಾನರ ಐತೇನ? ಅಲ್ಲ ಮಾರಯ್ಯ, ಇಷ್ಟು ಚಂದ ತಯಾರಾಗೇನ್ ಮುಂಜಾನೆದ್ದು ಚಾ ಮಾಡಾಕತ್ರ ಚಂದ ಕಾಣೋದಿಲ್ಲ. ಹೋಟೆಲ್ಗೆ ಹೋಗ್ ಮಾರಯ್ಯ, ಹೋಗಿ ನನಗರ ಪುರಿ ಬಜ್ಜಿ ಬೇಕು ನೋಡು 1 ಪ್ಲೇಟ್. ನೀನು ಏನ್ ತಿಂದಿದ್ದಿ ತಿಂದು ನನಗೊಂದ್ ಪಾರ್ಸಲ್ ತಗೊಂಡ್ ಬಾ. ಇವ್ರಜ್ಜ ಹುಚ್ಚಿಡ್ದ ಸತ್ ನಮ್ ಸಾಯ ಮುಂದ. ಇದ್ರ ಅವನ ಇದು ಅವ್ರ ಅಜ್ಜನ ಹೋತೈತೆ ಏನ? ಹಂಗ ರೊಕ್ಕನ ತಗೊಂಡ್ಬರ್ತಾನಿ. ರೊಕ್ಕದ ಯಾಕೆ ಚಿಂತೆ ಮಾಡ್ತೀಯ ಮಾರಯ್ಯ? ಹಗ್ರ ರೊಕ್ಕ ಎಣಸಂಗಿಲ್ಲ ನಾವ ನೋಡು ಅಂತಿ ಮುಂದ್ ಬರೋದಿಂದಾಗ. ಹೋಗ ಉದ್ರಿ ಹೇಳಿ ತಗೊಂಡ್ ಬಾ. ಹಿಂದಾಗಡೆ ಕೊಡ ಮುಂದ ಕೀಪ್ಸ್ ಅದ್ರ ಸಮೇತ ಕೊಡನಂತ. ಕೀಪ್ಸಾ? ಹಂಗಂದ್ರ ಏನ್ಲಿ? ಮಾರಯ್ಯ, ನಿನಗರ ದೊಡ್ಡ ದೊಡ್ಡ ವಿಚಾರನ ಗೊತ್ತಿರಂಗಿಲ್ಲ ನೋಡು. ಪಿಕ್ಚರ್ನ್ಯಾಗ ನೋಡಿಲ್ಲನ? ಹೋಟೆಲ್ನ್ಯಾಗ ತಿಂದು ಆ ಬಿಲ್ ತಂದು ಕೊಡ್ತಾರಲ್ಲ, ಅದ್ರ ಕೊಟ್ಟಾಗ 50, 100 ಹೆಚ್ಚಿಗೆ ಇಟ್ಟಿಟ್ಟು ಹೋಗ್ತಾರ. ಅದ ಕೀಪ್ಸ್. ಅಲ್ಲಿಗೆ ಐಶ್ವರ್ಯ ಬಂದ್ರ ಅರ್ಧರಾತ್ರಾಗ ಕೊಡಿ ಹಿಡಿದಿದ್ನಂತ. ವಟ ವಟ ಹಚ್ಚಿ ನಂದು ಮೈಂಡ್ ಡಿಪ್ರೆಷನ್ ಆಕತಿ. ಹೋಗು ಬಡ ಬಡ ಹೋಗಿ ತಿಂದು ನನಗೂ ಪಾರ್ಸಲ್ ತಗೊಂಬಾ. ಹೋಗ್ಲಿ ಬಿಡು, ನಂದಲ್ಲ ನಮ್ಮ ಅಪ್ಪಂದಲ್ಲ. ಈಗ ಹೆಸರು ಹೇಳಿ ಹೊಸ್ತಾನಿ, ಮಸ್ತಾಗಿ ಹೊಟ್ಟಿ ತುಂಬ ತಿಂತಾನಿ ಬರ್ತಾನಿ. ಹೌದು, ಪಾತವ ಪಾರಿ ಇವರೆಲ್ಲ ಯಾಕೆ ಬರ್ಲಿಲ್ಲ ಇನ್ನು? ಲಕ್ಷ್ಮಕ್ಕ, ಲಕ್ಷ್ಮಕ್ಕ, ಏನ ಲಕ್ಷ್ಮಕ್ಕ? ಯೋಯ್ಯೋ ಪ್ಯಾಸೇನ ಮತ್ತೆ ಅದು ಸಿಗ್ಲಿಲ್ಲ ಲಕ್ಷ್ಮಕ್ಕ. ಜವ್ವನ್ ಪ್ಯಾಸನ ಮಾಡ್ಕೊಂಡಿಯಲ್ಲ.
ಲೇ ಪಾರಿ ಗುರಿ ದೆವ್ವನ ಪೇಸನ ಥೋ ನಾ ಸಿಟ್ಟು ಮಾಡ್ಕೋಬಾರ್ದು. ಯಾಕೆ ಮೀನಾಕ್ಷವ್ವ ಚಂದ ಕಾಣಕತ್ತಿಲ್ಲ ನೀನು? ಚಂದ ಕಾಣಕತ್ತಿ ಲಕ್ಷ್ಮಕ್ಕ. ಮೀನಾಕ್ಷಿ ನೀನು ಗನ ಚಂದಾಗಿ, ಆದ್ರ ಡ್ರೆಸ್ ಬದ್ಲಿ ಹಾಕೋಬೇಕಾಗಿತ್ತ. ಅದ ಹಳದಿ ಚಣ್ಣ, ನೀಲಿ ಅಂಗಿ, ಗುಲಾಬಿ ಓಡ್ನಿ. ನೀನ ಅಯ್ಯ ಲಕ್ಷ್ಮಕ್ಕ, ನಿನ್ನಂಗ ಅತ್ತಿಗಿಲ್ವೇ ನಾವ? ಅತ್ತಿ ಮನಿ ಸತ್ಯಾರ ನಿನ್ನಂಗ ಬಗಲ್ ಬಂಡಿ ಅಂಗಿ ಹಾಕೊಂಡ್ ನಿಂತ್ವಿ ಅಂದ್ರ ಕೈಗೆ ಸಿಕ್ಕಿ ತಗೊಂಡು ಚಪ್ಪರಿಸಿ ನಮ್ಮ ಅತ್ತಿ ಮನಿ ಬಿಟ್ಟು ಹೊರಗ ಹಾಕ್ತಾಳ. ಕರೆಕ್ಟ್ ಹೇಳಿ ನೋಡ್ಲಿ ಮೀನಾಕ್ಷಿ, ಇದಕ್ಕೆ ಏನೇನು ಹುಳಿ ಬಿಡ್ದಿಲ್ವಾ ಲಕ್ಷ್ಮವ್ಗ? ಅಲ್ಲ ಪಾರಿ ಕರೆ ಚಸ್ಮಾ ಹಾಕೊಂಡು ಹಳದಿ ಕೂದ್ಲ ಏನ್ ಚಂದ ಕಾಣತಿಲ್ಲ ನೀನು. ಹ್ಞೂ ಲಕ್ಷ್ಮಕ್ಕ, ಆ ಇಲೆಕ್ಷನ್ ನೋಡ್ದಿಲ್ಲ, ಆ ಹಳದಿ ಕೂದ್ಲಕ್ಕಿನ ಬೆನ್ನ ಹತ್ತಿ ನನ್ನ ಗಂಡ 8 ದಿನ ಮಕ್ಕೊಂಡಿದ್ದೆ ಅಲ್ಲಿ ಚಂದಿಗೆ. ಅವಾಗಿಂತ್ರ ನಾನು ಎಂದರ ಹಳದಿ ಕೂದ್ಲ ಮಾಡ್ಕೋಬೇಕಂತ ಬಾಳ ಆಸೆ ಇತ್ತು. ಈಗ ಹೆಂಗೋ ಶ್ರೀಮಂತ ಕೇವಲ ಹೆಂಗ ಕೂದ್ಲ ಮಾಡಿಸ್ಕೊಂಡ್ರು ಜನ ಏನ್ ಅನ್ನಂಗಿಲ್ಲ. ಕರೀನ್ಲೇ ಪಾರಿ, ರೊಕ್ಕಿತ್ತಂದ್ರ ಎಲ್ಲರ ಹೋಗು ಎಲ್ಲರ ಬಾ, ಏನರ ಹಾಕು, ಯಾರು ಊರನರು ನಮ್ ಬಗ್ಗೆ ಚಾಡನ ಮಾತಾಡ್ಕೊಳ್ಳೋದಿಲ್ಲ. ಹೌದು ಪಾತವ್ ಬರ್ಲಿಲ್ಲಲ್ಲ, ಬರ ಮುಂದ ಹಾದು ಕರೆದ ಬಂದನಿ. ಹೌದನ? ಆದ್ರೂ ಲಕ್ಷ್ಮಕ್ಕ ನಿಂದು ಓರ್ ಪೇಸನಾತ. ಹೌದಾ ಲಕ್ಷ್ಮಕ್ಕ, ಅತ್ಯಾಗಿ ನೀನ ಇಂತಾವು ಬಗಲ್ ಬಂಡಿ ಅಂಗಿ ಹಾಕೊಳಕತ್ತಿ ಅಂದ್ರ ಸ್ವಸ್ತ್ಯಾರಿ ನೀ ಅಂತಾವ್ ಹಾಕೊಳಕಿಲ್ಲ. ಅಯ್ಯ ಒಳ್ಳೆ ಹೇಳ್ದಿ ಮೀನಾಕ್ಷಿ, ನಾನು ಅತ್ಯಾಗಿಂದ ಇಂತ ಅಂಗಿ ಹಾಕೊಳಕತ್ತೇನ್ವಾ, ನೀವು ಅತ್ಯಾರಾಗಿಂದ ಹಾಕೋರಿ ಅಂತಾನಿ. ಏನಿಲ್ಲ ನೋಡ್ವಾ, ಸೀರೆನ ಉಟ್ಕೋಬೇಕ ಮನ್ಯಾಗ ಸ್ವಸ್ತ್ಯಾರ. ಪುಣ್ಯಕ್ಕ ನಮ್ಮ ಅತ್ತಿ ಇಂತಾಗ ಸಿಕ್ಕಿಲ್ಲ ನನಗ. ಬ್ಯಾರಿ ಕಾಲ ಚೂಡಿದಾರ್ ಹಾಕೊಂಡ್ರ ಸುಮ್ನೆ ಇರ್ತಾಳ ಪಾಪ, ಏನೋ ಒಂದಿಟ್ಟು ಸಂತಿನ ಅಳತಿ ಮಾಡಿಕೊಡ್ತಾಳ ಅಷ್ಟ. ಲಕ್ಷ್ಮೀಂದು ಅಕ್ಕ ಪತವ ಬಂದೆ? ಅಲ್ಲೇ ಪತವ ಒಳಗ. ಅಲ್ಲ ಲೇಪಾತಿ ಬ್ಯಾರೇದ ಡ್ರೆಸ್ ಹಾಕೋಬೇಕಿಲ್ಲ. ಅಯ್ಯ ಒಳಗೆ ಹೇಳಿ ಲಕ್ಷ್ಮಕ್ಕ, ನಿನ್ನೆಯಿಂದ ಇದ ಹಂಗೆ ಆಗದಾಳ. ಪತವ ಬ್ಯಾರೆ ಹಂಗೆ ಹಾಕೊಂಡ್ಬರ್ಬೇಕಿಲ್ಲ ಇವತ್ತ. ಅರೇ ಮೀನಾಕ್ಷಿಂದು ಅಕ್ಕ, ನೀದಕ್ಕ 300 ರೂಪಾಯಿಗ ಬಾಡಿಗೆಗ ಕೊಟ್ಟೇನ್ರಿ, ಮತ್ತೆ ಅದರದ ರೊಕ್ಕ ಮುಟ್ಟಿಸ್ಕೋಬೇಕು ಬೇಡ್ರಿ. ಬ್ಯಾರೆ ಡ್ರೆಸ್ಗ ಹಾಕೊಂಡ್ರ ಮತ್ತೆ ಬ್ಯಾರೆ ಬಾಡಿಗೆ ಕೊಡ್ಬೇಕು. ಮತ್ತೆ ಹೆಂಗೂ ನಾಳೆ ನಮ್ದು ರೊಕ್ಕಾಗ ಡಬಲ್ ಆಗಿ ಬರ್ತೈತಿ. ಮತ್ತೆ ನಾಳೆ ಹೋಗಿ ಪ್ಯಾಟಿಗ ಹೊಸ ಹೊಸ ಡ್ರೆಸ್ ಖರೀದಿ ಮಾಡಿ ಹಾಕೊಂಡ್ ಬಿಡ್ತೇನೆ ನೋಡ್ರಿ. ಮತ್ತೆ ಲೇಪಾತವ ಶ್ರೀಮಂತ ಆಗಾಕತ್ತೇವಿ. ಹೋಗಿ ಹೋಗಿ 300 ರೂಪಾಯಿ ಚಿಲ್ಲರ್ ಲೆಕ್ಕ ಮಾಡಾಕತ್ತಿರ್ಲೇ. ಅಲ್ರಿ ಲಕ್ಷ್ಮೀಂದು ಅಕ್ಕ, ಮತ್ತೆ ರೊಕ್ಕಾಗ ಡಬಲ್ ಆಗಿ ಬರ್ಬೇಕಲ್ಲ ರೀ ಮೊದ್ಲ. ಆಮೇಲೆ ನೋಡ್ರಿ ಎಂತಂತ ಫ್ಯಾಷನ್ಗ ಡ್ರೆಸ್ ಹಾಕೋತೇನಂತ ಹೇಳಿ. ಹೌದ್ಲೇವಾ ಪಾತಿ, ಯವ್ವ ಇವತ್ತಂದ್ರ ರಾತ್ರಿ ಕಳೆದ್ವಿ ಅಂದ್ರ ನಾಳೆ ಡಬಲ್ ಆಗಿ ಬರ್ತೈತಿ ರೊಕ್ಕ. ಹ್ಞೂ ಲಕ್ಷ್ಮಕ್ಕ, ನಂದು 40,000 ಹೋಗಿ 80 ಆಗಿ ಬರ್ತೈತಿ. ನಾ ಎಂತ ಹುಚ್ಚದೇನ್ ನೋಡ್ರಿ, 10,000 ಕೊಟ್ಟು ಕುಂತ್ನಿ, ಇನ್ನೊಂದ್ 5,000 ಕಳುಲೆ ಇಟ್ಟಿದ್ನಿ. ಜಂಪರ್ ಹೊಲ್ದಿದ್ದು ಕೊಟ್ಟಿದ್ರ ಅದೊಂದ್ 10,000 ಬರ್ತಿತ್ತು. ಏನಯ್ಯವ್ವ ನಮಗೂ ತಿಳಿಸಿ ಹೇಳೋರು ಯಾರು ಇಲ್ದಂಗಾಗೈತ್ ಮನ್ಯಾಗ. ಮುಂದ್ರಿ ಅಕ್ಕ ವಿಚಾರ ಮಾಡಿ ಮಾಡಿ ನನ್ಗ ತೆಲಿಗ ಖರಾಬ್ ಆಗೈತ್ ನೋಡ್ರಿ. ಅದಕ್ಕ ಹೊಲಕ್ ಹೋಗಿ ದುಡದ 10,000 ಇಟ್ಟಿದ್ದಿತ್ತ, ಮತ್ತೆ ಅದು ಕೊಟ್ಟಿದ್ರ ಡಬಲ್ ಆಗಿ ಬರ್ತಿತ್ ನೋಡ್ರಿ. ಎಂತ ಹುಚ್ಚ ತೆಲಿಗ ಐತ್ ನೋಡ್ರಿ ನಮ್ಗ. ಅವ್ವ ಅದಕ್ಕ ಧೈರ್ಯ ಮಾಡಿ 20,000 ರೂಪಾಯಿ ಸಂಘದ ತೆಗಿಸಿ ಕೊಟ್ಟು ಬಿಟ್ನೇವ ನಾನು. 20 ಹೋಗಿ ನಾಳೆ 40 ಆಕ್ಕತಿ. ಯವ್ವ ಲಕ್ಷ್ಮಕ್ಕ, ಏನಯ್ಯವ್ವ ಕೈ ಜುಮ್ ಜುಮ್ ಅಂತ ರೊಕ್ಕ ನಿಲ್ಸ್ಕೊಂಡ್ರೆ ನಮ್ದಕ್ಕ ಕೈ ಚುಟ್ಟು ಚುಟ್ಟು ಅನ್ನ ಕುಂತೈತ್ ನೋಡ್ರಿ. ಮತ್ತೆ ಯವ್ವ ನನಗತ್ರ ಇಡೀ ಮೈ ಚುಮ್ಮು ಚುಮ್ಮು ಅನ್ನಕತ್ತೈತ್ ನೋಡ್ರಿ. ಯವ್ವ ಪಾರಿ ನಿನ್ನೆಂತ್ರುಲೆ ಬೆಳತಾನ್ ನಿದ್ದಿತ್ತಿಲ್ಲ ನೀನ. ರೊಕ್ಕ ಬಂದಿಂದ ಏನೇನ್ ಖರ್ಚು ಮಾಡ್ಬೇಕು ಅನ್ನೋದು ತಿಳಿವಲ್ದು. ಹ್ಞೂ ಲಕ್ಷ್ಮಕ್ಕ, ಪ್ಯಾಟ್ಯಾಗ ಯಾವಾಗ 5-10,000 ಖರ್ಚು ಮಾಡಿವೇವ ನಾವ. ನೆನಸ್ಕೊಂಡ್ರ ಹುಚ್ಚಿಡ್ತೈತಿ. ಯವ್ವ ನಾನು 8-10 ಸೀರೆ ಒಮ್ಮೆ ಯಾವಾಗ ತಗೋಬೇಕಯ್ಯವ ಜೀವನದಾಗ ಅನ್ಕೊಂತಿದ್ನಿ. ತಿರ್ಕಪ್ಪನ ದಯಲಿಂದ ನೋಡ್ರಿ ಸಾಧ್ಯ ಆತ ಲಕ್ಷ್ಮಕ್ಕ. ಇವತ್ತು ಅಂದ್ರ ದಿನ ರಾತ್ರಿ ಕಳೆದ್ವಿ ಅಂದ್ರ ನಾಳೆ ಲಾಕೋಪತಿ ರೀ ನಾವ. ಲಕ್ಷ್ಮೀಂದೋಕ ರೇಣುದೋಕ ಮುಂಜಾನೆ ಬಂದಿದ್ರು, ಬಂದ ಮಕ ಕರ್ರಗ ಮಾಡ್ಬಿಟ್ಟಾರಿ ನಂದ ಡ್ರೆಸ್ ನೋಡಿ. ನಮ್ಮನಿಗೂ ಆಗಲ್ಲ 11 ಗಂಟೆಗೆ ಬಂದಾಳ. ಅವ್ರ ಅತ್ತಿ ಜಂಪರ್ ಹೊಲೆ ಕಾಕ. ಅಯ್ಯೋ ಅಯ್ಯೋ ಬರ್ಲಾರ್ದು ಬಂದತ್ ಬಿಡಿ ನಿಮ್ಗೆ ದಿಕ್ಕಡಿಗಳ ಅಂತಾಳ. ಯವ್ವ ಹಾಡ್ಬಿಟ್ಟಿ ನಿನ್ನೆ ನನಗೂ ನಾಳ್ದಾಗ ಕುಡಿಯಾಳ ಮಕ ಮಸಡಿ ಕಿರುತ್ತಾಳ. ಇವ ನಮ್ ರೊಕ್ಕ ಡಬಲ್ ಆಗಿ ಬರೋದು ಆಕಿ ಸಹಿಸಕ್ ಆಗ್ವಲ್ದ. ಅದಕ್ಕ ಶಾಸ್ತಿಗೆ ಇವತ್ತ ಹಳೆ ಸೀರೆ ಎಲ್ಲ ಗಂಟು ಕಟ್ಟಿ ಆಕಿ ಮನಿ ಕೊಟ್ಟು ಕಳ್ಸೇನಿ. ಇನ್ನು ಮೇಲೆ ನಾನು ದಿನ ಹೊಸ ಉಡ್ತೇನೆ, ಇವು ಬೇಡ ಬೇಕಂದ್ರ ಉಟ್ಕೋ ಅಂತ ಹೇಳಿ. ಹೌದಾ ಪುಣ್ಯಕ್ಕೆ ಯಾಕ ನಮ್ಮ ಮನಿಗ್ ಬಂದಿಲ್ಲ ಲಕ್ಷ್ಮಕ್ಕ? ಬರ್ಲೇರಿ ನಾವ. ಹೌದು ಏನಿದೆ ನಿಮ್ಮೆಲ್ಲರದು ಅವತಾರ? ಯಾಕೆ ಹೇಳಿರಿ ಚಂದಾಗಿಲ್ಲ ನಾವ? ಚಂದ ಚಂದನ್ನು ಶಬ್ದಕ್ಕ ಮರ್ಯಾದೆ ತೆಗ್ದಿರಿ. ಅಯ್ಯ ಬೇಡಿ ನಮ್ಮಂಗ ಶ್ರೀಮಂತಿಗೆ ಬಂದಿಲ್ಲ ಅಂತ ಹೇಳಿ ಸಂಕಟ ಬಿದ್ದತಿ. ಅಯ್ಯ ಮೂಳಿ ಸಂಕಟರ ಬೀಳವಲ್ದು ಇನ್ನೊಂದರ ಬೀಳವಲ್ದು. ನಿನಗೇನ ಬಂದತೆ ಕೆಡಿಗಾಲ? ಹಗಲಿನ ಕರೆ ಚಸ್ಮಾ ಹಾಕೊಂಡು ಹಿಂಗ್ಯಾಕ್ ಕುಡ್ಡಿ ಹಂಗ್ ನಿಂತಿ? ನೀನೇ ಮೀನಾಕ್ಷವ್ವ ನಿಮ್ಮ ಅತ್ತಿ ಹೊಟ್ಟಿ ತುಂಬಾ ಊಟ ಹಾಕಿದ್ಲಂದ್ರೆ ಇನ್ನು ಇಂತೆಂತ ಹೆರಬೆಂಡ್ ಸಿಗಿಸ್ಕೊಂತಿದ್ದೆ ಏನೋ ತೆಲುವಾಗ. ಅದಕ್ಕ ನಿನ್ನ ಅಳತಿ ಕೋಲ್ ಮೇಲೆ ಇಟ್ಟು ಬೇಷ್ ಮಾಡ್ಯಾಳ. ಪಾತಿ ಬುದ್ಧಿಯಲ್ಲಿಟ್ಟಿ 4 ಗಂಡು ಮಕ್ಕಳು ಮದುವೆ ವಯಸ್ಸಿಗೆ ಬಂದಾರ. ಇಂತಾದಿಟ್ಕೊಂಡು ಇಡೀ ಮೈಯನ ಫಿಗೋರ್ ತೋರ್ಸುದು ಅಂಗಿ ಹಾಕೊಂಡಾಳ. ರೇಣುದಕ್ಕಂದ್ ಬಾಯಾಗ ಚಲೋ ಮಾತು ಬರಂಗಿಲ್ಲ ನೋಡ್ರಿ. ಮತ್ತೆ ನಮ್ದಕ್ಕ ರೊಕ್ಕ ಡಬಲ್ ಆಗ ಕೂತೈತೆ ಅಂತ ಹೇಳಿ ಸಂಟಾಗ ಮಾಡ್ಕೊಳಕ್ ಕುಂತಾರ ನೋಡ್ರಿ. ಹೌದು ಆ ತಿರ್ಕಪ್ಪಿ ಏನ್ರ ಭೇಟಿ ಆಗಿದ್ನ ಇಲ್ಲ? ರೇಣಿ ಬರ್ತಾನ್ಲೇ ನಾ ಮುಂಜಾನೆ ಇಲ್ಲೇ ಬಂದು ನಾಷ್ಟ ಮಾಡ್ತೇನಂದಾನ. ಆಯ್ತು ತಗೋ ಬರ್ಲಿ. ಲೇ ರೇಣಿ ನೀನ ಅಂದಿಲ್ಲ ಕುಡ್ಡಿದಿ ಅಂತ ಹೇಳಿ, ಅದಕ್ಕ ನಾಳೆ ನಾನು ಡಬಲ್ ಆಗಿ ಬರ್ತಾವ ರೊಕ್ಕ. ಒಟ್ಟು ಎಣಿಸಿ ಕೊಡುವಂತಿ. ಎಲ್ಲ ಹಡಿಬಿಟ್ಟಿ ಎಣಿಸ್ತೇನೆ ನಿನಗೆ ಬರಬ್ಬರಿ. ರೇಣಕ್ಕ ನೀನು ಬಂದ್ಬಿಡುವ 9 ಗಂಟೆಕ. ಇಲ್ಲೇ ಲಕ್ಷ್ಮಕ್ಕನ ಮನ್ಯಾಗ ಉಷ್ಟ್ರು ನಾಷ್ಟ ಮಾಡೋಣಂತ. ಪಾರವನ್ ಉಚ್ಚಿ ದಾಟಿ ಏನ ಮೀನಾಕ್ಷವ್ವ? ಹ್ಞೂನ್ರಿ ರೇಣಕ್ಕರ ಮೊದ್ಲ ದಾಟಬೇಕಾಗಿತ್ರಿ. ದಾಟಿದ್ವಿ ಅಂದ್ರ ಆಕಿ ಹಂಗ 40,000 ಕುಡಿಸಿಡ್ತಿದ್ವಿ ಮನ್ಯಾಗ. ಕುಡಿಸಿಟ್ಟಾಳ ಇಟ್ಟಾಳ. ಒಮ್ಮೆ ಬೀಳಾರ್ದ ಜಡ್ಡಿಗೆ ಬಿದ್ಲಂದ್ರ ಏಸ್ ರೊಕ್ಕ ಹಾಕ್ತಾಳ ಯಾರಿಗ ಗೊತ್ತ ಆಕನಿಗೆ. ರೇಣುದಕ್ಕ ನಿಮ್ದಕ್ಕ ಬರ್ರಿ, ಮತ್ತ ನಮ್ದಕ್ಕ ಶ್ರೀಮಂತ ಆಗೋದ್ ನೋಡಾಕ. ಹೂನಯ್ಯವ ಪಾತವ
ನಿಮ್ದಕ್ಕ ಶ್ರೀಮಂತ ಹಾಕಿರೋ ನಿಮ್ದಕ್ಕ ಹಾಳ್ ಬಾವಿಗೆ ಬೀಳ್ತಿರೋ ನೋಡಾಕ್ ಬರ್ತೇವಿ ಯವ್ವ ಹಡಬಿಟ್ಟಿ ರೇಣಿ ಬಾಯಾಗ ಚಿಲೋ ಮಾತಾ ಬರೋದಿಲ್ಲ ಯವ್ವ ಸಂತು ಬಿದ್ದು ಉಳ್ಳೋಡ ಕುಂತಾಳ ಯವ್ವ ಈ ರೇಣಿ ಬಾಯಿಗೆ ಯಾಕೆ ಬಂತ ಯವ್ವ ಹಾಳ್ ಬಾವಿ ಅಂತ ಹೇಳಿ ಹೊಟ್ಟಿ ಬುಕ್ಕು ಬುಕ್ಕು ಅನ್ನಕತ್ ನಂದ ತಗೋರಿವ ನಾಳೆ ಮುಂಜಾನೆ ಬರ್ತಾನಂತ ಬರ್ಲಾ ಇನ್ನ ಹುಡುಗಿನ ಲಕ್ಷ್ಮಕ್ಕ ಎಷ್ಟು ಸೊಕ್ಕಿನ ಸಾಯ್ತಾಳಕಿ ಕರೇನ್ರಿಪ್ಪ ರೇಣಕ್ಕನ ಮಾತು ಕೇಳಿದ್ರ ಯಾಕ ಹೊಟ್ಟೆ ಬೇನೆ ಹತ್ತದಂಗಾಗೈತಿ ಅರೇ ಮೀನಾಕ್ಷಿಂದು ಅಕ್ಕ ಹಂಗ ಅನ್ನಕ್ ಹೋಗ್ಬೇಡ್ರಿ ಟೆನ್ಷನ್ಗ ಭಾಳ ಆತಂದ್ರ ನಂದ ಮೇಕಪ್ಗ ಎಲ್ಲ ಇಳಿದ್ ಬಿಡ್ತೈತಿ ನೋಡ್ರಿ ಅಲ್ಲ ಹೋಗಿ ಹೋಗಿ ಅಕ್ಕಿ ಮಾತ್ ನಂಬಕತ್ತಿರ್ರ ಮತ್ತ ಅಷ್ಟಿದ್ದಕ್ಕಿ ಅಕ್ಕಿ ರೊಕ್ಕನ ಕೊಡಾಕ್ ಬಂದಿದ್ದಿಲ್ಲನೆ ಹೌದು ಅಕ್ಕಿ ಮಾತ ತಲೆಗಿಟ್ಕೋಬೇಡ್ರಿ ರೊಕ್ಕ ಬಂದಿಂದ ಎಲ್ಲೆಲ್ಲಿ ಹೋಗಿ ಹೆಂಗ್ ಖರ್ಚು ಮಾಡ್ಬೇಕು ಅನ್ನೋದು ಅಟ್ಟ ವಿಚಾರ ಮಾಡ್ರಿ ಹ್ಞೂನ್ರಿಪ್ಪ ಹಿಂಗೇನಾರ ಹೇಳಿ ಸಮಾಧಾನ ಮಾಡ್ರಿ ನಮ್ಗ ಲಕ್ಷ್ಮೀದು ಅಕ್ಕ ನಿಮ್ದಕ್ಕ ಧೈರ್ಯದ ಮೇಲೆ ಇರ್ತೇನೆ ನೋಡ್ರಿ ನಾನು ಎಲ್ಲಾರು ಹೋಗಿ ಕಣ್ತುಂಬ ನಿದ್ದಿ ಮಾಡ್ರಿ ನಾಳೆ ಬಾಳ ಕೆಲಸ ಅದಾವ ಹೌದಾ ಲಕ್ಷ್ಮಕ್ಕ ನಾಳೆ ಬೆಳಗರದ್ರ ಜಗತ್ತಿನ ಎಲ್ಲ ಶಕ್ತಿಗಳು ಒಂದಾಗಿ ಲಕ್ಷ್ಮಿ 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 ಏನೋ ಡಬಲ್ ಆಗಿ ಬಂತಂದ್ರ ನಾ ಮಾತ್ರ ಒಂದ್ ರೂಪಾಯಿ ತಕೋದಿಲ್ವಾ ಲಕ್ಷ್ಮಕ್ಕ ಹೊಳ್ಳಿ ಅದನ್ನ ಡಬಲ್ ಹಾಕಾಕ ಕೊಟ್ಟು ಬಿಡ್ತಾನ ನೋಡ ರೇ ಮೈ ಬಿ ಓಚಿ ಸೋಚಿ ನಮ್ದಕ್ಕನು 20,000 ವಾಪಸ್ ಕೊಟ್ಬಿಡ್ತೇವೆ ನೋಡ್ರಿ ಮತ್ತೆ ಮುಂದಿನ ವಾರ ಅಂದ್ರ 40,000 ಆಗಿ ಬರ್ತೈತ್ರಿ ನಾನು ಹಂಗ ಮಾಡ್ತೀನಿ ಲೇಪಾತಿ 1,00,000 ಆಗ ಮಟ್ಟ ಕೊಡ್ತಾನಿ ಆಮೇಲೆ ಮ್ಯಾಲಿನ ತಕ್ಕೊಂತಾನಿ ಅಯ್ಯೋ ಬೇಸ್ ಬಿಡು ಹಂಗಾರ ನಾ ಖರ್ಚು ಮಾಡಕ್ ಹೋಗ್ಲಿ ಒಬ್ಬಕ್ಕೆ ನಾನು ಡಬಲ್ ಆಗ ಕೊಡ್ತಾನವಾ ಲೇಪಾರಿ ರೇಣಿದ್ ಕೊಡ್ದೈತಿರಿ ಈ ವಾರ ಮಕ್ಕ ರೇಣಿ ಪಾಣಿದ್ ನಾನು ಹಚ್ಚಕೋಬೇಡ ನಾನು ರೊಕ್ಕ 1 ರೂಪಾಯಿ ತಕೊಳಂಗಿಲ್ಲ ನಾನು ಅಲ್ಲೇ ಡಬಲ್ ಆಗ ಕೊಡಕ್ ನೋಡು ತಿರ್ಕ ಪರಿ ತಗೋರಿ ಕೇಳುನಂತ ಮತ್ತೇನ್ರ ಅಡ್ಜಸ್ಟ್ಮೆಂಟ್ ಮಾಡಿ ಕೊಡಾಕ್ ಬರ್ತತಿ ಆತ್ ತಗೋರಿ ಯವ್ವ ಯಾವಾಗ ಬೆಳಗರ್ತೈತೆ ಯಾವಾಗಿಲ್ಲ ಅನ್ನಂಗಾಗೈತೆ ನನಗ ಪರವ ಮೀನಾಕ್ಷಿ ಪತವ ವೀಣಾ ಬಿಂಬಾರ್ ಅನ್ನೋರು ಕಮೆಂಟ್ ಮಾಡಿದ್ರು ರೊಕ್ಕ ಬಂದೈತ್ರಿ ಲಕ್ಷ್ಮಕ್ಕಾರ ಕಿಟ್ಟಿ ಪಾರ್ಟಿ ಮಾಡ್ರಿ ಅಂತ ಹೇಳಿ ಹೌದನು ಲಕ್ಷ್ಮಕ್ಕ ಯವ್ವ ಕಿಟ್ಟಿ ಪಾರ್ಟಿ ಅಂದ್ರೆ ಅದೆಂತದ್ವಿ ಹೌದ್ರಿ ಕಿಟ್ಟಿ ಪಾರ್ಟಿ ಅಂತದೇನ ಶಿಟ್ಯಾನರ್ ಎಲ್ಲಾರು ಅದನ್ನ ಮಾಡ್ತಾರ್ರಿ ಅರೇ ಲಕ್ಷ್ಮೀ ರೊಕ್ಕ ನಾಳೆ ರೊಕ್ಕಾಗ ಬರ್ತೈತ್ರಿ ಮುಂಜಾನೆ ಮತ್ತೆ ರಾತ್ರಿಗ ಕಿಟ್ಟಿ ಪಾರ್ಟಿ ಮಾಡೋಣಲ್ರಿ ಹ್ಞೂ ಲೇಪಾತಿ ನಾಳೆ ಮುಂಜಾನೆ ರೊಕ್ಕ ಎಣಿಸದ ರಾತ್ರಿ ದೊಡ್ಡ ಕಿಟ್ಟಿ ಪಾರ್ಟಿ ಹೌದನು ಲಕ್ಷ್ಮಕ್ಕ ಯವ್ವ ಹೋಗಿ ಹಂಗಾರ ಕೂದ್ಲಕ್ಕ ಇನ್ನೊಟ್ಟು ಕಲರ್ ಹತ್ಕೊಂತಾನಿ ಯವ್ವ ನಾನು ಒಟ್ಟು ಫೇಸಿಯಲ್ ಮಾಡ್ಕೊಂತಾನಿ ಆತುಗರಿ ಲಕ್ಷ್ಮೀ ರೊಕ್ಕ ಮುಂಜಾನೆ ನಿಮ್ ಮನಿಗ 9 ಗಂಟೆಗೆ ಬರ್ತೇವೆ ನೋಡ್ರಿ ಎಲ್ಲಾರು ಬರ್ರಿ ವಾ ಹಂಗಾರ ನಮಗ ಅಲ್ಲ ಇವಳು ಅವಳಕಿನ ಬೆಳತಾನ ನಿದ್ದಿ ಮಾಡಿಲ್ಲ ಬರ್ರಿ ತಲೆ ಬಾಚ್ಕೊಳ್ಳೋದು ಒಂದ್ ಸೀರೆ ಉಟ್ಕೊಳ್ಳೋದು ಕಳೆಯೋದು ತಲೆ ಬಾಚ್ಕೊಳ್ಳೋದು ಮತ್ತೊಂಥರ ಸೀರೆ ಉಟ್ಕೊಳ್ಳೋದು ಕಳೆಯೋದು ಆಗಿದ್ರೆ ಏನಾಗೈತಿ ಇಕ್ಕಿಗೆ ಏನ್ರ ದೇವ್ಗಿವ್ ಮೆಟ್ಕೊಂಡೈತೆ ಏನ ಯವ್ವ 9 ಗಂಟೆ ಆತಾಗ್ಲಿ ಕೈ ನೋಡಿದ್ರ ಜುಮ್ 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 ಅನ್ನಕುಂತತೆ ಯವ್ವ ಕೈ ಜುಮ್ ಜುಮ್ ಅನ್ನಕತ್ತೈತೆ ಹೊಗ್ಗಾವ್ನ ಅವನ ಸುಮ್ನ ನರದ ಡಾಕ್ಟರ್ ಕಡೆ ತೋರಿಸ್ಬೇಕಿಕ್ಕಿನ ಇಲ್ಲಿ ನೋಡ ತಣ್ಣಗ ಸೋಮವಾರ ನಿನ್ ದವಾಖಾನಿ ಕರ್ಕೊಂಡು ಹೋಗ್ಕಂತ ತಡಿ ಏನಾತ ಸೋಮವಾರ ದೊಡ್ಡ ದವಾಖಾನಿ ಕರ್ಕೊಂಡು ಹೋಗಿ ನಿನ್ನ ಚೆಕಪ್ ಮಾಡಿಸ್ತಾನಿ ಅಯ್ಯ ನಿನ್ನ ಅರಿಷ್ಟ ಮೂಳಿ ಲಕ್ಷ್ಮಿ ಬರೋ ಹೊತ್ನ್ಯಾಗ ಎಂತದ್ ಮಾತಾಡ್ತತ್ ನೋಡಿ ಯವ್ವ ಅರಿಷ್ಟತನ ಲಕ್ಷ್ಮಿ ಬರಾಕತ್ತಾಳ ಎಲ್ಲದಾಳ ಬಂದ್ಲರಿ ನನಗ ಅನಸ್ತೈತಿ ಏನೇನ ಕೆಟ್ಟ ದೃಷ್ಟಿ ಬಿದ್ದತಿ ಅದಕ್ಕ ಯಾರ ಬಂದ್ಲು ಅಂತಾಳ ರೀ ಏನ್ ವಿಚಾರ ಮಾಡಕ್ ಕುಂತೀರಿ ಲಕ್ಷ್ಮಿ ಬರೋ ಹೊತ್ತಾತ ಆ ಹೂವಿನ ಪಕಳಿ ಹರಿದು ಬುಟ್ಟಾಗಿಟ್ಟೇನಿ ಹಂಗ ಲಕ್ಷ್ಮಿ ಹೆಂಗ್ ಬರ್ತಾಳ ಹಂಗ ಹೂವ ಪಕಳಿ ಹಾಕೋ ಅಂತ ಬರ್ಬೇಕ್ ನೋಡು ಲಕ್ಷ್ಮಿ ಬರೋ ಮುಂದ ಹೂವಿನ ಹಾಸಿಗೆ ಹಾಸ್ಬೇಕ ಅಯ್ಯ ನನ್ನ ರಾಜ ಕರೆಕ್ಟ್ ಹೇಳಿದಿ ನೋಡ ಆತ್ ಬಿಡ ನನ್ನ ಹೆಂಡತಿಗೆ ಏನ ಆಗೈತಿ ಅದಕ್ಕ ಈ ನಮನಿ ಎಮೋಷನಲ್ ಅತ್ಯಾಚಾರ ಮಾಡಕ್ ಕುಂತಾಳ ಆತಿನ ನನ್ನ ಹೆಂಡತಿಗೆ ಏನಾರ ಆತಂದ್ರ ಹೊಲ್ದಾಗಿರೋ ಚೆನ್ನಿನ ಮನ್ಯಾಗ ತಂದು ಇಟ್ಕೋಬೇಕಾಕತಿ ಯಾರು ಏನ್ ಮಾಡ್ಬೇಕ ಎಲ್ಲ ದೇವ್ರಾಟ ಹೌದ್ರಿ ಎಲ್ಲ ದೇವ್ರಾಟ ಅಕ್ಕಿಗೆ ಯಾರ ಮನಿಗೆ ಹೋಗ್ಬೇಕ ಅನಸ್ತತಿ ಅವ್ರ ಮನಿಗೆ ಹೋಗ್ತಾಳ ಅಕ್ಕಿ ಮನಸ್ ಬಿಡು ಯಾರ್ದರ ಮನಿಗೆ ಯಾಕೆ ಹೋಗೋಲಕ್ಕ ಆತ ಒಂದ್ ಕಪ್ ಚಾ ಮಾಡಿ ಕೊಡ್ತೀಯನ ಮುಂಜಾನೆ ಎದ್ದಾಗಿಂದ ಬರೇ ತಲೆ ಬಾಚ್ಕೊಳ್ಳೋದು ಸೀರೆ ಉಟ್ಕೊಳ್ಳೋದು ತಲೆ ಬಾಚ್ಕೊಳ್ಳೋದು ಸೀರೆ ಉಟ್ಕೊಳ್ಳೋದು ಮುಂಜಾನೆ ಆಳ್ಗಸ ನಾ ಹೊಡೆದೆ ಬಾಗ್ಲಾ ನಾ ತೊಳದೆ ಗ್ಯಾಸ್ ಒಲಿ ಒರ್ಸಿದ್ನಿ ಹಂಗ ಒಂದಿಟ್ಟು ಪೂಜೆ ಮಾಡಂದಿ ಅದನ್ನು ನಾನು ಮಾಡಿದೆ ಎಲ್ಲ ಮಾಡೀನಿ ಒಂದ್ ಕಪ್ ಚಾನರ ಮಾಡ್ತೀಯನ ನೀನ ಇಲ್ಲ ಹೋಗ ಮಾರಯ್ಯ ನಿಂದೊಂದ್ ಕತಿ ಬೇಷ ಐತಿ ಮುಂಜಾನೆ ಎದ್ದಾಗಿಂದ ಮನಿ ಕೆಲಸ ಮಾಡಿ ಒಪ್ತಾನಿ ನಾನ ತುಸು ಕಷ್ಟಪಟ್ಟೇನೆ ಈ ತುರ್ಬಾ ಹಾಕೊಳಕ ಈ ಸೀರೆ ಉಟ್ಕೊಳಕ ಇಷ್ಟೆಲ್ಲ ಆಗಿಂದ ರಂಗೋಲಿ ಬಾಗ್ಲಕ್ಕ ನಾನ ಹಾಕೇನಿ ಹೌದನ ಸುಮ್ನ ಒಂದು ಇಂಥದ ಸೀರೆ ಉಡಿಸ್ಬೇಕಾಗಿತ್ತು ನನಗ ತಲೆ ಮೇಲೆ ಸೆರಗ್ ಹೊತ್ಕೊಂಡು ರಂಗೋಲಿನು ಸುಮ್ನ ನಾನ ಹಾಕ್ಬಿಡ್ತಿದ್ದೆ ಪಾಪ ಅದೊಂದರ ಯಾಕೆ ತ್ರಾಸ್ ಕೊಡ್ತಿದ್ ನಿನಗ ಹೋಗ ಮಾರಯ್ಯ ನನಗ ಹೊಗಳಬೇಡ ಗನ ನಾಚಿಗೆ ಆಕತ್ತಿ ಅಯ್ಯ ನನ್ನ ತಲಿನ ನೋಡಲಿ 9:30 ಆತ ಮರ್ತಾ ಬಿಟ್ಟಿದ್ನಿ ಏನ್ ಮರ್ತಿದ್ದಿ ಏನಿಲ್ ಬಿಡ್ರಿ ಎಷ್ಟು ಮಂದಿ ಅಕ್ಕಿವಿ ತಿರುಕ 1 ನಾ 2 ನನ್ ಗಂಡ 3 ಪಾರಿ 4 ರೇಣಿ 5 ಪಾತಿ 6 ಮತ್ತೆ ಯಾರು ಉಳಿದ್ರು ಮೀನಾಕ್ಷವ್ವ 7 ಮಂದಿ ಅಕ್ಕಿವಿ ಎಲ್ಲಾರ್ಗು 2 ಇಡ್ಲಿ 2 ವಡ ಹಂಗ ಒಂದೊಂದು ಪ್ಲೇಟ್ ಕೇಸರಿ ಬಾತ್
ಹಂಗ ಅವನಂತೇಲೆ ಒಂದು ಥರ್ಮಸ್ ಇದ್ರ ನಮಗ ಕಾಯಂ ಇಟ್ಟು ಬಿಡನ್ನು ಏನ ಇನ್ನ ಚಾಪ ಯಾರ ಬಂದ್ರ ಹೋಟೆಲ್ನಂದ ತರ್ಸದ್ ಹತ್ತತಿ ಅದಕ್ಕ ನಮ್ಮ ಹೆಸರ್ಲೆ ಒಂದ್ ಥರ್ಮಸ್ ತರಿಸಿ ಇಟ್ಟು ಬಿಡನು ಮತ್ತ ಚಾನು ಇವತ್ತ 7-8 ಚಾ ತಗೊಂಡ್ ಬಂದ್ಬಿಡು. ಅಲ್ಲ 10 ರೂಪಾಯಿ ಕೊಟ್ಟು 1 ಕಪ್ ಚಾ ಹೊರಗ್ ಕುಡಿದ್ನಿ ಅಂದ್ರ 10 ದಿನ ನಯ ಮಾಡಕ್ಕಿ ಅಂತದು 7 ಮಂದಿಗೆ 2 ಇಡ್ಲಿ 2 ವಡ ಮತ್ತ ಕೇಸರಿ ಬಾತು ಮತ್ತ ಜೊತೆಗೆ ಚಾ ಅದು ಪಾರ್ಸಲ್. ನನಗೆ ಯಾಕೋ ಎಲ್ಲಿ ಏನ ಮಿಸ್ ಹೊಡ್ಯಾಕತ್ತ ಅನಸ್ತತಿ. ಏ ಮರಯ್ಯ ಮನಸ್ನ್ಯಾಗ ಮಳ ಹಾಕ್ಬಿಡ, ಹೋಗ ಜಲ್ದಿ ಆರ್ಡರ್ ಕೊಡು. ದೌಡ್ ಹೇಳ್ಲಿಕ್ರ ಬಾಳ್ ಹೊತ್ತು ಮಾಡಿ ಕೊಡ್ತಾನ. ನಂದೇನ್ ಹೋಗುದೈತಿ, ನಂದಲ್ಲ ನಮ್ಮ ಅಪ್ಪಂದಲ್ಲ. ರೊಕ್ಕ ಕೊಡಕಿ ಈಕಿ ಹೆಸರ್ಲೆ ಉದ್ರಿ ಹಚ್ಚಿಟ್ಟು ಬರ್ತಾನೆ. ಈಕಿನ್ನ ಕೇಳ್ತಾನ ನಾಳೆ ಅಂಗಡಿ ಅಮ್ಮ ಆ ತಗೊಂಬಾರೇಳ ಹೋಗಿ ಆರ್ಡರ್ ಕೊಟ್ಟು ತಗೊಂಡು ಬರ್ತಾನಿ. ಅಲ್ರಿ ರೊಕ್ಕ ಬಂದ್ರೂ ಹಳೆ ಪದ್ಧತಿನ ಯೂಸ್ ಮಾಡ್ತಿಪ್ಪ. ಹೋಗ ಮುಂದ ಬಾಯ್ ಬಾಯ್ ಅನ್ಬೇಕ್ರಿ. ಹಾ ಬಾಯ್ ಬಾಯ್ ಅಲ್ರಿ ಬಾಯ್ ಅನ್ಬೇಕ. ಬಾಯ್. ಯವ್ವ ನನಗಂತೂ ಗಂಡ ಹೆಂಡತಿ ಹಿಂಗೆಲ್ಲ ಮಾತಾಡ್ತೇವ ಅಂತೇಳಿ ಜೀವನದಾಗ ಎಂದೂ ಅನ್ಕೊಂಡಿದ್ದಿದ್ದಿಲ್ಲ. ಹೋಗ ಯವ್ವ ನನಗರ ಕೆಟ್ಟ ನಾಚಿಗೆ ಬರಾಕತ್ತ ನೋಡ. ಲಕ್ಷ್ಮಕ್ಕ ಯಾಕ ಯವ್ವ ಇವತ್ ಲಕ್ಷ್ಮ ಬರಾಕತ್ತಾಳ ಅಂತದು ನೀ ಮಕ ಮುಚ್ಕೊಳಕತ್ತಿಯಲ್ಲ. ಅಯ್ಯ ಮೀನಾಕ್ಷಿ ಹೊಸ ಫ್ಯಾಷನ್ ಯಾವ್ದು ಮಾಡ್ಕೊಂಡ ಬಂದಿಲ್ಲಲ್ಲ. ಅಯ್ಯ ಲಕ್ಷ್ಮಕ್ಕ ರೊಕ್ಕ ಕೊಡೋ ಮುಂದೆ ಇದ ಅವತಾರದಾಗಿದ್ದೆ. ಹೌದ್ ನೋಡ್ರಿ ನಾನು ರೊಕ್ಕ ಕೊಡೋ ಮುಂದೆ ಇದ ಅವತಾರದಾಗಿದ್ದೆ. ಅಲ್ಲ ಲಕ್ಷ್ಮಕ್ಕ ರೊಕ್ಕ ಕೊಡೋ ಮುಂದೆ ಇದ ಅವತಾರದಾಗಿದ್ದೆ, ರೊಕ್ಕ ಇಸ್ಕೊಡೋ ಮುಂದೆ ಇದ ಅವತಾರದಾಗಿರ್ಬೇಕ. ಇಲ್ಲ ಲಕ್ಷ್ಮವ್ಗ ಕನ್ಫ್ಯೂಸ್ ಆಕತಿ. ಅಯ್ಯಯ್ಯ ರೊಕ್ಕ ಈಕಿ ಕೊಟ್ಟಾಳೋ ಯಾರು ಕೊಟ್ಟಾರೋ ಅಂತ ಹೇಳಿ. ಕರೆಕ್ಟ್ ಹೇಳ್ತೀರಿ ನೋಡ್ರಿ ಮೀನಾಕ್ಷಿಂದು ಅಕ್ಕ. ಅದಕ್ಕ ಮತ್ತ ರೊಕ್ಕ ಕೊಡೋ ಮುಂದೆ ಯಾವ್ದ ಅಂಗಿ ಹಾಕೊಂಡಿದ್ನಿ ಯಾವ್ದು ಬುರ್ಕ ಹಾಕೊಂಡಿದ್ನಿ ಅದನ್ನ ಹಾಕೊಂಡ್ ಬಂದೆ ನೋಡ್ರಿ. ಅದ್ರಲ್ಲಿ ಮೀನಾಕ್ಷಿ ಅಂತ ಜಿಬುಟತ್ತಿ ಕೈಯಾಗ ತಲಿ ಗನ ಶಾರ್ಪ್ ಐತಿ ಬಿಡ ನಿಂದ. ಲಕ್ಷ್ಮಕ್ಕ ಬಾರ್ಲೇ ಪರವ ಎಷ್ಟ್ ಹೊತ್ತು ಮಾಡಿದಿ? ಯವ್ವ ಲಕ್ಷ್ಮಕ್ಕ 40,000 ಕೊಟ್ಟಿದ್ದು ನನ್ ಗಂಡ ಗುರ್ತಿಲ್ಲ. ನನ್ ಗಂಡರ ಇವತ್ತ ಪಿತ್ತಾನ ಎತ್ತಿಗೆರಿಸ್ಕೊಂಡು ಲೆಕ್ಕ ಕೇಳಾಕತ್ತಾನ. ಯವ್ವ ಕೈಯಂದ ಕಾಲಿಗೆ ಹಚ್ಚನಿ ಕಾಲಂದ ಕೈಯಾಗ ಹಚ್ಚನಿ ಲೆಕ್ಕನ. ಹಾ ಸುಮ್ನಾದ್ನ ಕೇಳಿ ಸುಮ್ನಾಗದ ಬಿಟ್ಟಿತ್ತನ ಅವ್ ಮೊದ್ಲ ಲೆಕ್ಕ ಬರಂಗಿಲ್ಲ. ಚಲೋ ಬಿಡ್ರಿ ಪರಕ್ಕ ಬಾರಿ ಪುಣ್ಯನ ಮಾಡಿರಿ. ಲಕ್ಷ್ಮಕ್ಕ ಅಪ್ಪ ಓ ಎಲ್ಲಾರು ಇಲ್ಲೇ ಇದಿರನ, ನಾ ಮತ್ ಯಾರು ಮಿಸ್ ಅದಿರ್ನ ಅಂತ ಹೇಳಿ ಎಲ್ಲಾರ ಹೆಸರು ಒದ್ರಾಕತ್ತಿದ್ನಿ. ಚಲೋ ಆತ ಅರ್ಧಕ ಒದರಿ ಸುಮ್ನಾದೆ, ಇಲ್ಲಾದ್ರ ಒದ್ರಿದ್ದು ವೇಸ್ಟ್ ಆಕಿತ್ ನೋಡು. ಯವ್ವ ರೇಣಿ ನಮ್ ರೊಕ್ಕ ಡಬಲ್ ಆಗುದು ನಿನ್ ಸಂಕಟ ಬಿದ್ದತನ್ಲೆ, ಯಾಕೆ ಹಿಂಗ್ ಮಾತಾಡಕ್ ಕುಂತಿದಿ? ಅಯ್ಯ ಪರಕ್ಕ ಈ ವಾರ ನಿಂದ ಡಬಲ್ ಆಗೈತಿ, ಮುಂದಿನ ವಾರ ನಂದಾಕತಿ. ರೊಕ್ಕ ಎಣಸಾಕ ಬಾಳ ಪ್ರೀತಿಲೆ ಕರ್ದಿದ್ರಲ್ಲ ಯವ್ವ, ಅದಕ್ಕ ಎಲ್ಲ ಬೇಕಿದ್ದು ರೊಕ್ಕ ಎಣಿಸಿ ನೀಟಾಗೆ ಕೊಟ್ರಾತಂತ ಹೇಳಿ ಬಂದನಿ. ಅಲ್ಲ ರೇಣಿ ಒಟ್ಟು ತಡ್ಕೋ, ಕೈಯಾಗ ಹಿಡಿಲಾರ್ದಷ್ಟು ರೊಕ್ಕ ಬರ್ತಾವ. ಯವ್ವ ರೇಣಿ ಏನು ಮನಸ್ನಾಗ ಇಟ್ಕೋಬೇಡ್ಲಿ ಯವ್ವ, ಈ ವಾರ ನಿಂದ ಡಬಲ್ ಆಗಾಕ್ ಕೊಡುನಂತ. ಏಸ್ ರೊಕ್ಕದಾವ ಮನ್ಯಾಗ ಓಸು ತಗೊಂಡ ಬಾ. ರೇಣಿ ಒಟ್ಟು ಲೆಕ್ಕದಾಗ ನೀನೇ ಶಾಣಕ್ಕಿದ್ಯೇವ, ಓಸು ರೊಕ್ಕ ಎಣಿಸಿ ನಮ್ ಕೊಡೋದು ನಿಂದ ಜವಾಬ್ದಾರಿ ನೋಡು. ಹೌದ್ರಿ ರೇಣಂದು ಅಕ್ಕ, ನಿಮ್ದ ಭರೋಸಾಗ ಮೇಲೆ ಮತ್ತ ನಮ್ದಕ್ಕ ರೊಕ್ಕ ಎಣಿಸಿ ತಗೊಂತೇವೆ ನೋಡ್ರಿ. ಹ್ಞೂ ನರೇಣಕ್ಕ ನೀನ ಒಟ್ಟು ತಿಳಿದಾಕಿ ಹೊಳದಾಕಿ ಅದಿ ಅಂತ ಹೇಳಿ ನಾವು ಧೈರ್ಯ ಮಾಡಿ ರೊಕ್ಕ ಕೊಟ್ಟೇವೇವ. ಬಾರಿ ದೊಡ್ಡ ಬೆಂಗ್ಳೂರ್ ಆದ್ರಿ ಬಿಡ ಹೊಸರು. ರೊಕ್ಕ ಕೊಡೋ ಮುಂದ ಒಂದ್ ಮಾತು ಹೇಳಿಲ್ಲ ಕೇಳಿಲ್ಲ. ಈಗ ನನ್ನ ನಂಬಿಕೆ ಮ್ಯಾಲ ರೊಕ್ಕ ಕೊಟ್ರಂತ. ಅಯ್ಯಯ್ಯ ಯಾರು ಹೇಳ್ತೀರಿ ಇದನ್ನ? ಹೌದು ಲಕ್ಷ್ಮಕ್ಕ ತಿರುಕ ಕರೇನ ಬರ್ತಾನ ಡಬಲ್ ಮಾಡ್ಕೊಂಡ. ಯವ್ವ ರೇಣಿ ನಿನ್ನ ಬಾಯಿ ಕರ್ರಬಾಯಿ ಐತ್ಲೆ, ಬರ್ತಾನ ಅಂತನ್ನ ಬಂದ ಬರ್ತಾನ. ನನಗ್ಯಾಕ ಅನ್ನಕ್ಕ ಮನಸ್ಸಾಗ್ವಲ್ದು ಬಿಡು. ಅರೇ ರೇಣುದು ಅಕ್ಕ ನಮ್ದಕ್ಕ ಮುಂಡಿಗೆ ಮುಸ್ತೀರೇನ್ರಿ? ಯಾಕ್ರಿ ಪಾತಕ್ಕರ ನಿಮ್ದಕ್ಕ ಮುಂಡಿಗೆ ಒಳ್ಳಾಗ ಇಡಬೇಕಾರ ನಮ್ದಕ್ಕ ಕೇಳಿದ್ರೇನ್ರಿ? ಪಾರಕ್ಕ ಗಿರಿ ಹೇಳ್ದಂಗೆ ಹೇಳಿದೆ ನಂದೊಂದು 10,000 ಡಬಲ್ ಮಾಡಿಸ್ಕೊಂತೇನೆ ಅಂತ ಹೇಳಿ. ಹೆಂಗ ಹಾರಾಡಿದ್ಲು ತಂದ 40 ಕೊಟ್ಲು. ನಮ್ ಲಕ್ಷ್ಮಕ್ಕ ಬಾರಿ ಒಳ್ಳೇದಕ್ಕಿ. ಮುಂದಿನ ತಿಂಗಳ ರೇಣಿ ನಿಂದ ರೊಕ್ಕ ಕೊಡುವಂತಿ ಎಂದು ನನ್ನ ಬಾಯಿ ಮುಚ್ಚಿಸ್ಬಿಟ್ಲು. ಈ ಮೀನಾಕ್ಷವ ಪಾತವ ಅನ್ಕರು ಕ್ಯಾರೆ ಅಂದಿಲ್ಲ. ಅಂತದ್ ಕುತ್ಕೊಂಡು ಈಗ ರೊಕ್ಕ ಎಣಿಸಿ ಇವ್ರಿಗೆ ಕೊಡ್ಬೇಕಂತಾನೆ ನನಗೇನ್ ಹರಕತ್ ಬಿದ್ದತಿ? ಅಯ್ಯ ರೇಣಕ್ಕರ ಒಟ್ಟು ಲೆಕ್ಕದಾಗ ಶಾಣೆ ಅದಿರ ಅಂತ ಹೇಳಿ ಕರ್ದೇವ. ಅದರ್ಧ ಮತ್ತ ಹಿಂಗ ಸೇಡ್ ತಿರ್ಸ್ಕೊಂತಾರೇನ್ರಿ? ಯವ್ವ ನಾ ಯಾ ಸೇಡು ತಿರ್ಸ್ಕೊಳಂಗಿಲ್ಲ, ಯಾ ಹಾಗೇನು ತಿರ್ಸ್ಕೊಳೋದಿಲ್ಲ. ತಿರ್ಕನ್ನ ಹುಡುಕಿ ಕರೀರಿ, ಡಬಲ್ ಮಾಡಿ ಯಾವಾಗ ಕೊಡ್ತಾನೆ ಕೇಳ್ರಿ, ಎಣಿಸಿ ನಮ್ ರೊಕ್ಕ ನಿಮ್ಗೆ ಕೊಡ್ತಾನಿ. ಅಲ್ಲ ರೇಣಿ 8:00ಗೆ ಬಂದು ನಾಷ್ಟ ಮಾಡ್ತಾನಂದ ನಮ್ಮ ಮನ್ಯಾಗ. ಅಂತದ್ ಕುತ್ಕೊಂಡು ಆರ್ಡರ್ ಕೊಟ್ಟೇನ್ವಿ, ಇನ್ನ ಬರವಲ್ಲ ಹುಚ್ಚಬಾಡೆ. ಲಕ್ಷ್ಮಕ್ಕ ನಮ್ ರೊಕ್ಕ ಮುಣುಗ್ದಂಗ ಕಾಣಿಸ್ತತ್ವೆ. ಪಾರಿಲೆ ಊರ್ ಗೂರಿ ಮುಚ್ಚಲೆ ಬಾಯಿ ಅರಿಷ್ಟ ಯಾಕೆ ಮಾತಾಡ್ತಿ? ಯವ್ವ ಲಕ್ಷ್ಮಕ್ಕ ವಯಸ್ಸಾಗಿದ್ದಿ, ಬುದ್ಧಿ ಯಾವಾಗ ಬೆಳಿತೈತಿ? 8:30 ಅಂದವ 10 ಗಂಟೆ ಆತ್ವೆ ಇನ್ನೂ ಬಂದಿಲ್ಲ. ಹೌದ್ ನೋಡ್ರಿ ಮತ್ತ ತಿರ್ಕಂದ ಊರಾಗ ಅದಾನು ಮತ್ತ ಊರಾಗ ಬಿಟ್ಟಾನು, ಮೊದಲ ಅದನ್ನ ತಿಳ್ಕೊಂಡಿಲ್ಲ. ನಿಮ್ಮ ಊರ್ ಹುಚ್ಚ ಮುಳ್ಯಾರ ರೊಕ್ಕ ಎಣ್ಸರ್ನ ಕರೆಯಕ್ಕಿಂತ ಮುಂಚೆ ರೊಕ್ಕ ಡಬಲ್ ಮಾಡಿ ಕೊಡೋರ್ನ ಮೊದ್ಲ
ಕರೆಸ್ಬೇಕ. ಪಾರಿ ರೇಣಿ ಮಾತು ಕೇಳಿದ್ರ ಎದಿ ಬುಗು 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 ಅಂತತಿ. ಯವ್ವ ಲಕ್ಷ್ಮಕ್ಕ ನನಗೆ ಏನೇನು ಅನ್ನಕತ್ತದ ಅಂತೇಳಿ ಹೇಳಕ್ ಬಾ ಇಲ್ಬೇ. ಯವ್ವ ತಿರುಕ್ ಬರ್ಬೇಕ ಯವ್ವ, ದೇವ್ರ ಪುಣ್ಯಲೆ ಅಷ್ಟ ಸಾಕ. ಅಲ್ಲ ಲಕ್ಷ್ಮಕ್ಕ, ಕೊಡ ಮುಂದ ಎಷ್ಟು ಚಂದ ಚಂದ ಮಾತಾಡಿದಿ. ಈಗೇನ ಲಕ್ಷ್ಮಕ್ಕ ಹಿಂಗ್ ಮಾತಾಡಕ್ ಕುಂತಿದಿ? ನನ್ನ ಮಗಳದು ಫೀಸ್ ಕಟ್ಟ ರೊಕ್ಕ ಯವ್ವ, ಅವ್ ಬರ್ಲಿಕ್ರ ಯವ್ವ ನನಗ್ ಉಳಗಾಲ ಇಲ್ಲ. ಮೀನಾಕ್ಷಿ ಒಟ್ಟ ಸಮಾಧಾನ ತಗೋಲಿ, ಆಗುದೆಲ್ಲ ಒಳ್ಳೇದಕ್ಕಂತ ನಮ್ ಹಿರಿಯರು ಆಗ ಹೇಳ್ಯಾರ. ಅರೇ ಲಕ್ಷ್ಮೀದು ಅಕ್ಕ, ನಿಮ್ದಕ್ಕ ಮಾತ್ ಕೇಳಿ ನಮ್ದಕ್ಕ ಸಮಾಧಾನ ಮಾಡ್ತೀವ್ರಿ. ನಮ್ದ ರೊಕ್ಕಗ ಇವತ್ತ ಡಬಲ್ ಆಗ್ತೈತಿಲ್ಲ? ಆಗ್ತೈತ್ಲೆ ಪಾತವ, ಒಟ್ಟ ಸಮಾಧಾನ್ಲೆ ಇರು. ಬಂದ್ಲು ಬಂದ್ಲು. ಯಾರೀ ಲಕ್ಷ್ಮೀದು ಅಕ್ಕ? ಲಕ್ಷ್ಮಿಗೆ ಬರಾಕ್ ಕುಂತಾಳು. ಆ ಲಕ್ಷ್ಮಿ ಬರಾಕ್ ಕುಂತಾಳ? ರೇಣಿ ರೊಕ್ಕ ಎಣಸಕ ಗಟ್ಟ್ಯಾಗ. ರೊಕ್ಕ ಬಂದ್ವಂದ್ರ ಎಣಿಸ್ ಕೊಡಾಕ ನಮ್ಮ ಅಪ್ಪನ ಗಂಟೆ ಏನ್ ಹೊಕ್ಕತಿ ಗಟ್ಟ. ಬಂದ್ಲು ಬಂದ್ಲು ಬಂದ್ಲು. ಲಕ್ಷ್ಮಕ್ಕ ಯಾವಾಗ ಬಂದ್ಲ ಯವ್ವ? ಯವ್ವ ಲಕ್ಷ್ಮಕ್ಕ ಯಾರ್ಯಾನ್ ಕರ್ದಿ ಯವ್ವ ನಿಮ್ಮ ಮನಿಗೆ? ನಮ್ಮ ಅಕ್ಕ ನೋಡಿ ಬಬ್ಲಿಕ್ ಆಗಂಗಿಲ್ಲ. ಅರೆ ಲಕ್ಷ್ಮೀದು ಅಕ್ಕ ತಿರ್ಕಂದ ಅಣ್ಣಗ ಯಾವಾಗ ಬರ್ತಾರು? ಹೆಚ್ಚಿನ ಅವಸರದಲ್ಲಿದ್ರಿ ಬಿಡುವ, ರೊಕ್ಕ ಡಬಲ್ ಆಗಿ ಬರಾಕತ್ತೈತಿ. ಒಟ್ಟು ತಡಕಾರಿ ತಾದಷ್ಟು ಮನುಷ್ಯ ಬಾತಂತ. ಯವ್ವ ಎಲ್ಲಾರು ಒಟ್ಟು ತಣ್ಣಗಿರ್ರಿ. ಯಾವ್ದ ಜೀಪ್ ಬಂದು ನಿಲ್ತ ಬಾಗಲ್ದಾಗ. ರೊಕ್ಕನು ಜೀಪ್ನಾಗ ಇಟ್ಕೊಂಡ್ ಬಂದಾರ. ಬಾಳ್ ನೋಡು 80,000 ರೂಪಾಯಿ. ಮತ್ತ ತಿರುಕುನ್ ಕೈಯಾಗ ಪೊಲೀಸರು ಕೆಲಸ ಮಾಡ್ತಾರ. ಯವ್ವ ತಿರುಕುನ್ ಕಂಪನಿ ದೊಡ್ಡದಾಯ್ತು ಬಿಡು. ಅರೇ ರೇಣುಂದು ಅಕ್ಕ, ನಮ್ದಕ್ಕ ರೊಕ್ಕ ಡಬಲ್ ಮಾಡಕ್ ಕೊಟ್ಟಿದ್ದ ಮತ್ತ ಪೊಲೀಸ್ ಅವ್ರಿಗೆ ಗೊತ್ತಾಗೈತೇನ್ರಿ? ನಮ್ಗ ಹಿಡ್ಕೊಂಡು ಹೋಗಕ್ ಬಂದಾರ ನೋಡ್ರಿ. ಮತ್ತೆ ಅಲ್ಲ ಪತವ, ರೊಕ್ಕ ಡಬಲ್ ಮಾಡೋ ಮುಂದಾಗ ವಿಚಾರ ಮಾಡ್ಬೇಕಾಗಿತ್ತು. ಈಗ ತಲೆ ಕೆಡಿಸ್ಕೊಂಡು ಏನ್ ಮಾಡ್ತಿದಿ? ಸುಮ್ಮನೆ ನಿಂತ್ಕೋ. ನಮಸ್ಕಾರ ರೀ ಸರ್. ಹಾ ನಮಸ್ಕಾರ ರೀ. ಇಲ್ಲಿ ಲಕ್ಷ್ಮಕ್ಕ, ಪಾರಕ್ಕ, ಮೀನಾಕ್ಷಕ್ಕ, ಇನ್ನೊಬ್ರು ಪಾತಕ್ಕ ಅಂದ್ರ ಯಾರ್ಯಾರ್ರೀ? ಸರ ಲಕ್ಷ್ಮಕ್ಕ ಅಂದ್ರ ನಾನ ರೀ, ಮೀನಾಕ್ಷಕ್ಕ ಅಂದ್ರ ನಾನ್ ರೀ ಸರ, ಪಾರಕ್ಕ ಅಂದ್ರ ನಾ ರೀ ಸರ. ನಮ್ದಕ್ಕ ಹೆಸರ ಫಾತಿಮಾಗ ನೋಡ್ರಿ ಸರ. ಇನ್ನೊಬ್ರು ಅದಾರಲ್ರಿ, ಅವ್ರ ಯಾರ? ನನ್ನ ಹೆಸರು ರೇಣವ್ ಅಂತ ಹೇಳ್ರಿ ಸರ. ನಮ್ಮ ಮನಿ ಇಲ್ಲೇ ಹಿಂದ ಐತ್ರಿ. ಓಹೋ ಹೌದನ್ರಿ. ಆಯ್ತು. ಮತ್ತ ತಿರುಕಪ್ಪ ಪರಿಚಯ ಅದಾನನ್ರಿ ನಿಮ್ಗ? ತಿರ್ಕಪ್ಪ ಸರ ನಮ್ಮ ಹಳೆ ಆಗ್ಬೇಕ್ರಿ ಅವ. ಹ್ಞೂನ್ರಿ ಸರ, ನನಗೂ ಹಳೆನ ಆಗ್ಬೇಕ್ ನೋಡ್ರಿ ಸರ. ನನಗರ ಜೀವ ತಮ್ರಿ ಅವ. ನಮ್ದಕ್ಕ ಬಿ ಮತ್ತ ತಮ್ಮಗ ಆಗ್ಬೇಕ್ ನೋಡ್ರಿ ಸರ. ನಮಗಂತ್ರು ಏನ್ ಹತ್ತಿಲ್ಲ ಅಂತಿಲ್ ಬಿಡ್ರಿ ಸರ. ಆದ ಕಣ್ಣೇನ್ ನೋಡು ನೋಡು ಅಂತ ಹೇಳಿ ದುಂಬಲ್ ಬೀಳ್ತಾನ್ರಿ. ರೊಕ್ಕದ ಆಸೆವು ತೋರಿಸ್ತಾನ. ಅದೆಲ್ಲ ಇರ್ಲಿರಿ ಸರ, ರೊಕ್ಕ ಕೊಟ್ಕಜಾನನ್ರಿ ನಮ್ ತಿರ್ಕಪ್ಪ. ಕೊಡ್ರಿ ಸರ ಬಡ ಬಡ ಎಣಿಸಿ. ಪೊಲೀಸ್ ಇವ್ ರೊಕ್ಕಕ್ಕ ಇವ್ವ ದೊಡ್ಡ ಕಂಪನಿ ಐತಿ ಬಿಡು. ಈಗ ಇದ್ದಿದ್ ಬಿದ್ದಿದ್ವೆಲ್ಲ ತಗೊಂಡ್ ಜಮಾ ಮಾಡಿ 1 ಲಕ್ಷ ಮಾಡಿ ಬಡ ಬಡ ಕೊಟ್ಟು ಬಿಡ್ಬೇಕು. ಎಲ್ಲಿದ ಚಿಮನ್ಯಾಗ ಕುಂತ್ರ ಮರಿ ಹಾಕ್ತಾವನ್ರಿ. ಅಲ್ಲ ನಾ ಕೊಟ್ಟಿದ್ದು ತಿರ್ಕನ ಕೈ ರೊಕ್ಕನ. ಈ ಹುಚ್ಚಿಪಲ್ಲಿ ಏನ್ ಗೊತ್ತೈತಿ ನಾ ಎಷ್ಟು ಕೊಟ್ಟೇನಿ ಎಷ್ಟಿಲ್ಲ ಅಂತ ಹೇಳಿ ಹೇಳ ಮುಂದ 80,000 ರೂಪಾಯಿ ಕೊಟ್ಟೇನಂತ ಹೇಳ್ಬಿಡ್ತೇನಿ. 80,000 ಡಬಲ್ ಆಗಿ ಬರ್ತೈತಿ ಯವ್ವ ನನ್ ರೊಕ್ಕ. ಅರೇ ಅಲ್ಲ ಆಗಲೇ ನೋಡ್ರಿ. ಮತ್ತ ಪಾಪ ತಿರ್ಕಂದ ಅಣ್ಣನ ಮೇಲೆ ಎಷ್ಟು ಶಕ್ ಮಾಡಾಕ್ ಕುಂತಿದ್ವಿ ನೋಡ್ರಿ. ಮತ್ತ ಪೊಲೀಸ್ ಕೈಯಾಗ ರೊಕ್ಕಾಗ ಕೊಟ್ಟು ಕಳ್ಸ್ಯಾರ. ಮತ್ತ ಕಳ್ಳರ್ಗೆ ತಗೋಬಾರ್ದಂತ ಹೇಳಿ. ಹೌದು, ಇಸ್ಕೊಂಡವ ತಿರ್ಕ ರೊಕ್ಕ. ಈಗ ರೊಕ್ಕದ್ದು ಇನ್ಕುರಿ ಮಾಡಾಕ ಪೊಲೀಸ್ ಬಂದಾನಂದ್ರ ಏನ ಮಸಲ ಒಳಗೈತಿ? ರೊಕ್ಕ ಇವ್ರದು ನನಗ ಅನಸ್ತತಿ. ಹೌದ್ರಿ, ನನಗಷ್ಟ ಯಾಕ ನಿಮಗೂ ಅನಸ್ತತಿ, ನನಗ್ ಗೊತ್ತೈತಿ. ನಿಮಗೆ ಏನ್ ಅನಸ್ತೈತಿ ಅನ್ನೋದು ಪ್ಲೀಸ್ ಒಂದು ಕಮೆಂಟ್ ಹೇಳ್ರಿ. ಎಲ್ಲಾರು ಮನಸ್ನ್ಯಾಗ ಮಂಡಗಿ ತಿನ್ನೋದು ಬಿಡ್ರಿ. ತಿರ್ಕಪ್ಪ ಒಟ್ಟು ನಿಮಗ್ ಪರಿಚಯ ಅದಾನ. ನಿಮ್ಮಂತೇಳಿ ಏನಾರ ರೊಕ್ಕ ಪಕ್ಕ ಇಸ್ಕೊಂಡಾನನ್ರಿ? ಓಹೋ, ಏನು ಕೋರಿ ಮಾಡಿ ನಾವು ರೊಕ್ಕ ಎಷ್ಟು ಕೊಟ್ಟೇವೆ ಅಂತ ಹೇಳಿ ನಮ್ಮ ಬಾಯಿಲೆ ಕೇಳಿ ನಮಗ್ ಡಬಲ್ ಮಾಡಿ ಕೊಡೋರು ಇವರು. ಹ್ಞೂನ್ರಿ ಸರ್, ನಿಮ್ಮ ಕಂಪನಿಗೆ ಕೊಟ್ಟೇವ್ರಿ 20,000 ರೂಪಾಯಿನ. ಇವತ್ತ ಡಬಲ್ ಆಗಿ ಬರ್ತೈತೆ ಅಂತ ಹೇಳಿದ್ದ. ಹೌದ್ರಿ ಸರ್, ನಾನು 10,000 ರೂಪಾಯಿ ಕೊಟ್ಟೇನ್ರಿ ಸರ್. ನಾವೊಂದು 80,000 ರೂಪಾಯಿ ಕೊಟ್ಟೇನ್ ನೋಡ್ರಿ. ನಮ್ದಕ್ಕ ಮತ್ತೆ 10,000 ರೂಪಾಯಿಗ ಕೊಟ್ಟೇನ್ ನೋಡ್ರಿ ತಿರ್ಕಂದ ಅಣ್ಣಾಗ. ಅನ್ಕೊಂಡೆ. ನೀವೇನ್ರಿ ಪಾರಕ್ಕರನ್ರಿ ನೀವ? ಹ್ಞೂನ್ರಿ ಸರ್, ನಾನರಿ ಪಾರಕ್ಕಂದ್ರೆ. ನನ್ನ ಬಗ್ಗೆ ಎಲ್ಲ ಹೇಳಿರ್ಬೇಕಲ್ರಿ ತಿರ್ಕಪ್ಪ. ಅಯ್ಯ ಊರ್ ಮಿಂಡ್ರಗಳಿಕೆ ಏನ್ ಊರಾಗ ದಾನ ಧರ್ಮ ಮಾಡಿ ಒಳ್ಳೆ ಪರಿಚಯ ಅದ ಮಂದಿಗೆ. ಈಕಿ ಬಗ್ಗೆ ಹೇಳ್ತಾನ ಪೊಲೀಸನ ಮುಂದೆ. ನಿಮ್ದು 20, ನಿಮ್ದು 10, ನಿಮ್ದು 9, ನಿಮ್ದು 10. ಹ್ಞೂನ್ರಿ ಸರ್. ಒಟ್ಟ ಈಗ ನಿಮ್ಮನ್ನ 4 ಮಂದಿ ಹಿಡಿದ್ರ 200 ಮಂದಿ ಆದ್ರ ನಿಮ್ ಕಂಪನಿ ಮೆಂಬರ್ಶಿಪ್ ಹೆಸರು ನಮ್ದು. ಯವ್ವ ನಾ ಅಂತೂ ಎಲ್ಲರ್ಕಿಂತ ಹೆಚ್ಚಿಗೆ ರೊಕ್ಕ ಕೊಟ್ಟನಿ. ನಂದಂತೂ ಹೆಸರು ಮೆಂಬರ್ಶಿಪ್ ಮ್ಯಾಲೆ ಇರ್ತದ ನೋಡು. ಅಕ್ಕಾರ ಯಾ ಮೆಂಬರ್ಶಿಪ್ ಇಂದ ಮಾತಾಡಕ್ ಕುಂತಿಲ್ರಿ ನಾನ. ತಿರ್ಕಪ್ಪ ರೊಕ್ಕ ಇಸ್ಕೊಂಡವ್ರು ಒಟ್ಟ 200 ಮಂದಿ ಆದ್ರಿ ಈಗ. ಹೌದನ್ರಿ? ಈಗ ಅಷ್ಟ್ರದ್ದು ಡಬಲ್ ಮಾಡಿ ಕೊಟ್ಕೋ ಅಂತ ಬರಾಕತ್ತೀರ. ಯಾರ್ ಮಾಡ್ಬೇಕ್ರಿ ಡಬಲ್? ಅಕ್ಕಾರ ನಿನ್ನೊಂದು ಊರ್ ಹೊರಗ ಹಾಳ್ ಬಿದ್ದ ಮನಿನ ರೇಡ್ ಮಾಡೇವಿ. ಅಲ್ಲಿ 16 ಮಂದಿ ಸಿಕ್ಕಾರ್ರಿ ಇಸ್ಪೇಟ್ ಆಡರ್. 16 ಮಂದಿ ಇಸ್ಪೇಟ್ ಆಡರ್ ಅಲ್ರಿ ಸರ್? ಅವ್ರ ರೊಕ್ಕ ಅವ್ರ ಮಾತು 16 ಮಂದಿ ಆಡವಲ್ರಿ, 20 ಮಂದಿ ಆಡವಲ್ರಿ. ಅದನ್ನ ತಗೊಂಡ ನಾವೇನ್ ಮಾಡ್ಬೇಕ್ರಿ ಸರ್? ಅರೇ ಪೊಲೀಸ್ ಅಣ್ಣ ಅಂದ ಏನಕ್ ಕುತ್ಕ ತಂದಾರ್ರಿ ನಮ್ದ ಕುತ್ತಿಗೆಗ.
ಅಲ್ರಿ ಎಂತ ಹುಚ್ಚ ತಲಿ ಅದಾವ್ರಿ ನಿಮ್ಮವ ಹಾ ಯಾರ ಯಾಕೆ ಆಡ್ವಲ್ರಕ್ಕಂತೀರಲ್ಲ ನಿಮ್ ರೊಕ್ಕ ಒಯ್ದು ಆಡ್ಯಾರ. ಕುಂತೀರಿ ನೀವು ನಮ್ ರೊಕ್ಕ ಒಯ್ದು ಅವ್ರ ಯಾಕೆ ಆಡ್ತಾರ್ರಿ? ಏನ್ ಹೇಳಕುಂತೀರಿ ಸರ? ನಮ್ ರೊಕ್ಕ ಅವ್ರಿಗೆ ಯಾರು ಕೊಟ್ರಿ ಸರ? ಅರೆ ಹರಾಮಿಂದ ತಿರ್ಕಾಗ ಒಯ್ದು ನಮ್ದು ರೊಕ್ಕಾಗ ಉಡಾಯ್ತಾರ ನೋಡ್ರಿ. ವಾ ಕ್ಯಾ ಸೀನ್ ಹೇ, ನೋಡಾಕ ಯಾಡ್ ಕಣ್ ಸಾಲ್ವಲ್ದ. ಎಲ್ಲ ಬೇಕಿ ಕೂಡಿ ರೊಕ್ಕ ಎಣಸಕ್ಕರ್ದಾರ ನನ್ನ ರೊಕ್ಕನ. ನಾ ಹೇಳೋದು ಚಂದಾಗಿ ಕೇಳಿಸ್ಕೊರಿ. ಹಾ ನೀವು ತಿರ್ಕನ ಕೈಯಾಗ ಡಬಲ್ ಮಾಡಕ್ ಕೊಟ್ಟಿದ್ರೋ ಇಲ್ಲೋ ರೊಕ್ಕನ? ಹ್ಞೂನ್ರಿ ಸರ, ತಿರ್ಕ ಬಂದು ಹಿಂಗೈತಿ ಎತ್ತಿ ಒಂದು ಕಂಪನಿ ಅಂದ ನೆಂಬಿ 20,000 ಕೊಟ್ಬಿಟ್ಟಾರಿ ಸರ. ಸರ 10,000 ರೂಪಾಯಿ ನಮ್ಮ ಹುಡುಗಿಗೆ ಸಾಲಿಗೆ ಹೆಸರು ಹಚ್ಚದ್ರಿ ಸರ. ಅದು ಡಬಲ್ ಮಾಡ್ದೆ ನಂದಿದ್ಕ ನಾನು ಕೊಟ್ಟೇನ್ರಿ. ಯಪ್ಪ ಪೊಲೀಸ್ರ, ಕಟ್ಟಂಗ್ ನೀರ್ ಬೆಳಂಗ ಗಂಡ ಎಂತಿ ದುಡಿದು ಇಟ್ಟಿದ್ರಿ ಕೂಡಿಸ್ಕೊಂಡು ಮೊಪ್ಪಿನ ಕಾಲಕ್ಕ ಅದನ್ನ ನೆಂಬಿ ಕೊಟ್ಬಿಟ್ಟೇನ್ರಿ ಸರ. ಹೆಂಗಾರ ಮಾಡ್ರಿ ಏನಾರ ಮಾಡ್ರಿ ಸರ, ನಮ್ ರೊಕ್ಕ ನಮಗ್ ಕೊಡದ್ರಿ. ಅರೇ ಪೊಲೀಸ್ ಅಂದ ಅಣ್ಣಾರ, ನಮ್ದಕ್ಕ ಸಂಘದಾಗ ಲೋನ್ ತಗಸಿ ಕೊಟ್ಟೇನ್ ನೋಡ್ರಿ. ಮತ್ತ ನಮ್ದಕ್ಕ 1 ರೂಪಾಯಿಗ ತಕೊಂಡಿಲ್ಲ ರೀ, ಎಲ್ಲ ಅವ್ರ ಮುಂಡಿಗೆ ಹಾಕೇನ್ರಿ. ಹೌದು, ರೇಣಕರ್ ಯಾಕೆ ಕೊಟ್ಟಿಲ್ಲ ರೊಕ್ಕನ? ಹೋಗ್ರಿ ಸರ, ನನ್ನೇನ ಹುಚ್ಚಿ ಮಾಡಿರನ? ಏಟರ ಆಟ ನಾನು ಎಜುಕೇಶನ್ ತಗೊಂಡನಿ, ಡಬಲ್ ಮಾಡೋದಲ್ರಿ. ಯಾರ್ ಮಾಡ್ತಾರ್ರಿ ಸರ? ಎಲ್ಲ ಹುಚ್ಚ ಕತಿ ಅಲ್ರಿ ಸರ. 10 ಮಕ್ಕಳ ಕೈಯಾಗ 10 ರೂಪಾಯಿ ಕೊಡಾಕ 16 ಸರಿ ವಿಚಾರ ಮಾಡ್ತೇವಿ. ಅಂತದ್ ಕುತ್ಕೊಂಡು ಯಾವ್ದೋ ಒಂದು ಬಿಡಾಡಿ ಮೂಳಿ ಬಂದು ಡಬಲ್ ಮಾಡ್ತೀನಿ ತ್ರಿಬಲ್ ಮಾಡ್ತೀನಿ ಅಂದ್ರ ನಾ ಯಾಕೆ ಕೊಡಕ್ ಹೋಗ್ಕನ್ರಿ ರೊಕ್ಕನ? ಎಲ್ಲ ಕೊಜ್ಜ ತಣ್ಣಗ ನೀ ಕೊಡಾಕತ್ತಿದ್ದಿ ರೊಕ್ಕನ, ನಿನ್ನ ಬಿಡಿಸಿ ನಾ ಕೊಟ್ನಲ್ಲ, ಅದ ನಾ ಮಾಡಿದ ತಪ್ಪ ಅಲ್ರಿ ಅಕ್ಕಾರ. ನಿಮಗಿಷ್ಟು ನಾಲೆಜ್ ಐತಿ, ಅದನ್ನ ಇವ್ರಿಗೆಲ್ಲ ತಿಳಿಸಿ ಹೇಳ್ಬಾರ್ದನ್ರಿ ನೀವ? ಹೋಗ್ರಿ ಸರ, ಒಳ್ಳೆ ಹೇಳಿದ್ರಿ. ನನ್ನಂತ ಎಜುಕೇಶನ್ ಹೆಣ್ಮಗಳದು ಮಾತು ಇಂತಾರ ಕೇಳೋದಿಲ್ರಿ. ಇವ್ರಿಗೇನ್ರಿ ಸರ, ದುಡುದು ಗಳಿಸಿ ಶ್ರೀಮಂತರಾಗವ್ರಲ್ರಿ, ಒಮ್ಮಿಂದೊಮ್ಮಿಕ್ಲೆ ಸ್ವೈ ಅಂತ ಶ್ರೀಮಂತರಾಗರ್ರಿ ಇವ್ರ. ಅದೇನ ಅಂತಾರಲ್ರಿ ಸರ, ಅನ್ಎಜುಕೇಟೆಡ್ ಫೆಲೋ. ಅವ್ರು ನೋಡ್ರಿ ಸರ ಇವ್ರ. ಕಲಕೋರಿ ಅವ್ರ ಅಕ್ಕಾರಿಗೆ ಎಷ್ಟು ಬುದ್ಧಿ ಐತಿ, ನಿಮ್ ಬುದ್ಧಿ ಎಲ್ಲಿಟ್ಟಿದ್ರಿ? ನಿಮ್ಮ ಅಂತೂ ರೊಕ್ಕ ಹೊಳ್ಳಿ ಬರೋದು ಡೌಟ. ಯವ್ವ ಹಂಗ ಅನ್ಬೇಡ್ರಿ ಸರ, ಹತ್ತಿದ್ ಒಯ್ದು ಹಳ್ಯಾಗ ದಾನ ಮಾಡಿದ್ರಂತ ಹಂಗ ಆಕತ್ರಿ. ನಂದು ಏಟಿತ್ತ ಆಟ ರೊಕ್ಕ ಕೊಡ್ರಿ ಸರ, ಒಳ್ಳಿ ಯಾ ಡಬಲ್ ಬೇಡ ತ್ರಿಬಲ್ ಬೇಡ ಸರ. ನಿಮ್ಮ ಕಾಲ್ ಬತ್ತೇನ್ರಿಪ್ಪ, ನನ್ನ ಮಗಳ ಸಾಲಿಗೆ ಹಚ್ಚದ್ರಿ. ಅದನ್ನ ಏನಾರ ಹಿಂಗ್ ಕೊಟ್ಟೇನಂತ ಗುರ್ತಾತಂದ್ರ ನನ್ನ ಗಂಡಗ ಮನಿ ಬಿಟ್ಟು ಹೊರಗೆ ಹಾಕ್ತಾನ್ರಿ ಸರ. ಹೆಂಗಾರ ಮಾಡಿ ನನ್ನ ರೊಕ್ಕ ನನಗೆ ಕೊಡಿಸ್ರಿ. ಯಪ್ಪ ಸಾಹೇಬ್ರ, ನಿಮ್ಮನ್ನ ನಂಬೇವ್ರಿ, ನಮ್ಮ ರೊಕ್ಕ ನನಗೆ ಕೊಡಿಸ್ರಿಪ್ಪ. ನನಗ್ ಬೇಕಂದ್ರೆ 80,000 ಬೇಡ್ರಿ, 40,000 ಕೊಡಿಸ್ರಿ, ಅರ್ಧ ತಗೋತೇನ್ರಿ. ಅರೇ ಸಾಹೇಬ್ರಂದು ಅಣ್ಣ, ನಮ್ದಕ್ಕ ತೆಲಿಗೆ ಏನ್ ಬುದ್ಧಿಗ ಹೋಗಿ ಲದ್ದಿಗ ಬಂದಿತ್ತು, ತಿರ್ಕಂದಕ್ಕ ನಂಬಿ ರೊಕ್ಕ ಕೊಟ್ಬಿಟ್ಟೇನ್ರಿ ಸರ. ನಮ್ದಕ್ಕ 10,000 ರೂಪಾಯಿ ನಮ್ಗೆ ಇಸ್ಕೊಂಡ್ ಕೊಟ್ಬಿಡ್ರಿ ಸಾಕು ನನಗ. ಥೋ, ನಿಮ್ಮಂತವ್ರು ಇರೋದ್ರಿಂದ ಪಾಪ ಪೊಲೀಸರಿಗೆ ತೆಲಿ ನೋವು. ರೊಕ್ಕ ಬಿಡಕ್ ಹೋಗ್ಯಾರ. ಅದನ್ನ ನನ್ನ ಭೂಮಿ ತಾಯಿ ನೆಂಬಿ ಹಾಕಿದ್ರಂದ್ರ ಎಷ್ಟು ತಿಂದಿರಿ ಎಷ್ಟು ಬಿಟ್ಟಿರಿ. ಇಂತದ್ ಬಿಡುದು ಮನಿ ಹಾಡ್ರ ಹಿಂದ ಬೆನ್ನ ಹತ್ತುದು. ನೀವ 4 ಮಂದಿ ಏನ್ರಿ ನಮಗ 200 ಮಂದಿಗೆ ನ್ಯಾಯ ಒದಗಿಸ್ಬೇಕು. ಅವ್ರನ್ನ ರೇಡ್ ಮಾಡಿದಾಗ ಉಸುರು ರೊಕ್ಕ ಸಿಕ್ಕಾವು. ಯಾರ್ಯಾರು ಎಷ್ಟೆಷ್ಟು ಅದಾವು ಎನ್ಕ್ವೈರಿ ಮಾಡಿ ಎಷ್ಟೆಷ್ಟು ಬರ್ತೈತಿ ಅಷ್ಟೆಷ್ಟು ಹಂಚ್ತೇವಿ. ಇದ್ದಿದ್ರಾಗ ಎಲ್ಲಾರ್ಗಿ ಆಗ್ಬೇಕ. ಸರಿ, ರೇಡ್ ಮಾಡಿದಾಗ ಎಷ್ಟು ರೊಕ್ಕ ಸಿಕ್ಕೇತ್ರಿ? ಬಾಳಿಲ್ ಬಿಡ್ರಿ ಅಕ್ಕಾರ, ಒಂದು 4 ಲಕ್ಷ ಸಿಕ್ಕೇತಿ. ಸರ ಹಂಗಾರ ನನ್ನ 40 ನನಗೆ ಒಳಗೆ ಕೊಟ್ಬಿಡ್ರಿ ಸರ, ಕೊಟ್ಬಿಡ್ರಿ. ಹೌದ್ ಬಿಡಪ್ಪ ರೊಕ್ಕ ನೀನ ಒಬ್ಬಕ್ಕೆ ಕೊಟ್ಟೇನ? ಇರ 4 ಲಕ್ಷದಾಗ ಡಿವೈಡೆಡ್ ಬೈ 200 ಮಾಡಿದ್ರ ತೆಲಿಗೆ ಒಂದು 2,000 ರೂಪಾಯಿ ಬರ್ತತ್ ನೋಡು. ತೆಲಿಗೆ 2,000? ಯವ್ವ 20,000ಕ್ಕೆ 2,000 ಬರ್ತೈತೆ. ಯವ್ವ ನನಗೆ ನನ್ನ ಮನೆ ಉಳ್ಗಾಲಿಲ್ಲ ಯವ್ವ. ಇವತ್ತು ಮುಂಜಾನೆ ಕುಡ್ದಿದ್ದು ಚಾನ ಕಡೆ ಚಾತ ಯವ್ವ ನನ್ನ ಮನೆ ಅಂದ. ನಮ್ದಕ್ಕ 2,000 ತಗೊಂಡು ಏನ್ ಮಾಡ್ಬೇಕ್ರಿ? 10,000ದ ಲೋನ್ ಕಟ್ಟಬೇಕ. ನಮ್ದಕ್ಕ ಮುಂಡಿಗ ಮುಚ್ಕೊಂಡು ಹೊಂಟೈತ್ ನೋಡ್ರಿ. ಅಕ್ಕಾರ, ಈಗಿರೋ ಪರಿಸ್ಥಿತಿಯೊಳಗ 2,000 ರೂಪಾಯಿ ತಗೋರಿ. ಆ ಹರಾಮ್ ಕೋರ್ ನನ್ನ ಮಕ್ಕಳನ್ನ ಬೇಷಂಗ ಜಡದ ಏರೋಪ್ಲೇನ್ ಹಚ್ಚಿದ್ವಿ ಅಂದ್ರೆ ಬಾಯ್ ಬಿಡ್ತಾರ. ಮತ್ ಎಲ್ಲೆಲ್ಲಿ ಏನೇನೈತಿ, ಯಾವ ಪ್ರಾಪರ್ಟಿ ಐತಿ, ಎಷ್ಟು ಗಾಡಿ ಅದಾವು ಎಲ್ಲ ಕೂಡಿ ಮಾರ್ತೇವಿ. ಮಾರಿ ಮತ್ ರೊಕ್ಕ ಬಂದಿದ್ರಾಗ ಮತ್ ಅಟ ತೆಲಿಗೆ ಹಂಚ್ತೇವಿ. ಅದಕ್ಕ ಎಲ್ಲಾರ್ಗು ನ್ಯಾಯ ಕೊಡೋದು ನಮ್ ಕರ್ತವ್ಯ ಐತಿ. ರೊಕ್ಕ ಇಲ್ಲ ಅಂದ್ರ ನಮಗೂ ಏನು ಮಾಡಕ್ ಆಗುದಿಲ್ರಿ. ಬಂದಟ್ ಬಂತು ತಗೊಂಡ್ ಕುಂದ್ರಿ. ಲಕ್ಷ್ಮಕ್ಕ, ಮೀನಾಕ್ಷಿ, ಪಾರಕ್ಕ, ಪಾತವ 2,000 ಎಣಸ್ಕೊಂತೀರೋ ಏನಾದ್ರೂ ನಾನ ಎಣಿಸಿ ಕೊಟ್ಟು ಹೋಗ್ಲು. ತಗೋರಿ ಹೊಕ್ಕನ್ ನಾನು. ಅಯ್ಯಯ್ಯೋ ತಿರ್ಕನ್ ನೆಂಬಿ ಕೆಟ್ನ ಯವ್ವ, ನಾ ಕೆಟ್ನಿ. ಲಕ್ಷ್ಮಕ್ಕ ರೊಕ್ಕ ಡಬಲ್ ಆಕೇತ್ ಅಂತ ಹೇಳಿ ಜೀವನಕ್ಕೆ ಆಧಾರ ಇದ್ದಿದ್ದೆ ಮಿಷನ್ ಮಾರಿಬಿಟ್ನೆ ಯವ್ವ. ಡಿಜಿಟಲ್ ಮಿಷನ್ ತಗೊಂಡ್ರಾತಂತ ಹೇಳಿ ಏನ್ ಗತಿ ಬಂತ ಯವ್ವ. ಮಿಷನ್ ಹೋತು, ರೊಕ್ಕನ ಹೋತು, ಏನ ಯವ್ವ ಇದು ಯವ್ವ. ಲಕ್ಷ್ಮಕ್ಕ 10 ವರ್ಷದಿಂದ ಬೆಣ್ಣೆ ಹಾಲು ಮೊಸರು ಏನು ಕೊಂಡಿಲ್ವೇ. ಪೈಸಾ ಕುಡಿಸಿ ಬ್ಯಾಂಕ್ನಾಗ ಇಟ್ಟಿ ತೆಗೆಸ್ಕೊಂಡು ಬಂದು ಅದ್ರ ಎಣಕ್ಕಿಟ್ನಲ್ಲ ಯವ್ವ. ತಂಡ ಕೊಟ್ಟು ಹಾಲು ಮೊಸರು ತಿಂದಿದ್ದೆ ಅಂದ್ರ ಒಟ್ಟಿಗೆ ಹತ್ತತಿತ್ತ.
ಏನ್ ಗತಿ ಬಂತ ಯವ್ವ ನನಗ ನನ್ ರೊಕ್ಕ ಎಲ್ಲಿ ಹೋಗಿ ಹುಡುಕ್ಲೆ ಯವ್ವ ಯಾರನ್ನ ಕೇಳಿ ಅರೆ ಲಕ್ಷ್ಮಿಂದ ಅಕ್ಕ ನಮ್ದಕ್ಕ ಮಕ್ಕಳ ಅರ್ಬಿಗ ಕೇಳಿದ್ರು ಮತ್ತ ಕೊಡಸ್ತೇನಪ್ಪ ಮುಂದಿನ ವಾರ ಡಬಲ್ ಆಗಿಂದಂತ ಪಾಪ ಆಶೆಗ ತೋರ್ಸೇನ್ರಿ ಮಕ್ಕಳಗ ಮತ್ತೆ ಹೋಗಿಂದ ಅವ್ವ ನಮ್ಗ ಅರ್ಬಿಗ ಬೇಕಂತ ಜಗಳ ಮಾಡ್ತಾರು ನಮ್ದಕ್ಕ ರೊಕ್ಕನೂ ಹೋಗೈತ್ರಿ ಡಬಲ್ಗನೂ ಆಗಿಲ್ಲ ಏನ್ ಮಾಡ್ಬೇಕ್ರಿ ನಾನು ಮಕ್ಕಳಗ ಕಟ್ಕೊಂಡ ಮಾಡಿದ್ದು ಮಾರಯ್ಯ ಇದೇನಾಗೈತಿ ನನ್ನ ಹೆಂಡತಿಗೆ ಹಣಿಗೆ ಕೈ ಹಚ್ಕೊಂಡು ಕುಂತಾಳ. ಓ ಈಗ ಅರ್ಥ ಆತ. ಹೆಣ್ಮಕ್ಳಿಗೆ ಕೂಳು ಬಾಳ್ಬೇಕ, ಅದು ಟೈಮ್ ಸಿಗ್ಲಿಕ್ರ ಕಂಗಾಲಾಕ್ಕಾರ. ಎದಕ್ಕೆ ಕೆಡ್ಸ್ಕೊಂಡಿ ತಗೋ ತಂದ ಬಿಟ್ಟೆ ಬಡ ಬಡ ಹಾಕೊಂಬರೋಕ್ ತಾಟ್ನ್ಯಾಗ. ಇವ್ರ ಮುಂದೆ ತೆಗ್ಯಾಕ ಹೋಗ್ಬೇಡ, ಕಪ್ ಚುಪ್ಪು ಒಳಗೆ ಒಯ್ದಿಡೋಗು. ತಿನ್ನಾಕ ಹಾಕೊಂಬರ್ಲಿ. ಹ್ಮ್ ಹಾಕೊಂಬರ್ತಂತ ತಡಿ. ಅಲ್ಲ ಮಾರಯ್ಯ ಒಳಗಿಡು ಹೋಗ. ಮತ್ತ ಐತೆಲ್ಲ ಒಟ್ಟ 2,500 ಆಗೈತಿ ನೋಡು ಹೋಟೆಲ್ನ ಉದ್ರಿನ. ಏನ ಇವತ್ ಸಂಜೆ ಮುಂದೆ ಎಷ್ಟೊತ್ತಿದ್ರು ತಂದ್ ಕೊಡು ಅಂದನ್ ಕಾಕ. 2,500? ನೀ ಏನು ತಲೆ ಕೆಡ್ಸ್ಕೊಬೇಡ, ಹೇಳ ಬಂದೇನಿ. ಹೋಗ ನೀನ ನಿಂದೇನ್ ಜುಜ್ಬಿ 2,500. ಹಂಗೂ ಹಿಂಗೂ ನನ್ ಹೆಂಡತಿ ಶ್ರೀಮಂತ ಆಗಕ್ಕೆದಾಳ. ಬೇಕಾದಷ್ಟು ಇನ್ ಮೇಲೆ ಆಡರ್ ನಿನಗ. ಇನ್ ಮೇಲೆ ಯಾರು ಬಂದ್ರು ನಮ್ಮ ಮನಿಗೆ ಹೋಟೆಲ್ನ ಅಂತ ಹೇಳ್ಯಾಳ. ಅದಕ್ಕ ನೀನ್ ನೋಡಿಲೆ ಇನ್ನ ಸ್ವಲ್ಪ ದಿನಕ್ಕ ನಿನ್ ಹೋಟೆಲ್ ಖರೀದಿ ತಗೊಂತಾಳ ಅಂತಂದು ಹೇಳಿ ನಿನ್ನ ಹೊಗಳಿ 2,500 ತಂದು ಕೊಡ್ತೇನೆ ಸಂಜೆಕ್ 5 ಗಂಟೆ ಮಟ ಅಂತ ಹೇಳಿ ಬಂದ್ಯಾ. ಸಂಜೆ 5 ಗಂಟೆ ಕೊಡ್ಬೇಕಂತ ಅಲ್ಲ 20,000 ಹೋಗಿ 2,000 ಬರಕತ್ತತಿ. ಇದೇನ ಯವ್ವ ಶ್ರೀಮಂತಕ್ಕೇನಂತೇಳಿ ಇದ್ದಿದ್ ರೊಕ್ಕಾನು ತಿರ್ಕನಿ ಹಣಕ್ಕಿಟ್ಟೆ. ಹೋಟೆಲ್ನಾಗ 2,500 ಉದ್ರಿನೂ ಮಾಡಿದೆ. ಯವ್ವ ನನ್ನ ಬಾಳೆ ಸುಕುದು ಕೂದಿಗೆ ಮುಳ್ಚಿಚ್ಕೊಂಡೆ ಯವ್ವ ಆದ್ರೂ ನನಗಿಂತ ಗತಿ ಬರ್ತದಂತ ಎಂದು ಅನ್ಕೊಂಡಿದ್ದಿಲ್ಲ ನೋಡ್ವ. ಕೈಯಾಗಿನ ರೊಕ್ಕ ಕೊಟ್ಟು ಗಂಡಗ್ ಗುರ್ತಿಲ್ಲ, ಮಕ್ಕಳಿಗೆ ಗುರ್ತಿಲ್ಲ, ಸೊಸ್ತ್ಯಾರಿಗೆ ಗುರ್ತಿಲ್ವೇ. ಯವ್ವ ಲಕ್ಷ್ಮಕ್ಕ ತಣ್ಣಗೆ ಇದ್ದಿದ್ದ 10,000 ಕೊಟ್ಟು ಮಗಳದ ಹೆಸರು ಹಚ್ಚಿದ್ನಿ ಅಂದ್ರ ನನಗೆ ಯಾಕೆ ಬರ್ತಿತ್ತ ಯವ್ವ ಇಂತ ಗತಿ? ಜಂಪರ್ ಉಲ್ಲೆದ್ ಬಿಟ್ಟು ಪೊಲೀಸ್ ಸ್ಟೇಷನ್ಗೆ ಹೋಗಂಗಾತಲ್ಲ ಯವ್ವ ಬಾಳೆವು. ನಂದು ನೋಡ ಯವ್ವ ವರ್ಷಾನ್ ಗಟ್ಲೆ ಕರೆ ಚಾ ಕುಡಿದು ಉಳಿಸಿದ್ವಿ ರೊಕ್ಕನ 40,000 ಆ ತಿರ್ಕನಿ ಹೆಣಕ್ಕೆ ಇಟ್ಟಂಗಾತಲ್ಲ ಯವ್ವ. ಇಷ್ಟು ಇಟ್ಕೊಂಡು ಯವ್ವ ನಾನರ ಮಾನ ಮರ್ಯಾದೆ ಇಟ್ಕೊಂಡು ಅದೇನ್ವೇ ತಲೆ ಮೇಲೆ ಸೆರಗೋತ್ಕೊಂಡು ಅಂತದು ಪೊಲೀಸ್ ಸ್ಟೇಷನ್ ಮೆತ್ಲ ಹತ್ತಂಗಾತ. ಅದಕ್ಕ ನೋಡ್ರಿ ಲಕ್ಷ್ಮೀಂದು ಅಕ್ಕ ಮರದ ಮನೆ ಅಂದು ಹೇಳ್ತಾರು ಹೆಣ್ಮಕ್ಳಿಗೆ ಬುದ್ಧಿಗ ಮತ್ತ ಮಣಕಾಲದ ತಳಗಿರ್ತೈತೆ ಅಂತ ಹೇಳಿ. ಹೇಳ್ತಾವ ಬಿಡಯವ್ವ ಮಾತಿಗೇನು ರಗಡ ಹೇಳ್ತಾವ. ಚಂದಗೆ ಯಾವ ಮನಿ ಹಿಡಿದು ಬಾಳೆ ಮಾಡಿದ್ರ ನಮಗೆ ಯಾಕೆ ಹಿಂಗ್ ಡಬಲ್ ಮಾಡಿ ಹುಚ್ಚ ಹೋಗ್ತಿತ್ವಿ. ಕರೆನ ರೀ ಲಕ್ಷ್ಮಕ್ಕ ಚಂದಗೆ ಮನಿ ಹೊತ್ತು ಬಾಳೆ ಮಾಡಿದ್ರ ನಾವ್ಯಾಕ ಡಬಲ್ ತ್ರಿಬಲ್ ಮಾಡಕ್ ಹೋಗ್ತೇವಿ? ಮಕ್ಕಳು ಏನ್ ಕಲಿತಾವು, ಏನ್ ತುಂಬಬೇಕು, ಏನ್ ಉಡ್ತಾಳ, ಏನ್ ತಿಂತಾಳ ಒಂದರ ವಿಚಾರ ತಲೆಯಾಗ. ನನ್ನ ಗಂಡರ ಐತಿವ ಇವ 2 ಗಂಡ ಹಡದು ಹೋಗ ನಿನ ಎದೆದಕ್ಕೂ ಬೇಡ್ಬೆ. ಆ ಮಕ್ಕಳು ನೋಡಿದ್ರ ತಮ್ದ್ರಾಗ ತಾವು ಬೆಂಗಳೂರು ಸೇರಿ ದುಡಿಯೋದು ತಿನ್ನೋದು. ಇದೊಂದು ನೌಕರಿಗೆ ಹೋಗೋದು ಮನಿಗೆ ಬರೋದು. ಮನ್ಯಾಗ ಒಂದ್ ಏನ್ ತೈತಿ, ಏನ್ ಉಡ್ತಾಳ, ಏನ್ ತಿಂತಾಳ, ಏನ್ ಬೇಕು ಏನ್ ಬೇಡ ಒಂದು ದಿನ ವಿಚಾರ ಇಲ್ಲ ನಿನ್ನ ತಲೆಯಾಗ. ಮತ್ತ ಏನ್ ಮಾಡ್ಲಿ ಡಬಲ್ ಆಗಿಂದ ಏನಾರ ಊಟ ಮಾಡ್ಕೋಬೇಕಂತ ಆಸೆಕ ಸಿಗಿಸ್ಕೊಂತ ನೀ ರೊಕ್ಕನ. ಅದು ಮಕ್ಕಳ ಜೀವನಾಗ ಯಾದಕ್ಕೂ ಬ್ಯಾಡ್ ನೋಡ್ರಿ. ಮತ್ ಲಕ್ಷ್ಮೀಂದು ಅಕ್ಕ ಸುಮ್ನ ಗಂಡಸ್ ಮಕ್ಕಳಾಗಿ ಹುಟ್ಟಬೇಕು ನೋಡ್ರಿ, ಚಲೋ ಇರ್ತೈತಿ. ನಂದು ನೋಡ ಯವ್ವ ರೊಕ್ಕ ಡಬಲ್ ಆಗಿ ಬರ್ತೈತೆ ಅಂತ ಹೇಳಿ ಹೋಟೆಲ್ನಾಗ ಎತ್ತ ಬೇಕತ್ತ ಉದ್ರಿ ಮಾಡೇನೆ ನೀನು. 20,000ಕ್ಕ ಇನ್ನು 20,000 ಬರ್ತೈತೆ ಅಂತ ಹೇಳಿ ಬೆಂಬಕಿ ಇಟ್ಕೊಂಡು 2,500 ಉದ್ರಿ ತಿಂದೇನೆ ಯವ್ವ. ಪೊಲೀಸ್ ಮಾಡಿ ನೋಡಿದ್ರ 2,000 ಕೊಡ್ತಾನಂತ. ಇನ್ನು ನನ್ನ ಕೈಲೇನ 500 ಹಾಕಿ ಸಾಲ ಹರಿಬೇಕ ಯವ್ವ. ನನಗಿಂತ ಪರಿಸ್ಥಿತಿ ಬರ್ತದಂತ ಯಾವತ್ತೂ ಅನ್ಕೊಂಡಿದ್ದಿಲ್ವೇ ನಾನು. ಲಕ್ಷ್ಮಕ್ಕರ ಇಲ್ಲೇ ಹರಿಕತಿ ಹೇಳ್ತಿರ್ನ ಬರೇ ನೋಡ್ರಿ ಹೋಗುನು ಸ್ಟೇಷನ್ ಕಂಪ್ಲೇಂಟ್ ಕೊಡೋಣ. ಯವ್ವ ವಯಸ್ಸಿನಾಗರ ಇಂತ ಕೆಲಸ ಮಾಡ್ಲಿಲ್ವೇ, ಮುಪ್ಪಿನ ಕಾಲಕ್ಕೆ ಮಾಡಿ ಇದೇನೇ ಯವ್ವ ಅಸಹ್ಯ. ಪೊಲೀಸ್ ಸ್ಟೇಷನ್ ಮೆಟ್ಲ ಎಂದು ಹತ್ತಿಲ್ವೇ ನಾವು ಯವ್ವ. ಈಗ ತಿರ್ಕನ್ ನೇಮ್ರಿ ಹತ್ತಂಗಾತ ಯವ್ವ ಹತ್ತಂಗಾತ. ಅರೇ ಪರಂದು ಅಕ್ಕ ನಮ್ದಕ್ಕ ಏನಾರ ಸ್ಟೇಷನ್ ಕಡೆ ನಮ್ದ ಗಂಡಾಗ ನೋಡಿದ್ರ ಮುಗದ್ ಹೋತ್ ನೋಡ್ರಿ ಕತ್ತಿಗೆ. ಮತ್ತೆ ನಮ್ದಕ್ಕ ತಲಾಕ ಕೊಟ್ಟ 5ನೇ ಮದುವೆ ಮಾಡ್ಕೊಂಡ್ ಬಿಡ್ತಾರ. ಆದ್ರೂ ನಾವು ರೊಕ್ಕ ಕೊಡೋ ಮುಂದೆ ಒಟ್ಟ ಹಿಂದ ಮುಂದೆ ವಿಚಾರ ಮಾಡ್ಬೇಕಾಗಿತ್ತ ನೀನ. ಅಲ್ಲ ಲಕ್ಷ್ಮಕ್ಕ 15 ದಿನದಾಗ ಹುಡುಗಿ ಫೀಸ್ ಕಟ್ಬೇಕ, ಹಿಂದ ಮುಂದೆ ಎಲ್ಲಿ ವಿಚಾರ ಮಾಡ್ತೀಯವ? ಟೈಮರ್ ಬೇಕಲ್ಲ ವಿಚಾರ ಮಾಡಕ. ಅಲ್ಲ ನಾನು ಉಚ್ಚಿ ವಯಸ್ಸು ಹೊಟ್ಟೆ ಸಿದ್ದ ಅನ್ನೋಕಿ ಹೆಂಗ ಬಾಡ್ಯಾನ ಕೈ 40,000 ಕೊಟ್ನೆ ಯವ್ವ. ನನಗ ಅನಸ್ತೈತಿ ಆ ತಿರು ಕಾಲ್ ಕಟ್ಟಬೇಡ ಏನ ಮಾಟನ ಮಾಡಿಸ್ಕೊಂಡ್ ಬಂದಾನ ಯವ್ವ. ಅಂದಕ ನನಗ ಕೈ ಎತ್ತಿ ಕೊಟ್ಟೆ ನಾನು. ಇಲ್ಲರಂಗ್ ಕೊಡಕ್ಕೆಲ್ ಬಿಡು ನಾನು. ಅಯ್ಯ ಈ ಪಾರುಂದು ಅಕ್ಕ ಮುಂದೆ ಹೋಗಿ 20 ಅಂದಾಕಿ ಮತ್ತ 40,000 ಕೊಟ್ಟಾಳು. ಮತ್ತ ಈಗ ಹೇಳಕ್ ಕುಂತಾರು ಮತ್ ಮಾಟ ಮಾಡ್ಸ್ಯಾರ ಅಂತ ಹೇಳಿ ಯವ್ವ. ಯಾ ಮಾಟಿಲ್ಲ ಮರಡಿಲ್ಲ, ನಮ್ಮ ಅತಿ ಆಸೆಕ್ಕ ಗತಿ ಕೆಟ್ಟ ಹೋಗಿ ಆ ಬಾಡನ್ ಕೈ ರೊಕ್ಕ ಶಿಕ್ಷೇವಿ ಅಷ್ಟ. ಲಕ್ಷ್ಮಕ್ಕರ ಆಗಿದ್ದಾತ ನಡ್ರಿ ಬಡ ಬಡ ಪೊಲೀಸ್ ಸ್ಟೇಷನ್ ಹೋಗುನು ಹೊತ್ತಾತ. ಯವ್ವ ಗಟ್ಟೆಗುನ್ ನಡಿ, ನಮ್ ರೊಕ್ಕ ನಾವು ವಸೂಲು ಮಾಡಿ ತೀರದ ಬಿಡು ನಡೀರಿ.
ಹೊಂಟೇವಿ ಕಂಪ್ಲೇಂಟ್ ಕೊಟ್ಟಕ್ ಬರ್ತೇವಿ ಆ ತಿರಕ ಬಾಡ್ಯಾನ ಮೇಲೆ. ಹುನ್ರಿ ರೇಣಕರ ನಮ್ ಕೂಟ ಒಟ್ಟು ಇರ್ರಿ, ನೀವಿದ್ರ ನಾ ಕಾನಿ ಬಲ ಇದ್ದಂಗ. ಯವ್ವ ನಾವ್ ಏನಾರ ಒಂದ್ ಮಾತಂದ್ರ ಮನಸ್ನಾಗ ಇಟ್ಕೋಬೇಡ್ಲಿ, ನಮಗ್ ಒಟ್ಟು ನೀನ ತಿಳ್ದಕ್ಕಿದ್ಯೇವ. ಚಂದಗೆ ಒಟ್ಟು ಪೊಲೀಸರು ಕೂಡ ಮಾತಾಡಿ ನೀನ ಕಂಪ್ಲೇಂಟ್ ಕೊಡಿಸುವಂತಿ ನಡಿ ಹೋಗುನು. ನಾನ ರೇಣುಂದು ಅಕ್ಕ ನಿಮ್ದಕ್ಕ ದೇವ್ರದಿರಿ ನೋಡ್ರಿ, ಬಾ ಚಂದ ಟೈಮ್ಗೆ ಬಂದಿರಿ. ನಡೀರಿಪ್ಪ ಎಲ್ಲೆಗೆ ಸಹಿ ಮಾಡ್ಬೇಕ ಎಲ್ಲೇ ಬರದ್ ಕೊಡ್ಬೇಕ ಸ್ವಲ್ಪ ಹೇಳ್ರಿ. ಆ ಭಾಡ್ಯಾಂದ ಮೈಯಾಗಂದ ಎಡ್ ಇಳಸಿ ನಮ್ದ ರೊಕ್ಕಾಗ ವಸೂಲಿಗ ಮಾಡ್ತೇವೆ ನೋಡ್ರಿ. ಯವ್ವ ಇವೇ ನೀವ ಬಿಟ್ರು ತಿರ್ಕನ ಮೇಲೆ ಕಂಪ್ಲೇಂಟ್ ಕೊಡಕ್ ಹೊಂಟ್ರ. ಒಂದ್ ವೇಳೆ ಕಂಪ್ಲೇಂಟ್ ಕೊಟ್ರ ಅಂದ್ರ ತಿರ್ಕನ ಮೇಲೆ ಸಿಕ್ಕೊಳಕಿ ನಾನ ಯವ್ವ. ಯಾಕಂದ್ರ ಇದ್ರ ಹಿಂದಿಂದ ಮಾಸ್ಟರ್ ಪ್ಲಾನ್ ನಂದ. ಯಪ್ಪ ದೇವ್ರ ಎಲ್ಲದಿಯ ಯಪ್ಪ ಕಣ್ಣ ತೆಗಿ. ನಾನ ಏನೋ ಒಂದ್ ಮಾಡಾಕ್ ಹೋಗಿ ನನ್ನ ಕುತ್ತಿಗೆಗೆ ಉರ್ಲಾಕ್ಯದಂತ ಎಂದು ಅನ್ಕೊಂಡಿದ್ದಿದ್ದಿಲ್ಲ. ರೇಣಿ ಒಡ ಒಡ ಮಾತಾಡಿದ್ರು ನಿಂದ ಒಳ್ಳೆ ಮನಸ್ಸೈತ್ಲಿ. ನಮ್ ಸಂಬಂಧ ದೇವ್ರ ಕಡೆ ಬೇಡ್ಕೊಳಕತ್ತೀನ. ಯವ್ವ ನಮ್ ಲಕ್ಷ್ಮಕ್ಕ ರೊಕ್ಕ ಸಿಗ್ಲಿ, ನಮ್ ಪಾರಕ್ಕಂದು ರೊಕ್ಕ ಸಿಗ್ಲಿ ಅಂತ ಹೇಳಿ. ಅಯ್ಯ ನಂದ್ ಯಾಕೆ ಬಿಟ್ಟಿ ಯವ್ವ, ನಂದು ದೇವ್ರ ಕಡೆ ಬೇಡ್ಕೊ. ಅರೇ ರೇಣುಂದು ಅಕ್ಕ ನಮ್ದಕ್ಕ ಏನ್ ಪಾಪ ಮಾಡ್ಯಾವ್ರಿ, ದೇವ್ರಗ ಬೇಡ್ಕೋರಿ ನಮ್ದಕ್ಕ ರೊಕ್ಕ ಬರ್ಲಿ ಅಂತ. ಬೇಡ್ಕೊಂತೀನಿ. ಅಲ್ಲ ಇವ್ರು ಪೊಲೀಸ್ ಸ್ಟೇಷನ್ ಹೋಗ್ಲಾರ್ದಂಗ ತಡಿಬೇಕಲ್ಲ. ಏನ್ ಮಾಡ್ಲಿ ಅಪ್ಪ ದೇವ್ರ, ಏನಾರ ಒಂದ್ ದಾರಿ ತೋರ್ಸ. ರೇಣಿ ಏನಾರ ಜಗಳಕ್ಕಾದ್ರ ಹಿರಿದ ಮಗಳೇ ನೀನ, ಮುಂದ ಒಡಕಿ. ಇವತ್ತ್ಯಾಕ ಬಾಯಿ ಮೇಲೆ ಬಳ್ಳಿಟ್ಕೊಂಡು ಹಿಂಗ್ ನಿಂತಿದಿ? ಯಾಕ ನಮ್ ಕುಟ್ ಬರಾಕ್ ಒಲ್ಲೇನ? ಯಾಕ ರೇಣಕ್ಕ ನರ್ವಸ್ ಆಗ್ಯಾಳ? ರೇಣಿ ಮತ್ ನಮ್ ಕಳುಲಿ ನೀ ಏನ್ರ ರೊಕ್ಕ ಕೊಟ್ಕಿಟ್ಟೇನ ತಿರ್ಕನ್ ಕೈಯಾಗ? ಅರೇ ರೇಣುಂದು ಅಕ್ಕ ಮುಚ್ಚಿ ಹಾಕಿಟ್ಕೊಂತೀರಿ. ನಿಮ್ದಕ್ಕ ಒಂದ್ ಕಂಪ್ಲೇಂಟ್ ಕೊಟ್ಟು ಬಿಡು, ನಡೀರಿ ಹೋಗಿ ಪೊಲೀಸ್ ಸ್ಟೇಷನ್ಗ. ಹೋಗ ಯವ್ವ ಪಾತಿ, ನೀ ಹೇಳಕತ್ತಿದ್ದು ಹೆಂಗೈತಂದ್ರ ನಾನ್ ನಿಂತ ಕೊಂಬಿನ ನಾನ ಕಡ್ಯಾಕತ್ತೇನ ಅನ್ನಂಗೈತಿ. ಏನಾರ ಒಂದ್ ಐಡಿಯಾ ಮಾಡ್ಬೇಕಲ್ಲ. ನಿಮಗೇನ್ರ ಗೊತ್ತೈತೇನ್ರಿ? ಇದ್ರ ಒಂದ್ ಕಮೆಂಟ್ ಮಾಡ್ರಿ ಪ, ಹಂಗ್ಯಾಕ್ ಮಾಡ್ತೀರಿ? ಹಾ ನನಗೊಂದ್ ಐಡಿಯಾ ತಲೆಯಾಗ ಹೊಳಿತ. ಲಕ್ಷ್ಮಕ್ಕ ನೀವ್ಯಾಕೆ ಪೊಲೀಸ್ ಸ್ಟೇಷನ್ ಹೋಗ್ತೀರಿ? ನಿಮ್ಮ ಹೋಗ ಯವ್ವ, ಹೆಣ್ಮಕ್ಳು ಪೊಲೀಸ್ ಸ್ಟೇಷನ್ ಮೆಟ್ಲ ಹತ್ತಿದ್ರ ಏನಕ್ಕತ್ವೆ ಮಾನ ಮರ್ಯಾದಿ? ಪಾರಕ್ಕ ಇಡೇ ಊರಾಗ ಮಾದರಿಯದಿ ನೀನು ಶರಗ್ ಹೊತ್ಕೊಳ್ಳೋದ್ರಾಗ ನಿನ್ನ ಮರ್ಯಾದೆ ಏನಕ್ಕೈತಿ ವಿಚಾರ ಮಾಡ. ಮೀನಾಕ್ಷವ್ವ ಇಡೀ ಊರ್ ಮಂದಿ ಜಂಪರ್ ಹೊಲ್ಯಾಕ ಬರ್ತಾರ ನಿನ್ ಕಡೆ. ನೀನ ಪೊಲೀಸ್ ಸ್ಟೇಷನ್ ಮೆಟ್ಲ ಹತ್ತಿದಿ ಅಂತ ಹೇಳಿ ಯಾರಿಗಾರ ಗೊತ್ತಾತಂದ್ರ ಮುಗ್ಗದ ಹೋತ. ನಿನ್ನ ಕಡೆ ಜಂಪರ್ ಹೊಲ್ಯಾಕ ಹಾಕಂಗೇ ಇಲ್ಲ ಯಾರು. ಪಾತವ್ವ ನಿನ್ನ ಗಂಡ ಅಂತೂ ನಿನಗ್ ಬಿಟ್ಟು ನಿಮ್ ಕಾಕನ ಮಗಳದ ಅಲ್ಲ ಚಮೇಲಿಕಿ ರಮೇಲಿ, ಅಕ್ಕಿನ್ನ ಮದುವೆ ಅಕ್ಕ ನೋಡ್ವಾ. ಯವ್ವ ಏನೇನ ಹೇಳಿ ಎದರ್ಸ್ಬೇಡಲೆ. ಹಂಗಾರ ನಾವ್ ಏನ್ ಮಾಡ್ಬೇಕು? ಪೊಲೀಸ್ ಸ್ಟೇಷನ್ ಹೋಗ್ಲಾರ್ದ ಏನ್ ಮಾಡಕ್ ಆಗ್ತತಿ? ಅದ ಅಂತಾನೆ ಈ ರೇಣಿ ಮಾತ್ ಕೇಳೋದ್ ಬೇಡವಾ? ನಡಿಯತ್ತ ಹೋಗ್ ಕಂಪ್ಲೇಂಟ್ ಕೊಡೋಣ. ಅರೇ ನಮ್ದಕ್ಕ ಗಂಡಾಗ ನಂದಕ್ಕ ಬಿಟ್ಟ ಯಾರಿಗೂ ನೋಡ್ಬಾರ್ದು ನೋಡ್ರಿ. ರೇಣುದಕ್ಕ ಹಂಗ್ ಮಾಡ್ರಿ. ಮತ್ತ ಅದಕ್ಕ ನಮ್ ತಲೆಯಾಗ ಒಂದ್ ಮಸ್ತ್ ಐಡಿಯಾ ಆಯ್ತು ನೋಡು. ಐಡಿಯಾ ಆಯ್ತು ಅಲ್ಲ ರೇಣಿ, ಹೇಳಲೆ ಏನದ? ಲಕ್ಷ್ಮಕ್ಕ ನೀವು ಕಂಪ್ಲೇಂಟು ಕೊಟ್ಟಿರ್ಬೇಕ, ಆದ್ರ ಪೊಲೀಸ್ ಸ್ಟೇಷನ್ ಮೆಟ್ಲಾನು ಹತ್ತಿರಬಾರ್ದು. ಊರಾಗ ನಿಮ್ ಮರ್ಯಾದಿ ಒಟ್ಟ ಒಂದೀಟು ಹೋಗ್ಬಾರ್ದು. ಹಂಗ ಬೇಕಾರ ನನ್ ಕಡೆ ಐಡಿಯಾ ಐತಿ, ಹೇಳಂದ್ರ ಹೇಳ್ತಾನಿ. ಅಂತ ಐಡಿಯಾ ಐತ್ಯಾ? ಹಂಗಾರ ರೇಣಕ್ಕ ದೌಡ್ ಮಾಡಿ ಹೇಳ ಯವ್ವ. 2 ತಾಸ ಅಂತ ಹೇಳಿ ನಮ್ಮ ಅತ್ತಿ ಕಡೆ ಟೈಮ್ ತಗೊಂಡು ಬಂದನಿ. ದೌಡ್ ಮನೆಗೆ ಹೋಗ್ಬೇಕ ಯವ್ವ. ಈ ರೇಣಿ ಅನ್ನೋದು ಕರೆಕ್ಟ್ ಐತಿ. ನಮ್ಮ ಮರ್ಯಾದಿನೂ ಹೋಗ್ಬಾರ್ದು, ನಾವು ಪೊಲೀಸ್ ಸ್ಟೇಷನ್ಗೂ ಹೋಗ್ಬಾರ್ದು. ಕಂಪ್ಲೇಂಟ್ ಮಾತ್ರ ಕೊಟ್ಟಿರ್ಬೇಕು. ಅದೇನಂತ ಕೇಳೇ ಬಿಡುನು. ರೇಣುಂದು ಅಕ್ಕ ಏನೋ ಹೊಸ ಐಡಿಯಾ ತಂದಾರ, ಮತ್ ಇದ ಬರಬರಿ ಐತ್ ನೋಡ್ರಿ. ಮತ್ತ ಏನ್ ಹೇಳಲಿ ರೇಣಿ, ನೀ ಹೇಳ್ದಂಗ ಕೇಳ್ತೀವಿ. ಒಟ್ಟು ನಮ್ ಕಂಪ್ಲೇಂಟ್ ಹೋಗ್ಬೇಕ. ಏನಿಲ್ ಬಿಡ ಲಕ್ಷ್ಮಕ್ಕ, ಪೊಲೀಸನ್ನ ಇಲ್ಲಿ ಕರೆಸಿ ಎಲ್ಲಾ ಡೀಟೇಲ್ ಆಗಿ ನಿಮ್ದು ಏನ್ ಹೇಳ್ತೀರಿ ಎಲ್ಲಾ ಕಂಪ್ಲೇಂಟ್ ಬರ್ಕೊಂಡು ಸ್ಟೇಷನ್ ಹೋಯ್ತಾನವ. ಏನೈತಿ ಇಲ್ಲಿ ಸಹಿ ಮಾಡಿಬಿಡೋಣ ಅಷ್ಟ್ರು, ಹೌದಿಲ್ಲ? ಬೇಕಾರ ಸಾಕ್ಷಿಗೆ ನಂದು ಸಹಿ ಹಾಕ್ತಾನೆ. ಮನಿಗ್ ಬಂದ್ ಕಂಪ್ಲೇಂಟ್ ತಗೊಂತಾರ. ಸ್ಪೆಷಲ್ ರೀ ರೇಣಕರ, ಹಂಗಿದ್ರ ತಣ್ಣ ನಮಗೂ ಹೋಗಾಕ ಸುಮಾರಾಗೈತಿ. ರೇಣಿ ನೀನ ದೇವತಿ ಬಂದಂಗ ಬಂದಿಯ ಯವ್ವ. ಏನಾರ ಮಾಡ್ಲಿ ಒಟ್ ನಮ್ ಕಂಪ್ಲೇಂಟ್ ಮನಿಗ್ ಬಂದ್ ತಗೊಂಡ್ ಹೋಗಂಗ್ ಮಾಡ. ಅರೇ ರೇಣುಂದು ಅಕ್ಕ ನಮ್ದ ದೇವರ್ಗ ನಿಮ್ಗ ಕಳ್ಸಾರ ನೋಡ್ರಿ. ರೇಣುಂದು ಅಕ್ಕ ಪೊಲೀಸ್ಗ ಕರೆಸ್ರಿ, ನಮ್ದ ಕಂಪ್ಲೇಂಟ್ ಬರಸ್ರಿ, ಆಮೇಲೆ ಅವ್ರಗ ಸ್ಟೇಷನ್ಗ ಕಳಸ್ರಿ. ಸದ್ಯ ಯಪ್ಪ ಆದ್ರೂ ನನ್ ದಾರಿಗೆ ಬಂದ್ರು. ಇದ ಒಂದ್ ಟೈಮ್ ತಗೊಂಡು ಅವ ನನ್ನ ನಕಲಿ ಪೊಲೀಸ್ ಅದಾನಲ್ಲ ಅವನ್ ಕರೆದು ಕಂಪ್ಲೇಂಟ್ ಬರೆಸ್ಬೇಕು. ಲಕ್ಷ್ಮಕ್ಕ ನೀ ಏನು ತಲೆ ಕೆಡ್ಸ್ಕೊಬೇಡ. ಪೊಲೀಸ್ ಇಲ್ಲೇ ಬರ್ತಾನ, ಕಂಪ್ಲೇಂಟು ಇಲ್ಲೇ ಬರಿತಾನ, ತಗೊಂಡು ಸ್ಟೇಷನ್ ಹೋಗ್ತಾನ. ಹಂಗೈತ್ ನನ್ನ ಐಡಿಯಾ. ಯವ್ವಾರೇಣಕ್ಕರ ದೇವ್ರ ರೂಪದಾಗ ನೀವ ಬಂದಿರಿ ನಮಗ್ ಸಹಾಯ ಮಾಡಾಕ. ಹೌದ್ಲೇವಾರೇಣಿ, ಶಿಟ್ನ್ಯಾದಾಗ ಏನೇನ ಅಂದನಿ ಪಾಪ, ಯಾವ್ದು ಮನಸ್ನಾಗ ಇಟ್ಕೊಳ್ದಂಗ ಸಹಾಯ ಮಾಡಾಕತ್ತಿ ಬಿಡು ನಮಗ. ಅರೇ ರೇಣುಂದು ಅಕ್ಕ ಜಲ್ದಿಗ ಅವ್ರಗ ಕರೆಸಿ ಕಂಪ್ಲೇಂಟ್ಗ ಕೊಡಸ್ರಿ. ಪಾತಿ ತಲೆ ಕೆಡ್ಸ್ಕೊಬೇಡ. ಫೋನ್ ಹಚ್ಚಿ ಬಿಡ್ತಾನಿ, ಹಚ್ಚಿದ್ 2 ಸೆಕೆಂಡ್ ಇಲ್ಲೇ ಇರ್ತಾನ ಪೊಲೀಸ್. ಹೇಳ್ರಿ, ಯಾರಿಗೇನ್ ಹೆಲ್ಪ್ ಬೇಕಾಗಿತ್ತು? ಸರ ನಿಮ್ದು ಒಟ್ಟು ಹೆಲ್ಪ್ ಬೇಕಾಗಿತ್ರಿ.
ಹೆಲ್ಪ್ ಎಷ್ಟೇ ಯಾಕ್ರಿ ಮೇಡಮ್, ನೀವೇನ್ ಹೇಳ್ತೀರಿ ಅದನ್ನ ಕಣ್ಣು ಮುಚ್ಕೊಂಡು ಮಾಡ್ತಾನಿ. ಮೇಡಮ್ ನೀವು ಬರೀ ಆರ್ಡರ್ ಮಾಡ್ರಿ, ನೀವ್ ಹೇಳ್ದಂಗ ಕೇಳ್ತಾನಿ. ನೀವೆಲ್ಲ ತಪ್ಪು ತಿಳಿಬೇಡ್ರಿಪ್ಪ. ಈಕೇನೆ ವರೇಣವ ಪೊಲೀಸನ್ ಕುಟ್ಟ ಶಟಪ್ ಐತನ ಅಂತ ಹೇಳಿ ಪೊಲೀಸ್ ಬಂದವ ನನ್ನ ಗಂಡ ಅದಾನ್ರಿ. ಈ ಹುಚ್ಚ ಪ್ಯಾಲರ್ಗೆ ಗೊತ್ತಾಗವಲ್ದ. ಏನ್ ಮಾಡ್ಲಿ ಹೇಳ ನನ್ನ ರಾಣಿ? ಏನು ಮಾಡಬೇಡ್ರಿ, ಒಂದ್ ಹಾಳಿ ತಗೋರಿ, ಅವ್ರ ಏನ್ ಹೇಳ್ತಾರ ಅದನ್ನ ಕೇಳಿ ಅದನ್ನೇನ್ ಬರಿಬೇಡ್ರಿ. ಸುಮ್ಮನೆ ನಿಮ್ ಮನಸ್ನ್ಯಾಗ ನನ್ ನೋಡಿ ಏನ್ ಅನಸ್ತತಿ, ಯಾ ಹಾಡು ಹಾಡ್ಬೇಕ ಅನಸ್ತತಿ ಆ ಹಾಡು ಮಾತ್ರ ಬರೀರಿ. ಲಕ್ಷ್ಮಕ್ಕ, ಈ ಪೊಲೀಸ್ ಬಾಳ ಲಕ್ಷ್ಮಕ್ಕಗ ಮಿಂಗಲಾಗಕತ್ತಿಲ್ಲ. ಯವ್ವಾ ಹೋಗ್ಲಿ ಬಿಡ ಮೀನಾಕ್ಷಿ, ಮಿಂಗಲರಾಗ್ಲಿ ಮಂಗಲರಾಗ್ಲಿ ನಮ್ ರೊಕ್ಕ ನಮಗ್ ಬಂದ್ರ ಸಾಕಾಗೈತಿ. ಆದ್ರೂ ಲಕ್ಷ್ಮಕ್ಕ ಇವನ್ನ ಎಲ್ಲೇ ನೋಡೇನಂತ ಅನ್ಸಾಕತ್ತತಿ, ಎಲ್ ನೋಡೇನ್ ನೆನಪಾಗವಲ್ದ. ರೇ ಜಾನೇದು, ಯಾರ ಮಿಂಗಲ್ ಆಗ್ಲಿ ರಂಗಿಲ್ಲ ಆಗ್ಲಿ ನಮ್ದಕ್ಕ ಏನ್ರಿ, ನಮ್ದಕ್ಕ 10,000 ಬಂದ್ರ ಸಾಕಾಗೈತ್ ನೋಡ್ರಿ. ಯಪ್ಪ ಪೊಲೀಸ್ರ ನಂದ ಮೊದ್ಲು ಬರ್ಕೋರಿ. ಹೇಳ್ರಿ ಅಕ್ಕಾರ, ನಿಮ್ದ ಫಸ್ಟ್ ಬರ್ಕೊಂತಾನಿ. ರೇಣಿ ಮದುವೆಯಾಗಿ ಗಂಡದನ ಮನ್ಯಾಗ ಒಟ್ಟು ಈ ಪೊಲೀಸನ ಬಿಟ್ಟು ದೂರ ನಿಂದ್ರದ್ ಕಲಿ. ಅಯ್ಯ ಇವನ ನನ್ನ ಕನಸಿನ ರಾಜ ಅಂತೇಳಿ ಈ ಪೆದ್ದಿಗೆ ಗುರ್ತಾಗಕ್ ಸಾಧ್ಯನೇ ಇಲ್ಲ. ಲಕ್ಷ್ಮಕ್ಕ, ಈ ಪೊಲೀಸಿನ ಹೋಲ್ಕಿ ಒಟ್ಟು ನನ್ನ ಗಂಡನಂಗ ಬರ್ತತಿ, ಅದಕ್ಕ ಅವ್ನ ಕೂಟ ಒಟ್ಟು ಕ್ಲೋಸ್ ಅದನಿ. ನೀ ಏನ್ ತಲೆ ಕೆಡ್ಸ್ಕೊಬೇಡ, ನಿಂದೇನೇನ್ ಕಂಪ್ಲೇಂಟ್ ಐತಿ ಹೇಳು. ಸರ ಕುಂದ್ರಿ, ಏನೇನಾತಂತ ಎಲ್ಲ ಬಿಡಿಸಿ ಹೇಳ್ತಾನಿ. ಸರ ಕುಂದ್ರಿ, ಸೋಫಾ ಮೇಲೆ ಎಲ್ಲ ಒಬ್ಬೊಬ್ರು ಹೇಳ್ತಾರ, ಒಂದೊಂದಾಗಿ ಬರೀರಿ. ಹ್ಞೂನ್ರಿ ಮೇಡಮ್, ಒಬ್ಬೊಬ್ಬ ಹೇಳ್ಕೊಂತ ಬರ್ರಿ, ಎಲ್ಲಾರ್ದು ಡೀಟೇಲ್ ಆಗಿ ಬರ್ಕೊಂತಾನಿ. ಒಂದೇಕ ಲಕ್ಷ್ಮಕ್ಕ ನೀನ ಹೇಳ. ಸಾಹೇಬ್ರ ಮನ್ಯಾಗ ಸಸ್ತ್ಯಾರ್ ಕಾಟ ತಡಿಲಾರ್ದ ಒಟ್ಟು ಆ ಹೊರಗ ಚೌಣಿ ಮನಿ ಐತಲ್ರಿ, ಅಲ್ಲಿ ಒಂದಿಟ್ಟು ಗಾಳಿ ಕುಂತ್ರಾತಂತೇಳಿ ಹೋಗಿದ್ನಿರಿ ಒಂದಿನ. ಅಲ್ರಿ ಅಕ್ಕಾರ, ಸ್ವಸ್ತ್ಯಾರ್ಗೆ ಅತ್ಯಾರ್ ಕಾಟ ಕೊಡೋದು ಕೇಳೇನ್ರಿ, ಇದೇನ್ರಿ ಹೊಸಾದ್? ಅತ್ಯಾರಿಗೆ ಸ್ವಸ್ತ್ಯಾರ್ ಕಾಟ ಕೊಡ್ತಾರ? ಏನ್ ಕೇಳ್ತೀರಿ ಸರ, ಕಾಲೆಲ್ಲ ಉಲ್ಟಾ ಪಲ್ಟಾ ಆಗೈತ್ರಿ. ನಮ್ಮ ಅತ್ತಿನ ನಾವ್ ಉರ್ಸ್ಕೊಂಡ್ರೆ ಈಗ ನಮ್ ಸ್ವಸ್ತ್ಯಾರ ನಮ್ಮನ್ನ ಉರ್ಸ್ಕೊಳಕ್ ಕುಂತಾರ್ರಿ. ಅಲ್ರಿ ಸರ, ಮಾಡಿದ ಕರ್ಮ ಬಿಡ್ಬೇಕಲ್ರಿ. ಹಾ ಮುಂದ್ ಹೇಳ್ರಿ. ಮತ್ತೆ ಒಟ್ಟು ಕುಂತೀರಿ ಗಾಳಿಗೆ, ಅಲ್ಲೇ ತಿರ್ಕಪ್ಪ ಹೊಂಟಿದ್ನರಿ. ಎತ್ತಿ ಆರಾಮದೇನ ಅಂತ ಮಾತಾಡ್ಸಿದ್ನರಿ. ಹೂನಪ್ಪ ಅಂತ ನಾನು ಹೊಳ್ಳಿ ಮಾತಾಡ್ಸಿದ್ನಿ. ಬಂದು ಎತ್ತಿ ಒಂದ ವಾರದಾಗ ಡಬಲ್ ಮಾಡೋದು ಇಂತ ಸ್ಕೀಮ್ ಐತಿ, ನಿನ್ ಕಡೆ ಏಟದವು ರೊಕ್ಕ ಕೊಡು ಅಂದ. ಹಾ ಮತ್ ನೀವೇನಂದ್ರಿ? ವಿಚಾರ ಮಾಡಿದ್ನಿರಿ, ಮತ್ತ ಏನಂದ, ಊರಾಗ ಯಾರಿಗೆ ಗೊತ್ತಾಗಬಾರ್ದೈತಿ, ನಮ್ಮರಿಗೆ ಅಷ್ಟ ಡಬಲ್ ಮಾಡ್ಕೊಡಾಕ್ ಕುಂತಾನಿ, ಮತ್ 4 ಮಂದಿ ಆಗಿ ರೊಕ್ಕ ಕೊಡ್ರಿ, ಡಬಲ್ ಆಕತಿ ಒಂದ ವಾರಕ್ಕ ಅಂತ ಹೇಳಿದ್ನ. ಅದನ್ನ ನೀವು ನಂಬಿ ಬಿಟ್ರಿ? ಅಲ್ರಿ ಸರ, ಇಡೀ ಊರಾಗ ಎಲ್ಲಾರ್ನು ಬಿಟ್ಟು ನಮ್ದ 4 ಮಂದಿ ರೊಕ್ಕ ತಗೊಂಡು ಡಬಲ್ ಮಾಡ್ತೇನಂದ, ಮತ್ ನಂಬಿ ಬಿಟ್ವಿ. ಆಮೇಲೆ ಯಾರಿಗೆ ಹೇಳ್ಬೇಡ್ರಿ, ನಿಮ್ದ ಅಷ್ಟ ರೊಕ್ಕ ಇಸ್ಕೊಳಕತ್ತೇನಿ ಅಂದ. ಹಂಗಾರ ಇದ್ರು ಇರ್ಬೋದ್ ಬಿಡು ಅಂದು ವಿಚಾರ ಮಾಡಿ ಹ್ಞೂ ಅಂದ್ ಬಿಟ್ಟಿವ್ರಿ. ಇಡೇ ಊರಾಗ ನಿಮ್ ಕಡೆ ಅಷ್ಟ ಅಲ್ಲ, 200 ಮಂದಿ ಕಡೆ ರೊಕ್ಕ ಇಸ್ಕೊಂಡಾನ. ಯಾರ ಹುಚ್ಚರಂಗ ಹಿಂಗ ಅಂದ್ರ ನಂಬ್ತಾರನ್ರಿ? ಅಲ್ರಿ ಸರ, ನಾವೇನ್ ಸಾಲಿ ಕಲ್ತಾರನ್ರಿ ನಿಮ್ಮಂಗ? ಹೇಳಿದ ನೆಂಬಿದ್ವಿ ನಾವ. ಮನ್ಯಾಗ ಒಂದು ಗಂಡುಗಳು ಚಂದ ಖರ್ಚಿಗೆ ರೊಕ್ಕ ಕೊಟ್ಟಿದ್ರ ನಾವೇಕಿಂತದ ಸ್ಕೀಮ್ ಪಾಮ್ ಡಬಲ್ ಅಂತ ಹೊಕ್ಕಿದ್ವಿ. ಅಂದ್ರ ಗೌಡ್ರು ಒಟ್ಟ ರೊಕ್ಕನ ಕೊಡಂಗಿಲ್ಲನ್ರಿ? ಎಲ್ಲಿ ಕೊಡ್ತಾರ್ರಿ ಸರ? 100 ರೂಪಾಯಿ ಯಾವಾಗಾರ ಕೇಳಿದ್ರ 10 ರೂಪಾಯಿ ಕೊಡ್ತಾರ್ರಿ. ಲಕ್ಷ್ಮಕ್ಕ, ಮತ್ 20,000 ಯಾರ್ ಕೊಟ್ಟಿದ್ ರೊಕ್ಕ ಎಲ್ಲಿಂದ ಕೂಡಿಸ್ಕೊಟ್ಟಿರಿ? 20,000 ಅಟಟ ಇಟಟ ಕುಡಿಸಿ ಇಟ್ಕೊಂಡಿದ್ನಿರಿ ಸರ. ಆ ಬಾಡ ಯಾ ಶನಿಲೆ ಕೇಳಿದ್ನು, ನನ್ನ ಬುದ್ಧಿ ಎಲ್ಲೋಗಿತ್ತು, ಯಾಕರ ಕೊಟ್ನೇನ್ರಿ ಸರ, ಹಂಗಾಗಿಬಿಟ್ಟತಿ. ನಿಮ್ಮ ಕತಿ ಕೇಳಿ ನನಗ ಕಣ್ಣ ನೀರ್ ಬರಾಕತ್ತಾವ್ರಿ. ಕೆಲ್ಸಕ್ ಹೋಗಿ ಕೂಡ್ಸಿಟ್ಟಿದ್ದೇನ ಲಕ್ಷ್ಮಕ್ಕ? ಕೆಲ್ಸಕ್ರೆ ಸರ ಹೋಗ್ರಿಪ್ಪ, ನಾ ಇದಕ್ ಹೋಗ್ಲಿ, ನನಗ ಆಗೋದಿಲ್ಲ ಬಿಡ್ರಿ. ಮೊದ್ಲ ಮನ್ಯಾಗ ಕೆಲಸ ಮಾಡಕ್ ಆಗುದಿಲ್ಲ, ಇನ್ ಹೊಲ್ದಾಗ ಹೋಗಿ ಎಲ್ ಮಾಡ್ಲಿ? ಇನ್ನು 20,000 ಕತಿ ನನ್ನ ಗಂಡ ರಾತ್ರಿ ರೀ ಎಗ್ಗಳಿಗೆ ಕುಡಿದು ಬರ್ತಾನ. ಹಿಂಗಾಗಿ ಕಿಶೆದಾಗ ಎಷ್ಟ್ ರೊಕ್ಕದಾವ ಅಂತ ಹೇಳಿ ನೆನಪಿರಂಗಿಲ್ರಿ ಮುಳಿಗೆ. ಶಾಣೆ ಇದ್ದಾಗ ಬಾಳ ಅಟ್ ಕುಡಿದು ಬಂದಿರ್ತಾನ್ರಿ, ಅವಾಗ 2 ನೋಟ್ ತಕೊಂತೇನ್ರಿ ಸರ. ದಡ್ಡ ಆದ್ನ ಈಟ ಕುಡಿದು ಬಂದಿರ್ತಾನ್ರಿ, ಅವತ್ ಏನ್ ಮಾಡಿದ್ರಿ ನಿರ್ವಾ ಇಲ್ಲಲ್ರಿ, ಒಂದ ನೋಟ ತಕೊಂಡಿರ್ತಾನೆ. ಹುನ್ರಿ ಸರ, ಹೆಣ್ಮಕ್ಳು ಮನಿ ಕೆಲಸ ಮಾಡ್ಬೇಕು, ಸಂಸಾರನು ನೋಡ್ಕೋಬೇಕು, ದುಡ್ಯಾಕ ಎಲ್ಲಕತ್ರಿ ಹೋಗಾಕ, ಮತ್ ಹಿಂಗೆಲ್ಲ ಮಾಡಿ ಅಟ ಅಟ ಕೂಡಿಸಿ ಇಟ್ಕೊಂಡಿರ್ತೇವ್ರಿ ಸರ. ಅಂತದಕ್ಕ ನೋಡ್ರಿ ಬಾಡ್ಯಾ ತಿರಕ ಹಿಂಗ ಪಂಗನಾಮ ಹಾಕ್ಯಾನ. ಅದಕ್ಕ ನೋಡ್ರಿ ಮದುವೆಯಾಗಿಂದ ಗಂಡ್ಮಕ್ಳು ಸಾಲ ಮಾಡ್ಕೊಳ್ಳೋದು. ಸರ ನಿಮ್ ಕೈ ಮುಗಿತೇನ್ರಿಪ್ಪ, ನನ್ ರೊಕ್ಕ ನನಗ್ ಕೊಡಿಸ್ಬಿಡ್ರಿ. ಇನ್ನು ಕಂಪ್ಲೇಂಟ್ರ ಬರ್ಕೊಂತೇನ್ ತಡ್ರಿ. ಬರ್ರಿ ನೆಕ್ಸ್ಟ್ ಯಾರ? ಹಾ ನಿಮ್ ಹೆಸರು ಏನ್ರಿ? ಸರ ನನ್ನ ಹೆಸರು ಮೀನಾಕ್ಷಿ ರೀ. ನಿಮ್ದೆಷ್ಟ್ರಿ ರೊಕ್ಕ? ಸರ ನಂದ್ 10,000 ರೂಪಾಯಿ ರೀ. ನೀವು ಮನ್ಯಾಗ ಏನು ಉದ್ಯೋಗ? ನಂದ ಸರ ಬ್ಲೌಸ್ ಹೊಲಿತೇನ್ರಿ ಸರ, ಇಡೀ ಊರಾಗ ನಾನು ಒಬ್ಬಕ್ಕೆ ಟೇಲರ್. ಹೌದನ್ರಿ? ಪಾಪ ಹೊಲ್ದ್ ಕೂಡ್ಸಿಟ್ಕೊಂಡಿದ್ರೇನ್ ರೊಕ್ಕ? ನೆಂಬಬಾರ್ದ್ರಿ, ಹಂಗ ಮಂದಿನ ನೆಂಬಿ ಮಳ್ಳ ಆಗಬಾರ್ದು. ಇಲ್ ಬಿಡ್ರಿ ಸರ, ನಂದು ದುಡ್ದಿದ್ 1 ರೂಪಾಯಿ ಖರ್ಚು ಮಾಡೋದಿಲ್ರಿ. ನಾ ಮನಿಗೆ ಬಂಗಾರ ಅಂಗಡಿ ಒಂದ್ 500 ರೂಪಾಯಿ ತುಂಬತೇನ್ರಿ ತಿಂಗಳ. ಮತ್ತ ನನ್ನ ಮಕ್ಕಳಿಗೆ ಪೋಸ್ಟ್ನ್ಯಾಗ ಚೀಟಿ ಮಾಡ್ಸೇನ್ರಿ ಸರ. ದುಡ್ದಿದ್ದೆಲ್ಲ ರೊಕ್ಕ ಒಟ್ಟ ಹೊರಗ ತುಂಬಂಗ್ ಮಾಡ್ಬಿಟ್ಟೇನ್ರಿ. ಮತ್ ಈ 10,000 ರೂಪಾಯಿ ಯಾರದ್ರಿ?
ಏನ್ ಕೇಳ್ತೀರಿ ಸರ, ನನ್ನ ಗಂಡ 1 ರೂಪಾಯಿ ಖರ್ಚಿಗೆ ಕೊಡೋ ಅಂದ್ರೆ ಕೊಡೋದಿಲ್ರಿ. ಸಂತಿ ಮಾತ್ರ ಈ ಚಿತ್ರ ತೊಂಬರ್ತಾನ ಮನಿಗೆ, ಅದನ್ನ ಆಟ ಕದ್ದು ಇವ್ರಂತರಿಗೆ ಮಾರಾಕ್ ಕೊಡ್ತಿದ್ದೀರಿ ಸರ. ಅದ್ರಾಗ ಆಟ ಈಟ ಉಳಿಸ್ಕೊಂಡು ಜಮಾ ಮಾಡ್ಕೊಂಡಿದ್ನಿ. ಮನೆಗಿನ ಸಂತಿ ಮಾರ್ತೀರ? ಹ್ಞೂನ್ರಿ ಸರ. ತೊಗರಿ ಬೇಳೆ 200 ರೂಪಾಯಿ ಇದ್ರ ಇವ್ರಂತಾರ್ರಿ ಬರೇ ಬಾರ್ಗೇನಿಂಗ್ ಮಾಡಿ 160 ರೂಪಾಯಿ ತಗೊಂತಾರ್ರಿ ಸರ. ಅಕ್ಕಿನೂ 70 ರೂಪಾಯಿ ಕೆಜಿ ಅದಾವ್ರಿ ಅಂಗಡ್ಯಾಗ, ಇವ್ರು ತಗೊಂತಾರ್ರಿ 50 ರೂಪಾಯಿ ಕೆಜಿ ಹಂಗ. ಹಿಂಗಾಗಿ ಲಾಸ್ ಆದ್ರೂ ಅಡ್ಡಿ ಇಲ್ಲ, ರೊಕ್ಕರ ಕೈಗೆ ಬರ್ತೈತಂತೇಳಿ ಇವ್ರಂತರಿಗೆ ಮಾರಾಕ್ ಕೊಟ್ಟಿದ್ರಿ ಸರ ರೊಕ್ಕ. ಅಲ್ಲ ಶಿವ, ಮತ್ 10 ಬಾರಿ ಒತ್ತಿ ಅಂದೆಲ್ಲ, ನನ್ನ ಮಗಳಿಗೆ ಹೆಸರು ಹಚ್ಚು ರೊಕ್ಕ ಅಂತ ಹೇಳಿ ಏನ್ ಕೇಳ್ತೀಯಾರೇನಕ್ಕ? 15 ದಿನ ಕಳುವು ಮಾಡಿ 10,000 ರೂಪಾಯಿ ರೇಷನ್ ಮಾರಿದ್ನೇ ಯವ್ವ. ನನ್ನ ಗಂಡ ಸಾಲಿಗೆ ಹಚ್ಚಕ್ ರೊಕ್ಕ ಇಲ್ಲ ಅಂದ್ರಿ, ಅದ 10,000 ರೂಪಾಯಿ ನಮ್ಗ ಬಡ್ಡಿ ಹಂಗ್ ಕೊಟ್ರಾತಂತೇಳಿ ಎಷ್ಟು ಆಸೆ ಇಟ್ಕೊಂಡು ಕೂತಿದ್ದೀರಿ ಸರ. ತಿರುಕ್ ಬಾಡ ಶನಿ ಬಂದಂಗ ಬಂದ ಬಿಡು, ಹಂಗಾರ ಅವಂದು ತಿಂಗಳ ಬಡ್ಡಿಗೆ ಬಾಯಿ ತಕೊಂಡು ಕುಂದ್ರಬೇಕು, ಇವಂದಾದ್ರ 1 ವಾರದಾಗ ಡಬಲ್ ಆಕೇತಂತೇಳಿ ವಿಶ್ವಾಸ ಮಾಡಿ ಕೊಟ್ಟು ಬಿಟ್ಟಿರಿ ಸರ. ಸರ ನನಗ ಒಂದು ರೊಕ್ಕ ಡಬಲ್ ಆಗಿ ಬರ್ಬೇಕ್ರಿ, ಇಲ್ಲ ನಂದು 10,000 ನನಗೆ ಕೊಡ್ರಿಪ್ಪ, ನನ್ನ ಗಂಡಗೆ ಬಡ್ಡಿ ಹಂಗೆ ಕೊಡ್ತೇನ್ರಿ ಸರ. ನಿಮ್ಮನ್ನ ದೇವ್ರಂತ ನಿಂಬೇನ್ರಿ, ನನಗೆ ಸಹಾಯ ಮಾಡ್ರಿ ಸರ. ಅಕ್ಕಾರ, ನೀವ ನನಗ ಸಹಾಯ ಮಾಡ್ದಂಗಾತ್ರಿ. ನಾನು ಇನ್ಮೇಲೆ ಸಂತಿ ಒಟ್ಟು ವಿಚಾರ ಮಾಡಿ ತುಸು ತುಸು ತರ್ಬೇಕ್ ಮನಿಗೆ. ಎಲ್ಲ ಮಿನ್ರಿ ಯವ್ವ, ಸಂಪನ್ ಮೀನಾಕ್ಷಿ ಅಂತೀವಿ ನಾವು. ನೋಡ ಯವ್ವ, ಈಕಿದು ಕಲಾ ಒಳಗೈತಿ. ಅಲ್ಲ, ಇಡೀ 5 ಮಂದ್ಯಾಗ ನಾನೇ ಒಬ್ಬಕ್ಕೆ ಉಳಿತಾಯ ಮಾಡಕ್ಕೆ ಅಂತೇಳಿ ಎಷ್ಟು ಗರ್ವ ಇಟ್ಕೊಂಡಿದ್ದೆ. ಈ ಮೀನಾಕ್ಷಿ ನೋಡಿದ್ರೆ ಕಿ ಮುಂದೆ ನಾ ಏನು ಅಲ್ಲ, ಹೆಚ್ಚಿನಕಿ ಬಿಡುವ. ಈಕಿ 15 ದಿನದಾಗ 10,000 ರೂಪಾಯಿದು ಸಂತಿ ಕಳು ಮಾಡ್ಯ ಮನ್ಯಾಗ. ಅರೇ, ಈ ಮೀನಾಕ್ಷಿಂದು ಅಕ್ಕ ಬಹಳ ಹರಾಮಿಗಾದಾರ ನೋಡ್ರಿ. ಸಹಾಯ ಮಾಡೋಣಂತ್ರಿ, ಬರ್ರಿ ತಗ. ನೆಕ್ಸ್ಟ್ ಅಕ್ಕಾರ, ನಿಮ್ಮ ಹೆಸರ್ರಿ? ನನ್ನ ಹೆಸರು ಪತಿವ್ರತ ಪಾರ್ವತಿ. ಎಷ್ಟು ರೊಕ್ಕ ಕೊಟ್ಟಿರಿ ನೀವ? ನಾನ್ರಿ ಸರ 80,000 ರೂಪಾಯಿ ಕೊಟ್ಟೇನ್ರಿ. ದೊಡ್ಡ ಮೂಳಿ ಕೊಡದ 40,000 ಕೊಟ್ಟಾಳ, 80,000 ಅಂತ ಹೇಳ್ತಾಳ. ಈಕಿಗೆ ಅನ್ಕರು ಬರೀ ಬುದ್ಧಿ ಕಲಿಸ್ಬೇಕ. 80,000 ರೂಪಾಯಿ ರೀ? ಎಲ್ಲಿಂದ ಬಂತ್ರಿ ಅಷ್ಟು ರೊಕ್ಕ? ಎಲ್ಲಿಂದ ಬರ್ತೈತ್ರಿ ಸರ? ನನ್ನ ಗಂಡನು ಕಟಾಗ ನೀರ್ ಬೆಳಂಗ್ ದುಡಿತೈತ್ರಿ. ನಾನು 1 ದಿನ ಮನೆಯಾಗಿರಂಗಿಲ್ಲ. ಇದ ಲಕ್ಷ್ಮವನು ಹೊಲ್ದಾಗ ಬ್ಯಾಡ್ರಿ, ಅದು ದುಡುದು ಜಲಮ ಸಣ್ಣಗೆ ಹೋಗೈತಿ. ಪರಕರ ಹೊಲ್ದಾಗ ದುಡುದು ಇಷ್ಟು ರೊಕ್ಕ ಹೆಂಗ್ ಕುಡ್ಸಿದ್ರಿ? ಅಯ್ಯ ಹೋಗ್ರಿ ಸರ, ನಿಮ್ಮಂತರ ಉದ್ದಕ ಸಾಲಿ ಕಲ್ಕೊಂತ ಹೋಗ್ತಿರ್ ಕರೆಯವ, ಬುದ್ಧಿನ ಬೆಳೆದಿರಂಗಿಲ್ಲ. ನಾವ್ ನೋಡ್ರಿ ಸರ, ಇಟ ಸಾಲಿ ಕಲ್ತ್ರು ಬುದ್ಧಿ ಜಗ್ಗ ಬೆಳೆದಿರ್ತೈತಿ. ಏನ್ರಿ ಹೊಲಕ್ ಹೋಗ್ಕನಲ್ರಿ, 1 ರೊಟ್ಟಿ ಕಟ್ಕೊಂಡು ಹೋಗೋದಿಲ್ಲ ನಾನು. ಆದ ಇದು ಉಳ್ಕ ಬೆಳಕ ಯಾರದ ಒಂದ್ ಏನ್ರ ಕೊಟ್ಟಿದ್ದು ಅದನ್ನ ತಗೊಂಡು ಹೋಗಿ ಅವ್ರಿಗೆ ಅಟ್ ಕೊಟ್ಟ ಅವ್ರದ ಉಂಡ ಅವ್ರದ ಬಾರಿಸಿ ಬರ್ತೇನ್ರಿ ಸರ. ಅಷ್ಟೇ ಮದುವೆ ಮುಂಜಿ ಶ್ರಾವಣ ಪಾವಣ ಇದ್ವಂದ್ರಿ, ಎಲೆ ಪೂಜೆವು ಎಲೆ ಪ್ರಸಾದ ಇರ್ತೈತಿ, ಪತ್ತೆ ಹಚ್ಕೊಂಡು ಹೋಗಿ ಉಂಡು ಬರ್ತೇನಿ. ಅಷ್ಟ ಅಲ್ಲ, 2 ದಿನಕ್ಕಾಗಷ್ಟು ಸಾರು ಅಡಿಗೆ ತಂದು ಇಟ್ಕೊಂತೇನ್ರಿ ಸರ. ಅಯ್ಯ ಮೂಳಿ, ಏನು ದೊಡ್ಡ ಪ್ರಶಸ್ತಿ ಸಿಕ್ಕೇತಿಕಿಗೆ, ಎಷ್ಟು ಚಂದ ಹೇಳ್ಕೊತೈತಿ ನೋಡ್ ಮೂಳಿ. ಹೋ ಹೊರಗ ತಿಂದ್ ಬರೋದು, ಒಟ್ಟ ಒಲ್ಯಾಗ ಬೆಂಕಿ ಒಟ್ಟ ಹಾಕಂಗಿಲ್ಲ ಮನ್ಯಾಗ. ಅದೇನ ಅಂತಾರಲ್ರಿ, ಹೊಟ್ಟಿ ಹೊರಗ್ ಹೋತು ಮಟ್ಟಿ ಮನಿಗ್ ಬಂತಂತ ಹೇಳಿ, ಹಂಗಿರ್ಬೇಕ್ ನಿಮ್ದು. ಹ್ಞೂನ್ರಿ ಸರ, ಕಾಲ ನೋಡ್ತಿರ್ಲೋ ಎಷ್ಟು ಕೆಟ್ಟೈತಿ. ಏನ್ರಿ ಬೆಲೆ ಎಲ್ಲ ಗಗನಕ್ಕೇರ್ಯಾವ. ಎಲ್ಲರ ಸಂತಿ ಚಂದಿಗೆ ಮಾಡಿ ಉಣ್ಣಾಕತ್ರ ಯಾವಾಗ ನಾವು ರೊಕ್ಕ ಕೂಡಿಸ್ಕೋಬೇಕು? ಹೊಟ್ಟಿಗೆ ತಿಂದು ಉಂಡು ಉಳಿದ್ರೆ ಗಳಿಸ್ಬೇಕ. ಇದೇನ ಯವ್ವ, ಮಂದಿ ಮನೆ ನಾಚಿಕಿಲ್ದಂಗ ಹೋಗ್ಯಾಗ ತಿಂದು ರೊಕ್ಕ ಕೂಡ್ಸಿಟ್ಟೈತಂತ. ಇದ್ರ ಜಿಬ್ಬು ಮೂಳಿ ಯಾ ಮಸಡಿ ಇಟ್ಕೊಂಡು ಹೇಳಕತ್ತ ನೋಡು. ಸರ, ಇವು ನಿಮ್ಮ ಕೈ ಅಲ್ರಿ, ಕಾಲ್ ಅಂತ ತಿಳ್ಕೊತೇನ್ರಿ ಸರ. ನಂದು 80,000 ರೂಪಾಯಿ ನನಗೆ ಕೊಡಿಸ್ಬಿಡ್ರಿಪ್ಪ. ಆತ್ ತಗೋರಿ, ಕೊಡಿಸ್ತಿತ್ತಂತ. ನೆಕ್ಸ್ಟ್ ಹೋಗ್ಲೇ ಪಾತವ. ನಿಮ್ಮ ಹೆಸರೇನ್ರಿ? ನನ್ನ ಹೆಸರು ಫಾತಿಮಾ ಬೇಗಂ ರೀ ಸರ. ನಿಮ್ದೆಷ್ಟ್ರಿ ರೊಕ್ಕ? 10,000 ರೂಪಾಯಿ ರೀ ಸರ. 10,000 ರೂಪಾಯಿ ಹೆಂಗ್ ಕೂಡ್ಸಿದ್ರಿ? ಅರೇ ಸಾಹೇಬ್ರಂದು ಅಣ್ಣ, ನಮ್ದ ಗಂಡಾಗ 4ನೇ ಮದ್ವಿಗ ಆಗ್ಯಾರ್ರಿ. ಮತ್ತ ಆ ಹುಡುಗಿಂದ ಅಪ್ಪಂದ ದುಬೈದಾಗ ಕೆಲಸ ಮಾಡ್ತಾರು. ಮತ್ತ ಅಲ್ಲಿಂದ ಒಂದು ವಾಚ್ ತಂದ ಗಿಫ್ಟ್ ಕೊಟ್ಟಾರು ನಮ್ ಗಂಡಾಗ. ಮತ್ತೆ ನಮ್ದ ಮರದ ಮನೆ ಮರತ ನಮ್ದ ಮನಿಗ್ ಬರೋ ಮುಂದೆ ಹಾಕೊಂಡ್ ಬಂದಾರು. ಮತ್ತ ರಾತ್ರಿ ಫುಲ್ ಟೈಟ್ ಆಗ್ಯಾರು. ಮತ್ ನಾ ಕದ್ದು ಇಟ್ಕೊಂಡಾರು. 1 ಲಕ್ಷದ ವಾಚ್ಗ 10,000 ರೂಪಾಯಿ ಕಿಮ್ಮತ್ ಮಾಡಿ ರೊಕ್ಕ ಕೊಟ್ಟಾರು. ಆ ರೊಕ್ಕ ಒಯ್ದು ತಿರ್ಕಂದು ಅಣ್ಣನ ಕೈಯಾಗ ನಾ ಸಿಗಿಸ್ಯಾರು. ಆ ಹರಾಮಿಂದು ತಿರ್ಕಂದು ಅಣ್ಣ ಇಸ್ಬೇಟ್ಗ ಆಡಿ ಮುಗಿಸ್ಯಾರು. ನಮ್ದಕ್ಕ ಸಾಹೇಬ್ರ ಯಾರ್ ರೊಕ್ಕ ಕೊಡ್ತಾರು? ಅಲ್ಲ ಪಾತಿನೂ ಯಾಡ್ತೀರಿ ಹಾವ ಬಿಡಿಕೆ. ನೋಡಿದ್ರ ನೆಗಣ್ಣಾರ ಕೂಟ ಎಷ್ಟಿರ್ಬೇಕು ಅಷ್ಟದೇನ್ರಿ ರೇಣುದು ಅಕ್ಕ. ಅವ್ರದಕ್ಕ 1 ರೂಪಾಯಿ ಆಸೆಗ ಮಾಡಂಗಿಲ್ಲ ನೋಡ್ರಿ ಅಂತಾಳ. ಅವ್ರ ನೆಗಣಿ ಅಪ್ಪ ಕೊಡ್ಸಿದ್ ವಾತ್ನ ಅದು ಲಕ್ಷ ರೂಪಾಯಿದಕ್ಕ 10,000ಕ್ಕೆ ಮಾರಿ ಯವ್ವ ಇಲ್ಲ ಡಬಲ್ ಮಾಡಕ್ ಕೊಟ್ಟಾಳ. ಹಗರ ಇಲ್ಲಿ ಬಿಡಿಕಿನ ಮುಸುಮೂಳಿ. ಆತ್ರಿ, ಎಲ್ಲಾರ್ದು ಕಂಪ್ಲೇಂಟ್ ಬರ್ಕೊಂಡೇನಿ. ಯಾರ್ಯಾರ್ದು ಎಷ್ಟೆಷ್ಟು ರೊಕ್ಕ ಬರ್ತೈತಿ ನೋಡೋಣ ವಿಚಾರ ಮಾಡಿ. ಹೌದ್ರಿ ಅಕ್ಕಾರ, ನಿಮ್ದು ಯಾಕೆ ರೊಕ್ಕ ಇಸ್ಕೊಂಡಿಲ್ಲಮ್ಮ? ಎಲ್ಲಾರ್ದು ಇಸ್ಕೊಂಡು
ನನ್ ರೊಕ್ಕ ಕೊಡ್ತೇನಂದ್ರ ಬ್ಯಾಡ ಅಂದಾರಿ. ಅರೇ ಲಕ್ಷ್ಮೀದು ಅಕ್ಕ ರೇಣುಂದು ಅಕ್ಕ ರೊಕ್ಕ ಕೊಡಾಕತ್ರ ಆ ತಿರ್ಕಂದು ಅಣ್ಣ ಯಾಕೆ ತಗೊಂಡಿಲ್ಲ ರೀ? ಅದ ವಿಚಿತ್ರ ಆಗಾಕ್ ಕುಂತೈತ್ ನೋಡ್ರಿ. ಅಯ್ಯ 4 ಮಂದಿ ಇದೇನ ಗುರುಪ್ ಪಿರುಪ್ ಅನ್ನಲ್ಲ ಏವಾವ. ಹೋಗ ಯವ್ವ ಲಕ್ಷ್ಮಕ್ಕ, ಕರೆನ ಕಂಪನಿ ಇದ್ರ ರೂಲ್ಸು ಪಾಲ್ಸು ಇರ್ತಿತ್ತು. ಆ ಭಾಡೆ ನೋಡಿದ್ರ ತಗೊಂಡ್ ಹೋಗಿ ಇಸ್ಪೇಟ ಆಡ್ಯಾನ. ಹೌದಲ್ಲ ಮೀನಾಕ್ಷಿ, ರೇಣಿ ರೊಕ್ಕ ಯಾಕೆ ತಗೊಂಡಿಲ್ಲ ಅವ? ಆಕಿ ಕೊಡ್ತೇನಂದ್ರು ಬ್ಯಾಡ ಅಂದಾನ. ನನಗ ಅನಸ್ತೈತಿ ಲಕ್ಷ್ಮಕ್ಕ, ಇದ್ರ ಹಿಂದೆ ಏನಾರ ರೇಣಿ ಕೈವಾಡ ಐತನ ಮತ್ತ? ಏನ್ರಿ ನೀವು ಒಂದಿಟ್ಟು ತಣ್ಣಗಿರ್ರಿಪ್ಪ. ಅವ್ರ ತಲೆಯಾಗ ಹುಳ ಬಿಟ್ರಿ ಅಂದ್ರಿ ಹಿಂಗ ಇನ್ನು ನನ್ನ ಜಲಮಾನ ಜಾಲ ಆಡ್ತಾರ ಅವ್ರ. ಹಂಗಲ್ಲ ರೇಣಿ, ಎಲ್ಲಾರು ರೊಕ್ಕ ಇಸ್ಕೊಂಡವ, ನೀನ್ ರೊಕ್ಕ ಯಾಕೆ ಇಸ್ಕೊಂಡಿಲ್ಲ? ಅದ ವಿಚಿತ್ರ ಆಗೈತ್ ನನಗ. ಹೌದು, ಇದನ್ನೆಲ್ಲ ಬರ್ಕೊಂಡೆ ಏನ್ ಉಪಯೋಗ? ಏನ್ ಉಪಯೋಗ ಅಂತೀಪ ಮಾರಯ್ಯ? ಬಗಾನ ನಾವೇನಾರ ಬಂದು ಇಷ್ಟು ನಾಟಕ ಮಾಡ್ಲಿಕ್ರ ಪೊಲೀಸ್ ಸ್ಟೇಷನ್ಯಾಗ ಹೋಗಿ ಕಂಪ್ಲೇಂಟ್ ಕೊಡ್ತಿದ್ರ. ಏನ್ರಿ ನಿಮ್ಮ ಪೊಲೀಸ್ ರಂಗಿ ಗನ ಚಂದಕ್ಕವ್ರಿ. ಒಟ್ಟು ಹಿಂಗ ಪೊಲೀಸ್ ಏಸದಾಗ ಒಟ್ಟು ಪಿಲ್ಟಪ್ ಕೊಡ್ರಿ ಅವ್ರಿಗೆ. ಥೋ, ಪಿಲ್ಟಪ್ ಅಲ್ಲ ಬಿಲ್ಡಪ್. ಹ್ಞೂನ್ರಿ ಅದ ಪಿಲ್ಟಪ್. ಆತ್ ತಗೋ, ಕೊಡ್ತೇನಿ. ಅರೇ ಲಕ್ಷ್ಮೀದು ಅಕ್ಕ ರೇಣುಂದು ಅಕ್ಕ ಅಂದ ಮೇಲೆ ಒಂದು ಕಣ್ಣಗ ಇಡ್ಬೇಕು ನೋಡ್ರಿ. ಹೌದು ಬಿಡ ಲಕ್ಷ್ಮಕ್ಕ, ನಮ್ಮ 4 ಮಂದಿ ಬಿಸ್ಕೊಂಡು ಅಕ್ಕಿ ದೊಬ್ಬೇಕಿದ ಯಾಕೆ ಬಿಟ್ಟಾನ? ಅದ್ ಬೇಕಲ್ಲ ಕಾರಣ. ತಿರ್ಕನ್ ಹಿಂದ ಬೆಂಬಲಕ್ಕೇನ್ರ ಬಂದ್ಲಿಕ್ಕೆ ಈಕಿಗೈ ತನ್ನಂಗ ಗಜ್ಜ. ಪರಕ್ಕ ನನಗೂ ಹಂಗ ಅನ್ಸಾಕತ್ತೈತಿ. ಏನನ್ನೋದು ಸೂಕ್ಷ್ಮ ಕಂಡು ಹಿಡಿಬೇಕು ನೋಡ್ ನಾವ. ಸರ ನಮ್ ರೊಕ್ಕ ಯಾವಾಗ ಕೊಡಿಸ್ತೀರಿ? ಕಂಪ್ಲೇಂಟ್ ಬರ್ಕೊಂಡೇನ್ರಿ ಅಕ್ಕಾರ, ಆದಷ್ಟು ಜಲ್ದಿ ನಿಮ್ಗೆ ನ್ಯಾಯ ಸಿಗ್ತೈತಿ ರೀ. ಆದ್ರೂ ಪಾರಿ ಮುಖ ನೋಡ್ಬೇಕಾಗಿತ್ರಿ ನೀವು. ನನಗಂತೂ ಬಾರಿ ಖುಷಿ ಆಗೈತಿ ಇವತ್ತ. ಹೌದು, ಈ ಎಲ್ಲಾ ಡ್ರಾಮಾ ಎದಕ್ ಮಾಡಿದಿ? ಈ ಎಲ್ಲಾ ನಾಟಕ ಮಾಡಿದ್ದು ಆ ಪಾರಿದು ಎಡ್ಸಕ್ ಮರ್ಯಾಕ. ಅದೆಲ್ಲ ಸರಿಲೇ. ಒಂದ್ ವೇಳೆ ಕರೆನ ತಿರಕ ರೊಕ್ಕ ತಗೊಂಡು ಓಡಿ ಹೋದ್ರ ಏನ್ ಮಾಡ್ತಿ? ಅಯ್ಯ ನಿಮ್ದೊಂದ್ ದೊಡ್ಡ ಕತಿನ. ಆ ತಿರಕನ್ನ ನಮ್ಮನೆ ಕೂಡಾಕ್ಯಾನಿ. ಕೂಡ ಹಾಕಿಯ? ಹ್ಞೂನ್ರಿ, ಮಾಡ ಮಠ ಇಬ್ಬಳಾರು ಕೂಡಿ ನಾಟಕ ಮಾಡಿದ್ವಿ. ನನಗೆ ಯಾಕ ತಿರ್ಕನ್ ಮೇಲೆ ನಂಬಿಕೆ ಇದ್ದಿದ್ದಿಲ್ಲ. ಅದಕ್ಕ ಏನ್ ಮಾಡಿದ್ನಿ, ಬಾಯಿಲೆ ಇಡ್ಲಿ ಮಾಡಿದ ಮನ್ಯಾಗ ತಿನ್ನುವಂತ ಅಂತ ಕರ್ಕೊಂಡ್ ಬಂದು ಕೋಲ್ಯಾಗ ಅವನ್ನ ಕೂಡಾಕ್ಬಿಟ್ಟೇನ್ರಿ. ಎಲ್ಲ ಹಡ್ಬಿಟ್ಟಿ ರೇಣಿ ತಿರುಕನ್ನ ಈಕಿ ಮನೆ ಮುಚ್ಚಿಟ್ಟಾಳ. ಎಲ್ಲ ಹಡ್ಬಿಟ್ಟಿ ಗಂಡನ್ನ ಪೊಲೀಸನ ವೇಷ ಹಾಕಿ ಕರ್ಕೊಂಡ್ ಬಂದ ಅವಳಿಗೆ. ಅದಕ್ಕ ಹೇಳ್ತಾರ ಯವ್ವ ಕುಳ್ಳ ಮಿಂಡ್ರ್ಯಾರ್ನ ನಂಬಬಾರ್ದು. ಲಕ್ಷ್ಮೀದು ಅಕ್ಕ ನೀವು ಬಂದಿರಿ? ಪಾತಿ ನೀನು ಬಂದ್ಯಾ? ಹ್ಞೂನ್ರಿ, ಯಾಕ ರೇಣುಂದು ಅಕ್ಕನ ಮೇಲೆ ಬಹಳ ಸಂಶಯ ಬರಾಕತ್ತಿತ್ತು. ಮತ್ತ ಅವ್ರದಕ್ಕ ಫಾಲೋ ಮಾಡಿ ಅವ್ರದ ಮನಿಗ ಬಂದ್ಬಿಟ್ಟೇನ್ ನೋಡ್ರಿ. ಎಲ್ಲ ರೇಣಿದ ಕರಾಮತ್ತ ಐತ್ಲೆ ಹೇಳಕ್ ಕುಂತ ಅವಳಕಿ ಬಾಯ್ಲೆ. ನೋಡಲೆ ಪೊಲೀಸ್ ಆದವ ಬೇರೆ ಯಾರು ಅಲ್ಲಲೆ ರೇಣಿ ಗಂಡನ. ನಿನ್ನವನ ಏನಾರ ನನ್ನ ಕುತ್ತಿಗೆಗೆ ದಾಳಿ ತಂದಿ ಬಿಡು ಅವನು ಹೊರಗ. ಸುಮ್ನಿರ ಮಾರಯ್ಯ, ಅವಂಗ ದಿನಾ ಊಟ 3 ಹೊತ್ತು ಕರೆಕ್ಟ್ ಕೊಡ್ತಾನಿ. ಅದಕ್ಕೂ ಮನಿ ಇಲ್ಲ ಮಠ ಇಲ್ಲ, ಊಟ ಕೊಡ್ತಾನಲ್ಲ ಬಾಯಿ ಮುಚ್ಕೊಂಡ್ ಕುಂತತಿ. ಒಂದ್ ದಿನಾನು ರೇಣಕ್ಕ ನನ್ನ ಬಿಡು ಅನ್ನವಲ್ಲ. ಹೌದು, ತಿರ್ಕನ್ ಕಡೆ ಕೊಟ್ಟಿದ್ ರೊಕ್ಕ ಎಲ್ಲದಾವ? ರೊಕ್ಕದೇನು ತಲೆ ಕೆಡಿಸ್ಕೋಬೇಡ್ರಿ, ರೊಕ್ಕ ಇರಲ್ಲೇ ಅದಾವ. ಯವ್ವ ಊರ್ ಬಿಂಜಾಲಿ ಡಬಲ್ ಮಾಡ್ತೇನಂತೇಳಿ ಆ ಬಾಡ್ಯಾನ ಕೈಯಾಗ ರೊಕ್ಕ ಇಸ್ಕೊಂಡು ನೋಡ್ಲೆ ರೊಕ್ಕ ಇರಲ್ಲೇ ಅದಾವಂತಾಳ. ಹಡ್ಬಿಟ್ಟಿ ನಮ್ ತಲೆ ಮೇಲೆ ಕೈ ಇಡಾಕ ರೊಕ್ಕ ತಗೊಂಡಾಳ ಏಕಿ. ಅರೇ ಲಕ್ಷ್ಮೀಂದು ಅಕ್ಕ ದುಶ್ಮನ್ ಕಹಾ ಹೇ ಅಂದ್ರೆ ಇಲ್ಲೇ ಬಗಲ್ನಾಗ ರೇಣುಂದು ಅಕ್ಕ ದುಶ್ಮನ್ ಆಗ್ಯಾರು. ಪಾತಿ ಸುಮ್ ಕುಂದ್ರು, ಮತ್ತೇನೇನ್ ಮಾತಾಡ್ತಾರ ಕೇಳೋನು. ಆತ್ ತಗೋರಿ. ಹೌದು, ಪಾರಕ್ಕನ್ ಎಡಸೊಕ್ಕು ಮುರಿಬೇಕು ಅಂದಿ. ಅದಕ್ಕ ಪಾಪ ಉಳುಕಿದರ್ಗೆ ಯಾಕೆ ಶಿಕ್ಷೆ? ಉಳುಕಿದರ್ ಯಾರು ಶಿಕ್ಷೆ ಅಂದ್ರಿ? ಅವ್ರ ರೊಕ್ಕ ಕೊಡ್ಲಿಕ್ರ ಆಕಿನೂ ಕೊಡ್ತಿದ್ದಿಲ್ಲ. ಹಂಗೈತದ ಒಬ್ಬಕ್ಕೆ ಕೊಟ್ಟಾನಕಿ. ರೇಣಕ ಬರೇ ಗಂಡನ್ ಕುಟ್ಟು ಮಾತಾಡ್ಕೊಂತ ನಿಲ್ಲದಾತಲ್ವಿ, ಬಾ ಹೊಟ್ಟಿಗೆ ಏನಾರ ಕೊಡ್ಬಾ. ಹೋಗ್ಲಿ, ಆ ತಿರಕ್ ಒದ್ರಾಕತ್ತಾನ, ಏನಾರ ಊಟಕ್ ಕೊಡ ಅವಂಗ. ಅತ್ತರಿ ಹಂಗ ಊಟಕ್ ಕೊಟ್ಟೆ ನಿಮ್ಗೂ ನೀಡ್ತಾನಿ. ಅಲ್ಲ, ಪಾರಕ್ಕ ಆಕಿ ಪೂರ್ತೇಕಾಕಿ ಜಿಬ್ ಅದಾಳ. ಈಕಿ ನನ್ ಹೆಂಡತಿಗ್ ಒಣ ಉಸಾಬರಿ ಯಾಕ ಬೇಕ? ಅಕ್ಕಿಗೆ ಯಾಕೆ ಬುದ್ಧಿ ಕಲ್ಸಾಕ್ ಹೋಗ್ಬೇಕ? ಈಕಿ ನನ್ ಹೆಂಡತಿ ಕುಳ್ಳಿ ಒಂದಿಲ್ದ ಒಂದ್ ಎಡವಟ್ಟು ಮಾಡ್ಕೊಂಡ ಬಿಟ್ಟಿರ್ತಾಳ. ನೋಡ್ಲೇ ಪಾತಿ, ಇವ ನೋಡಿ ಹೆಂಡತಿ ಮಾತ್ ಕೇಳಿ ಪೊಲೀಸನ ವೇಷ ಹಾಕೊಂಡು ಬಂದ್ ಯವ್ವ ನಮಗ್ ಸುಳ್ಳ ಕಂಪ್ಲೇಂಟ್ ತಗೊಳ್ಳೋ ನ್ಯಾವ ಮಾಡಿದ. ಹ್ಞೂನ್ರಿ ಲಕ್ಷ್ಮೀಂದು ಅಕ್ಕ, ನಾನು ನೋಡಾಕ್ ಕುಂತೇನ್ರಿ. ಅವ್ರದ್ದು ಲವ್ವಿ ಡವ್ವಿಗ ನಡೆದಿತ್ತಲ್ರಿ, ಅವಾಗ ನಂಗೆ ಸಂಶಯ ಬಂತ್ ನೋಡ್ರಿ. ಗಂಡ ಎಂತಿ ಲವ್ವಿ ಡವ್ವಿಯಾರ ಮಾಡ್ಲಿ ಏನಾರ ಮಾಡ್ಕೊಲಿಲಿ, ನಮ್ಮ ರೊಕ್ಕ ನಮಗ್ ಸಿಗಬೇಕಲ್ಲ, ಅದಕ್ಕೆ ಏನ್ ಮಾಡ್ಬೇಕು ಹೇಳ? ಅರೇ ಲಕ್ಷ್ಮೀಂದು ಅಕ್ಕ ಸುಮ್ಗ ಕುಂದರಿ ಸ್ವಲ್ಪ. ಈಗ ರೇಣುಂದು ಅಕ್ಕಂದ ಕಡೆ ತಿರ್ಕಂದ ಬಂದಿದಾರಂತ ತಿಳ್ಕೊಂಡೇವಿ ನಾವ್. ಆದ್ರ ರೇಣುಂದು ಅಕ್ಕಂದ ಮುಂದೆ ಹೇಳೋದ್ ಬೇಡ. ಅವ್ರದ್ದು ಹೊಟ್ಟಾಗ ಏನೇನೈತಿ ವಿಚಾರ ತಕೊಳ್ಳೋನು. ಹೋಗ್ಲೇ ಪಾತಿ ಏನಾರ ಮಾಡಯ್ಯವ್ವ, ನನ್ನ 20,000 ನನಗ್ ಬರ್ಬೇಕು ನೋಡು, ಅಷ್ಟ ಕೇಳೋದ್ ನಾನು. ಮತ್ತೆ ರೇಣುಂದು ಅಕ್ಕ ಎಲ್ಲರೂ ರೊಕ್ಕಾಗ ವೈದ ಖರ್ಚು ಮಾಡಿದ್ರೆ ಏನ್ ಮಾಡ್ಬೇಕ್ರಿ ಲಕ್ಷ್ಮೀಂದು ಅಕ್ಕ? ರೊಕ್ಕಾಗ ಮತ್ತೆ ಗೋವಿಂದ ಗೋವಿಂದ ಆಗ್ತೈತ್ ನೋಡ್ರಿ. ಏ ಪಾತಿ ಒಂದಿಟ್ಟು ಚಲೋ ಮಾತಾಡ್ಲಿ, ಇಂಥವೆಲ್ಲ ಹೇಳಿದೆ ಅಂದ್ರೆ ಎದಿ ಬಗಲ್ ಅಂತತಿ. ಲಕ್ಷ್ಮೀಂದು ಅಕ್ಕ ಸ್ವಲ್ಪ ಸುಮ್ ಕುಂದರ್ರಿ, ನಾ ಮಾತಾಡ್ತೇನಿ. ರೇಣುಂದು ಅಕ್ಕ ಯಾರು? ಅರೇ ನಮ್ದಕ್ಕ ಫಾತಿಮಾ ಬೇಗಂ ಬಂದೇನ್ರಿ. ರೇಣುಂದು ಅಕ್ಕ ಎಲ್ಲದಿರಿ? ರೇಡಿ ಅಡ್ಗೆ ಮನೆಯಾಗ ಅದಿ ಅಂದ್ರೆ ಬರ್ತೇನೆ ತಡಿ. ಲಕ್ಷ್ಮಕ್ಕನ? ಅಯ್ಯಯ್ಯೋ, ಅಡ್ಗೆ ಮನೆಗೆ ಬಂದ್ರೆ ತಿರ್ಕನ್ ನೋಡ್ತಾಳ ಯವ್ವ, ನಾನ ಓಡಿ ಹೋಗ್ಬೇಕು ಹೊರಗ. ಲಕ್ಷ್ಮಕ್ಕ ಪಾತವ ಯಾವಾಗ ಬಂದ್ರಿ? ಅರೇ ರೇಣುಂದು ಅಕ್ಕ ಇಷ್ಟ ಗಾಬರಿ ಆಗಿರಿ ನೀವ? ನಾನು ಗಾಬರಿ ಇಲ್ವಾ? ಬಾ ಲಕ್ಷ್ಮಕ್ಕ ಕುಂದ್ರ. ರೊಕ್ಕ ಬಂದೇಲಿ ರೇಣಿ, ರೊಕ್ಕ ಒಂದ್ ಹೋಗಿದ್ದಕ್ಕ ಯವ್ವ ಮನ್ಯಾಗ ಟೆನ್ಷನ್ ಅಂದ್ರೆ ಟೆನ್ಷನ್ ನೋಡ್ಲಿ. ಅದಕ್ಕ ಯವ್ವ ನಿಮ್ ಮನ್ಯಾಗ ಒಟ್ಟು ಕುಂತು
ಹೌದ್ರಿ ರೇಣುಂದಕ್ಕ, ನಿಮ್ದಕ್ಕ ಜೊತೆ ಸ್ವಲ್ಪ ಮಾತಾಡಿದ್ರ ತೆಲಾಗಿಂದ ಎಲ್ಲ ನೀವು ಚಿಂತಿಗೆ ತೆಗಿತೀರಿ ಅಂತ ಹೇಳಿ ನಮ್ದಕ್ಕೂ ಬಂದೆ ನೋಡ್ರಿ. ಅಪರೂಪಕ್ಕೆ ಒಂದೆರಡು ಮೆತ್ತನ ಇಡ್ಲಿ ಮಾಡ್ಕೊಂಡಿನಿ. ಅದ್ರಾಗ ಈ ತಿರುಕ್ ಬಾಡೆ ಒಂದು ಜೋಡಾಗೈತಿ. ಮತ್ತೆ ಇವ್ರಿಬ್ಲಾರು ಬಂದ್ರ ನೋಡು. ಯವ್ವ ಏನ್ ಪಜಿತೆ ಯವ್ವ. ಪಾತವ ಲಕ್ಷ್ಮಕ್ಕ ಕುಂದ್ರೆ ರೇಣುಂದಕ್ಕ ನಾಷ್ಟಕ್ಕೆ ಏನ್ ಮಾಡಿರಿ? ಹೌದ್ರಿ ರೀ, ಏನೋ ಗಮ ಗಮ ವಾಸನೆ ಬರ್ತೈತಲ್ಲ, ಏನ್ ಮಾಡಿ? ಏನಿಲ್ಲ ಬಿಡ ಲಕ್ಷ್ಮಕ್ಕ, ರಾತ್ರಿದು ಅನ್ನ ಜಗ್ಗ ಉಳಿದ್ಬಿಟ್ಟಿತ್ತ ಯವ್ವ. ಅದನ್ನ ಬೆಳ್ಳುಳ್ಳಿ ಜಜ್ಜಿ ಒಗ್ಗರಣೆ ಹಾಕಿ ಬಂದೇನಿ. ಅದ್ರದ್ದು ಬೆಳ್ಳುಳ್ಳಿದ ವಾಸನೆ ಅದ. ಹೌದನ, ಯಾಕಾಗ ಒಂದಾಕ್ ಬಿಡು. ಕುಂದ್ರೆ ಲಕ್ಷ್ಮಕ್ಕ ನೋಡ್ಲಿ, ಕುಳ್ ಮಿಂಡ್ರಿನ ತಿನ್ನಾಕ ಇಡ್ಲಿ ಮಾಡ್ಯಾಳ. ನಮ್ಗೆಲ್ಲ ಕೊಡೋದ್ ಹತ್ತತ್ ಅಂತ ಹೇಳಿ ರಾತ್ರಿ ಅನ್ನ ಒಗ್ಗರಣೆ ಅಂತ ನೋಡ್ರಿ ಎಷ್ಟ್ ಹೊಲಸ್ ಗುಣ ಐತಿ. ನಮ್ದ ಮನಿಗ್ ಬಂದಾಗ ಬಿಸಿ ಬಿಸಿದ ಅದ ಹಾಕು ಇದ್ ಹಾಕು ಅಂತ ಕೇಳಿ ಕೇಳಿ ಇಸ್ಕೊಂಡ್ ತಿಂತಾರು. ಮತ್ತ ಅವ್ರ ಮನಿಗೆ ಬಂದ್ರೆ ಹಿಂಗ್ ಸುಳ್ಳು ಹೇಳ್ತಾರ ನಮಗ. ಏ ಮಿಂಡ್ರಗಾಳಿ ಸಸಿ ಅವ್ವ, ಈ ಮೂಳೆಗೆ ಬೆಳೆದಂತ ಯವ್ವ. ಇನ್ನು ಬೆಳಗ್ಗಿಂದ ಸಂಜೆ ಮಠ ತರ್ತರದ್ದು ಬೇಗಾನ ಬೇಗ ಬಾಯಿ ಐತಿನ ಇನ್ ಸೇದೈತೆ. ಏನ್ ಮಾಡಿ ತಿನ್ನಾಕ ಆಯ್ತಿ ಮಾಡಕುಂತ ತಡಿ, ಮಾಡಕುಂತಾಳಂತ. ಒಂದು ಮುಂಜಾನೆ ಇಡ್ಲಿ ಮಾಡಿ ಇಟ್ಟಿದ್ದಿಲ್ಲ, ಚಟ್ನಿ ಮಾಡೋದಾಗಿಲ್ಲ ಇನ್ನು. ಸಣ್ಣಗ 4 ರೊಟ್ಟಿ ಬಡಿ ಅಂದ್ರ ಧಿಮಾಕ ಮಾಡಿ ಇಡ್ಲಿ ಮಾಡಿದ್ನೆ, ಪಡ್ಡು ಮಾಡಿದ್ನೆ. ಹೊರತುಂಬಂಗಿಲ್ಲ ನೆತ್ ತುಂಬಂಗಿಲ್ಲ. ಇದು ಮಾರ್ ಮಣ್ಣಾಗ್ಲಿ. ರೊಟ್ಟಿ ಮಾಡಿದಾಗ ಏನ್ ದಾಡಿ ಪಡ್ಡು ದಾತಿ ಮಾಡು ಕಂಡಾಬಿಟ್ಟೆ ಅಕ್ಕಿ ಬರ್ತಾವಂತ ಹೊಯ್ಕೊಂತ ಒಂದು ಅತಿ. ಇವತ್ತ ಇಡ್ಲಿ ಮಾಡಿ ಅಕ್ಕಿ ನೆನೆ ಹಾಕಿ ಇವತ್ತು ರೊಟ್ಟಿ ಮಾಡ್ಬೇಕಂತಿದ್ದಕ್ ಮೂಳಿಗೆ ಯಾರು ಮಾಡಿದ್ರು ಜಲಮಕ್ ಸಮಾಧಾನ ಇಲ್ಲದಕ್ಕ. ನಾನರ ಅವ್ರಿಗೆ ರಾತ್ರಿ ಅನ್ನ ಒಗ್ಗರಣೆ ಅಂತ ಹೇಳಾಕತ್ತಾನಿ. ಬಂತ ನೋಡಿ ಇಡ್ಬಿ ತಂಗಿ ಇಡ್ಲಿ ಮಾಡಿ ಅಂತ ಹೇಳಾಕ. ಬಾ ಎತ್ತಿ ಹಾಕೊಡ್ತೀನಿ ಬಾ. ಲಕ್ಷ್ಮಕ್ಕ ಕುಂದ್ರು ಒಂದಿಟ ನಮ್ಮ ಅತ್ತಿಗೆ ತಿನ್ನಾಕ್ ಕೊಟ್ಟು ಬರ್ತಾನಿ. ಹೋಗರೇಣಿ, ನಮ್ದು ವಾರ ಆಗೈತಿ. ಮುಂಜಾನೆ ಬಂದೇವ್ ಪಾಪ. ನೀನು ಅತ್ತಿ ಮನಿ ಸತಿ ವಾರ ಇರ್ತಾವು ಮಾಡ್ಕೊ ಹೋಗ್ಯವ. ಕುಂದ್ರತೆ ನಾವು ಒಟ್ಟ. ಲಕ್ಷ್ಮವ್ವ ಆಗಿತ್ತನ ಹಾರೇವ ಹಿಂದಲೇ ಪಾತವ. ಅತ್ತಿ ನೋಟ ಚಂದಗೆ ನೋಡ್ಕೊ ಪಾಪ. ನಿಮ್ಮ ಅತ್ತಿ ಸರಿಗೆ ಸೊಂಟಿಕಾಯಿ ಆಗೈತಿ. ಅರೇ ಗಿರ್ಜಂದು ಅಮ್ಮ, ನಮ್ದ ಅತ್ತಿಗ ಮಸ್ತ್ ಊಟಗ ಹೊಡಿತಾರು. ಮತ್ತ ವಾಕಿಂಗ್ ಮಾಡಿ ಮಾಡಿ ಫಿಟ್ ಇರ್ತಾರು. ಗಿರ್ಜಂದು ಅಕ್ಕ 4 ತತ್ತಿಗ ತಿಂತಾರು. ಮತ್ತ ಊರೆಲ್ಲ 2 ರೌಂಡ್ ಹೊಡಿತಾರ. ಒಂದು ಕೋಳಿಗೆ ತಿಂತಾರ 10 ರೌಂಡ್ ಹೊಡಿತಾರ. ಮತ್ತೆ ದಪ್ಪ ಎಲ್ಲ ಆಗ್ತಾರು, ಮತ್ತೆ ಫಿಟ್ ಇರ್ತಾರು. ತಿನ್ಲಿ ಬಿಡು ಪಾಪ. ಆಕಿ ಹಿಂದ್ ಬಾಳದಷ್ಟ ಮುಂದ್ ಬಾಳದಷ್ಟ್ರಾಗ ಐತಿ. ಇರ್ಲಿ ಬಿಡಯ್ಯವ್ವ, ಹಂಗ ವಾಕಿಂಗ್ ಮಾಡಿ ಚಕ್ಕಿ ಹಂಗ ತೆಳ್ಳಗಿದ್ರ ಬೇಷ ಏನಿನ. ಸುಳ್ಳ ಮೈ ಬಂದು ಎದಕ್ಕಯ್ಯವ. ಲಕ್ಷ್ಮವ್ ನೋಡು ಉಸ್ ಅಂತ ಹೇಳಿ ಕಂಬಕ್ಕ ಕುಂದಿರ್ತಾಳ. ಮುದಿ ಮೂಳಿ ನನಗ ದಪ್ಪದಿ ಅಂತ ಹೇಳ ಕುಂತಾಳಕಿ. ಲಕ್ಷ್ಮವ್ವ ಕುಂದ್ರ, ಏನಾರ ಹಾಕೊಂಡ್ ಬರ್ತಾಳ ತಿನ್ನ, ನಾನು ತಿಂತೇನೆ. ಬಿಪಿ ಗುಳಿಗೆ ತಗೋಬೇಕ. ಮಗ ನಿನ್ನ ಅವನ ಗಿರ್ಜಂದು ಅಮ್ಮ, ನಿಂತ ಮೊದಲ ಬಿಪಿಗ ಗುಳಿಗೆ ತಗೋ, ಇಲ್ಲಂದ್ರೆ ಬಿಪಿಗ ನನಗೆ ಎರಸ್ತೀನಿ. ಯವ್ವ ಈ ಗಿರ್ಜಿ ಯಾವಾಗಿದ್ರು ಇಡ್ಬಿ ಸಂಗಿ ನೋಡ್ಲೆ ಇಡೀ ಒಣಗ ಬೈತಾರ ನೋಡು. ಅಲ್ಲ ಈ ಮುದಿ ಮೂಳಿಗೆ ಯಾವ್ದು ಸಮಾಧಾನ ಇಲ್ಲ. ನಿಮ್ಮ ಅತ್ತಿ ತೆಳ್ಳಗ ಸೊರಗ್ಯಾಳಂತ. ನನಗಂತಾಳ ಬಾ ದಪ್ಪದಿ ಅಂತ ಹೇಳಿ. ಎಷ್ಟು ಇರ್ಬೇಕಿಕ್ಕಿದು? ಈಕಿ ಮನ್ಯಾಗ ಕೂತಿಂತೇವ ನಾವ. ಅರೇ ಜಾನೇದ ಲಕ್ಷ್ಮೀದು ಅಕ್ಕ, ನಮ್ದ ರೊಕ್ಕಾಗ ಹೆಂಗ್ ವಸೂಲಿ ಮಾಡೋದು ಅದು ಸ್ವಲ್ಪ ವಿಚಾರ ಮಾಡ್ರಿ. ಮುಂದ್ಲೇ ಪಾತಿ ಈಕಿನ ಹೆಂಗಾರ ಬಾಯ್ ಬಿಡಿಸಿ ಯವ್ವ, ನಮ್ ರೊಕ್ಕ ನಾವು ತಗೋಬೇಕಯ್ಯವ. ಏನು ಲೇ ಇಡ್ಲಿ ಆದ್ವನ? ಇವ್ರು 2 ಮಂದಿ ಹೆಣ್ಮಕ್ಳು ಇಲ್ಲೇ ಕುಂತಾರಲ್ಲ, ನನ್ನ ನೋಡಿ ಗುರ್ತು ಹಿಡಿತಾರ ಏನ? ಪಟಕ್ನ ಅಡಿಗೆ ಮನೆಗೆ ಹೋಗ್ತಾನಿ. ಏಕೋ ಲಕ್ಷ್ಮೀದು ಅಕ್ಕ, ಅವ್ರದ ಗಂಡಾಗ ಹೆಂಗ್ ಮುಖ ಮುಚ್ಕೊಂಡು ಓಡಿ ಹೋದ್ರೆ ಏನೇನ್ ನಾಟಕ ಮಾಡ್ತಾರ. ಮಾಡ್ಲಿಲ್ಲ ಪಾತಿ, ಹೆಂಗಾರ ಮಾಡಿ ರೊಕ್ಕ ಇಸ್ಕೋಬೇಕಯ್ಯವ ನಮ್ಮ. ಥೋ, ಅಲ್ಲಿ ಲಕ್ಷ್ಮೀಕರ್ ಕುಂತಾರ ಮರಯ್ಯ. ಅವ್ರ ಮುಂದೆ ಯಾಕೆ ಬರಕ್ ಹೋದಿ? ರೂಮ್ನಾಗ ಹಾಕೊಂಬಂದು ಕೊಡ್ತಿದ್ದಿಲ್ಲ ನಾನು. ನನಗೇನು ಗೊತ್ತಲ್ಲ, ಬರಂಗ ಹಂಗ ಬಂದಾನಿ. ಮಿಂಡ್ರಗಾಳಿ ಅಡಿಗೆ ಮನೆಗೆ ಬರಾಕ ನನ್ನ ಮಗ ನಿಂದು ಪರ್ಮಿಷನ್ ತಗೋಬೇಕನ? ಹಾಕೊಡು ಚಂದಿಗೆ ಅವಂಗ. ನನ್ಸಂತ ನನಗ ಈ ಮುದಿಮೂಳ ಅಂತ ಏನ್ ತಿಳಿಸ ದೇವ. ಇದಕ್ ಮೊದ್ಲು ತಿನಿಸಿ ಬಿಪಿಗಳಿಗೆ ಹಾಕ್ಬೇಕ. ಯಾಕ ಲಕ್ಷ್ಮಕ್ಕ, ನಾ ಸುಳ್ಳು ಹೇಳಿದ್ನಿ ಅಂತ ಹೇಳಿ ಬೇಜಾರ್ ಮಾಡ್ಕೊಂಡೇನ? ಯಾ ಬೇಜಾರು ಇಲ್ ಬಿಡ್ಲ ರೇಣಿ. ಅರೇ ಲಕ್ಷ್ಮೀದು ಅಕ್ಕ, ಅವ್ರದ ಮುಂದೆ ನಾಟಕ ಮಾಡ್ರಿ ನೀವೇ. ಮತ್ ಹಿಂಗ ಕುಂತ್ರ ಅವ್ರಿಗೆ ಸಂಶಯ ಬರ್ತೈತಿ. ರೇಣಿ, ನಾವ್ ಇಲ್ಲೇ ಕುಂದಿರ್ತೀವಿ. ನಿನ್ ಗಂಡಗೂ ಹಾಕೊಡು, ನಿಮ್ಮ ಅತ್ತಿಗೂ ತಿನಸು, ನೀನು ತಿಂದು ಬರೋಗ. ಮತ್ತೆ ಯಾರದಾರ ಒಳಗ? ಮತ್ತೆ ಯಾರು ಇಲ್ವಾ ಲಕ್ಷ್ಮಕ್ಕ? ಅವರೇ ಇಬ್ಬರಿಗೆ ಹಾಕೊಟ್ಟು ಬಂದಾನೆ. ಅವ್ರದ್ ಮುಗಿತಂದ್ರ ನಾವು 3 ಮಂದಿ ತಿನ್ನನಂತ. ರೇಣುದು ಅಕ್ಕ, ನಮ್ದಕ್ಕೇನು ತಿನ್ನಕ್ ಬ್ಯಾಡ ನೋಡ್ರಿ. ನಮ್ದ ಯಾವಾಗ ರೊಕ್ಕ ಚೋರಿ ಆಗೇತ್ರಿ ಅವಾಗನ ನಮ್ದು ಹೊಟ್ಟಿಗೆ ಹಸವ ಹೋಗ್ಬಿಟ್ಟೈತ್ ನೋಡ್ರಿ ರೊಕ್ಕದ ಹಿಂದ. ಹೌದ್ಲೇವ ರೇಡಿ, ಅವತ್ತ ನೋಡ್ಲೆ ಚಂದಗೆ ಹೊಟ್ಟೆ ತುಂಬಾ ರೊಟ್ಟಿ ತಿಂದಿದ್ನ ಮುಂಜಾನೆ. ಇವತ್ನರ್ಗಿ ಹೊಟ್ಟಿ ಕೂಳ ಹೋಗಲ್ದ ಯವ್ವ. ನೆನೆಸ್ಕೊಂಡ್ರೆ ಹೊಟ್ಟೆ ಬೇನತ್ತೈತಿ. ಹೌದಾ ಯವ್ವ ಲಕ್ಷ್ಮಕ್ಕ? ದುಡ್ಡಲ್ಲ ದಮ್ಡಲ್ಬೇ 20,000 ಗಂಟೆ ಹೆಂಗ ಆಗತ್ತಿಲ್ಲ ನಿನಗ ಪಾಪ? ನಾ ಇನ್ನೂ ಕೈಯಾಗಿನ ರೊಕ್ಕ ಕೊಟ್ಟಿಲ್ಲ. ನನಗ ಅಷ್ಟು ಬೇಜಾರಕತಿ. ನಿಮ್ದು ಕೈಯಾಗಿಂದ ಎತ್ತಿ ಕೊಟ್ಟಿಲ್ವ ರೊಕ್ಕನ? ಆಕತಿವಾ ನಿಮ್ಗ ರಗಡ ಸಂತಕತಿ. ಏ ರೇಣಿ ಹಡ್ಬಿಟ್ಟಿ, ನನ್ನಂತೆಲ್ಲ ಅದಾವ ಲಕ್ಷ್ಮಕ್ಕ ರೊಕ್ಕ. ತಲೆ ಕೆಡಿಸ್ಕೊಬೇಡ ಅನ್ನವಲ್ಲೆಲ್ಲ. ನಿನ್ನ ಬಾಯಾಗ ಶಗಣಿ ಇಡ ನಿನಗ. ಅರೇ ರೇಣುದು ಅಕ್ಕ, ಇವತ್ತು ಮುಂಜಾನೆಗ ನಮ್ದು ತಲೆ ಒಳಗ ಒಂದು ಖಯಾಲ್ ಬಂದೈತ್ ನೋಡ್ರಿ. ಏನ್ ಅಯ್ಯವಾದ? ಏನಿಲ್ಲ ರೀ ರೇಣುದು ಅಕ್ಕ, ನಮ್ದು ಗಂಡಾಗ ಹಿಂಗ ಆಗೈತೆ ಅಂತ ಹೇಳ್ಬಿಟ್ಟೇನಿ ನಮ್ ಗಂಡ ಮುಂದೆ. ಮತ್ತೆ ಅವನ ಅನ್ನ ಕುಂತಾರು. ಇವತ್ತು ಮಧ್ಯಾಹ್ನ ಜಲ್ದಿಗೆ ಕೆಲಸ ಮುಗಿಸ್ ಬರ್ತೇನಿ. ಮತ್ತೆ ಪೊಲೀಸ್ ಸ್ಟೇಷನ್ ಹೋಗಿ FIR ದಾಖಲ್ ಮಾಡೋನು. ಅಂದ್ರೆ ಕಳ್ಳಾಗ ಜಲ್ದಿ ಎಲ್ಲದಾರು ಹಿಡ್ಕೊಂಡು ತಗೊಂಡ್ ಬರ್ತಾರ, ರೊಕ್ಕಗನ ಕೊಡಸ್ತಾರ ಅಂತ ಹೇಳಿ. ಪೊಲೀಸ್ ಸ್ಟೇಷನ್ ಕಾ ಅಲ್ಲೇ ಪಾತಿ ನಿನ್ನೆರ ಪೊಲೀಸ್ ಸಾಹೇಬ್ರು ಬಂದು ಎಲ್ಲಾ ಡಿಟೇಲ್ ಬರ್ಕೊಂಡು ಹೋಗ್ಯಾರ. ರೇ ನಮ್ದಕ್ಕ ಪೊಲೀಸಿಂದ ಮೇಲೆ ಭರೋಸಾಗ ಇಲ್ಲ ನೋಡಿರಿ. ಮತ್ತೆ ನಮ್ದು ಗಂಡ ಹೇಳಿದೆ ಮನಿಗ್ ಬಂದು ಯಾರು ಬರ್ಕೊಂಡು ಹೋಗ್ತಾರೋ ಎಲ್ಲ ಬೋಕಸ್ ಪೊಲೀಸ್ ಬೇಡ, ನಮ್ದಕ್ಕ ಸ್ಟೇಷನ್ಗೆ ಹೋಗಿ ಬರ್ಸೋಣ ಅಂದಾರ. ಹೌದ್ಲೇ ರೇಣಿ, ಅದಕ್ಕ ನಿನಗೊಂದ್ ಮಾತು ಹೇಳಿ ಹೋದ್ರಾತಂತ ಹೇಳಿ ನಾನು ಪಾತವ ಬಂದ್ವಿ. ತಗೋರ್ವ ಸ್ಟೇಷನ್ಗೆ ಹೋಗ್ಬೇಕು, ಹೊತ್ತಕತ್ ನಮಗ್ ಬರ್ತೇವಿ. ಲಕ್ಷ್ಮಕ್ಕ ತಡಿಯ, ಇನ್ನ ವಿಚಾರ ಮಾಡ. ಯವ್ವ ತೀ ಪೊಲೀಸ್ ಸ್ಟೇಷನ್ಗೆ ಹೋಗ್ಕಾಳತ್ತ. ಮೊದಲಾಕಿನ್ ತಡಿಬೇಕು ನಾನು, ಇಲ್ಲಂದ್ರ ಯವ್ವ ಪೊಲೀಸ್ರ ಕೈಯಾಗ ಮೂಟಗಾಲೆ ಒದಿನ ಬೀಳ್ತಾವ. ಏನು ವಿಚಾರ ಮಾಡಂಗಿಲ್ಲ ನೋಡ್ಲೇ ರೇಣಿ. ಆ ತಿರಕ ಭಾಡ್ಯಾನ್ ಹಿಡಿದು ಬರಬ್ಬರಿ ಏರೋಪ್ಲೇನ್ JCB ಇನ್ನೂ ಏನೇನ್ ಗಾಡಿ ಹತ್ತಿಸ್ಲಿವ ಯವ್ವ. ಅವನ ಮೇಲೆ ಭಾಡ್ಯಾನ ಮೇಲೆ ದುಡ್ದಿದ್ ರೊಕ್ಕ ಒಯ್ದು ಅದ್ರ ಬೊಂಡ ತೆಲಿಗಿಟ್ಟೇನ್ ನಾನು. ಆದ್ರೆ ನನ್ನ ಕತಿ ಮುಗೀತು. ಅಲ್ಲ
ಅಲ್ಲ ರೀ ರೇಣುಂದು ಅಕ್ಕ ನಮ್ದಕ್ಕ ರೊಕ್ಕಾಗ ತಗೊಂಡ ಬೋಂಡಾ ತೆಲಿಗೆ ಇಟ್ಕೊಂಡ ಓಡ್ ಹೋಗ್ಯಾನ ತಿರ್ಕೊಂಡು ಭಾಡ್ಯ ಮತ್ತ ಅದಕ್ಕಾರ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಮಾಡಿದ್ರೆ ಇದ್ದಲ್ಲಿಂದ ಒದ್ದ ಎಳ್ಕೊಂಡ್ ಬಂದ ನಮ್ದು ರೊಕ್ಕ ನಮಗ್ ಕೊಡಸ್ತಾರ ನೋಡ್ರಿ. ಇರ್ಲಿ ಬಿಡ್ಲಿ ರೇಣಿ ಯಾಕೆ ಅಳ್ತಿದಿ? ಪಾಪ ನಿನ್ನ ಕೈಲಾದಷ್ಟು ಎಲ್ಲ ಸಹಾಯ ಮಾಡಿ ಮತ್ತೆ ಕಣ್ಣೀರಾಗ್ತೇವ ನಿನ್ ಋಣ ನಾವು ತೀರ್ಸಕ್ಕಾಗುದಿಲ್ಲ. ಅಲ್ಲ ಲಕ್ಷ್ಮಕ್ಕ ನಾ ಏನ್ ಹೇಳಾಕತ್ತೇನಂದ್ರ ಹೆಣಕ್ಕ ಇಂಥದೆಲ್ಲ ನಾಟಕ ಮಾಡೋದು ಬೇಡ ಅಂದೆ ನಾನು. ಕನ್ಯಾ ಕೊಡಿಸ್ತೇನೆ ನಮ್ಮ ಮಾವನ ಮಗಳದ ಅಂತ ಆಸೆ ತೋರಿಸಿ ಬಡ ಬಡ ನನ್ನ ಕುತ್ತಿಗೆಗೆ ಪಾಚಿನ ಹಾಕ್ಸಿದ್ಲು ಬಿಡಿಕಿ. ಸುಮ್ಮನೆ ಹಿತ್ಲ ಬಾಗಿಲ್ದಾಗ ಆಶಿ ಓಡಿ ಹೋಗ್ಲೇನ? ಹಿತ್ತಲ ಬಾಗಿಲ್ದಾಗ ಆಶಿ ಓಡಿ ಹೋದ್ರ ಈ ಬಿಡಂಗಿಲ್ಲ ಅವ್ರು ಪೊಲೀಸರು. ಯಾ ಗುದ್ನ್ಯಾಗ ಹೊಕ್ಕೊಂಡ್ರು ಎಳತ್ ತೆಗಿತಾರ. ಸುಮ್ಮನೆ ನಮ್ಮ ಅತ್ತಿ ಕಾಲ್ ಬಿದ್ದು ರೇಣವನ್ ಅಂತೇಳಿ ಇರೋ ರೊಕ್ಕ ಓಸು ನಮ್ಮ ಅತ್ತಿ ಕಾಯ ಕೊಡಿಸ್ಬಿಡ್ತೇನೆ. ಎತ್ತಿ ಎತ್ತಿ ಇದ್ರಾಗ ನಂದು ಏನು ತಪ್ಪಿಲ್ಲ. ಎಲ್ಲ ಈ ರೇಣಕ್ ಹೇಳಿದ್ದಕ್ ಮಾಡೇನ್ ಬಿ ನಾನು. ಬಿಸಿ ಬಿಸಿದ 3 ಹೊತ್ತು ಮಾಡೇಕೇನಿ. ನನ್ನ ಹೆಂಗ್ ಜಿಗಿದಿ ತೀರಿ ಉಡಿಸ್ತಾ ನೋಡ ಅವ್ರು ಬಾಡ್ಕೋ. ಅಲ್ಲ ನಿನ್ನ ಮಾನ್ಗೇರಿ ಆಕೆ ಹೇಳಿದ್ಲಂತ ನೀ ಯಾಕೆ ಮಾತು ಕೇಳಕ್ ಹೋಗಿ ಸಗಣಿ ತಿನ್ನಂತ ತಿಂತಿದ್ಯೇನ? ಏನ್ ಮಾಡ್ಲಿ ಎತ್ತಿ ನನಗರ ಮನ್ಯಾಗ ಹೊರಗಕ್ಕೆ ನಮ್ಮಪ್ಪ ಕೂಳ್ಗೇಡ ನೀರ್ಗೇಡ ಹಾಕೇನಿ. ಈಕಿ ರೇಣವ ನಾ ಹೇಳದಂಗೆ ಕೇಳಿದ್ರ 3 ಹೊತ್ತು ಊಟ ನಮ್ಮ ಮಾವನ ಮಗಳು ಬೇಕೆದ ಕೊಡಾಕಿ ಆಕಿ ಕೂಟ ನಿನ್ ಲಗ್ನ ಮಾಡಿಸ್ತೀನಂದ್ಲ ಎತ್ತಿ. ಹಿಂಗಾಗಿ ಆಶೆಗೆ ಬಿದ್ದು ಆಕಿ ಏನ್ ಹೇಳ್ತಾ ಅದಕ್ಕೆ ಹೂ ಅಂದ್ಬಿಟ್ ನೀವೇ ಎತ್ತಿ. ಇದು ನನ್ನ ಕಾಲಲ್ಲ ಯವ್ವ ಕೈ ಅಂತ ತಿಳ್ಕೊತೀನಿ. ಪೊಲೀಸ್ ಕಂಪ್ಲೇಂಟ್ ಮಾತ್ರ ಕೊಡ್ಬೇಡ ಎತ್ತಿ. ನಮ್ಮ ಅಪ್ಪಗೆ ಏನ್ರ ಗೊತ್ತಾದ್ರ ಪೊಲೀಸರು ನನ್ನ ಒಯ್ದು ಏರೋಪ್ಲೇನ್ JCB ಹತ್ತಿಸೋಕ್ಕಿಂತ ಮುಂಚೆ ನಮ್ಮಪ್ಪ ಪರಲೋಕಕ್ಕೆ ಕಳಿಸ್ತಾನ ಎತ್ತಿ ನನ್ನ. ಲಕ್ಷ್ಮಕ್ಕ ನನ್ನ ಅಂತೆಲ್ಲದವ ರೊಕ್ಕ ಲೇ ರೇಣಿ ನಿನ್ ಎಷ್ಟು ನೆಂಬಿದ್ನಿಲೆ ರೊಕ್ಕ ನಿನ್ ಅಂತೆಲ್ಲ ಇಟ್ಕೊಂಡು ಒಂದೇ 8-10 ದಿನ ಆದ್ ನಾವು ಕಣ್ಣಿ ಹಚ್ಚಿ ನಿದ್ದಿ ಮಾಡಿಲ್ಲ. ಒಟ್ಟಿಗೆ ತಿಂತಿಲ್ಲ ರೇಣಿ. ಯವ್ವ ಲಕ್ಷ್ಮಕ್ಕ ನಾ ಪಾರಕ್ಕೆ ಬುದ್ಧಿ ಕಲಿಸ್ಬೇಕಂತೇಳಿ ಹಿಂಗ್ ಮಾಡಿಬಿಟ್ ನೀವ. ನಿಮ್ದು ನಮ್ ತಲೆಯಾಗ ಹೊಳಿಲಿಲ್ಲ. ಅಲ್ಲ ಲೇ ರೇಣಿ ನೀನ ನಮ್ ಜಗದಾಗಿದ್ದೆ ಅಂದ್ರೆ ಹೆಂಗ್ ಹಾಕಿತ್ ನಿನಗ? ಅಲ್ಲ ಲಕ್ಷ್ಮಕ್ಕ ನಾ ಮಾಡಿದ್ದು ಒಂದು ಒಳ್ಳೆ ವಿಚಾರಕ್ಕೆ ಮಾಡೇನಿ. ಒಳ್ಳೆ ವಿಚಾರ ಹೇಳ್ರಿ ಮತ್ತ. ಏನಿಲ್ಲ ಲಕ್ಷ್ಮಕ್ಕ ನಮ್ ಕಾಕನ ಮಗಳನ್ನ ಇದ ಊರಿಗೆ ಕೊಟ್ರ ಆಕಿ ಹಿಂದಿನ ಓಣಾಗಿರ್ತಾಳ. ಅದಕ್ಕೆ ನಾವೇನ್ ಮಾಡ್ಬೇಕ? ಏನಿಲ್ಲ ಯವ್ವ ಆಕಿ ತಿಂಗಳ ಬೀಸಿ ನಡೆಸ್ತಾವೆ. ಆಕಿ ಅಂತಲೇ ಬೀಸಿ ಇಟ್ಟಿದ್ಲಂತ ಪಾರಕ್ಕ 50,000 ರೂಪಾಯಿದ್ದು 2 ಕಂತು ತುಂಬೇ ಇಲ್ಲಂತ ಲಕ್ಷ್ಮಕ್ಕ. ಹೌದನ್ಲಿ ರೇಣಿ? ಹೂನ ಲಕ್ಷ್ಮಕ್ಕ ತಿಂಗಳ 5,000 ರೂಪಾಯಿ ಅಂತ ಆಕಿ ತನ್ ತಾಳಿನ ಒತ್ತಿ ಇಟ್ಟು ಆಕಿದು 2 ಕಂತ 10,000 ತಗಸ್ಕೊಂಡು ತುಂಬ್ಯಾಳ. ಅರೇ ರೇಣುಂದು ಅಕ್ಕ ನಿಮ್ದಕ್ಕ ಹೇಳ್ಬೇಕಿಲ್ರಿ ಮತ್ತೆ ಪಾರಂದಕ್ಕಾಗ ಹಂಗ್ ಮಾಡಬಾರ್ದು ತಗಸ್ಕೊಂಡ ಮತ್ತೆ ತುಂಬಾಕ್ ಬರ್ತೈತಿಲ್ಲ ರೀ ಅವ್ರಿಗೆ. ಹೇಳಾಕ್ ಹೋಗಿದ್ಲಂತ್ಲೇ ಪಾತಿ ಆಕಿಗೆ ಹೆಂಗ್ ಬೇಕಂಗ ಬೈದು ದೂಡಿ ಕದ ಹಾಕ್ಯಾಳಂತ್ಲೇ. ಯೋ ಎಂತ ಕೊಜ್ಜ ಐತಿವ ಪಾರಿದ. ಹೂನ ಲಕ್ಷ್ಮಕ್ಕ ಬಂದು ನನ್ನ ಗಂಡ ಗುರ್ತಿಲ್ಲ ಯಕ್ಕ ಮತ್ತೆ ತಾಳಿ ಇಟ್ಟಾಕಿ 2 ಕಂತು ತುಂಬೇನಿವ ಏನ್ ಮಾಡಿದ್ರು ಕೊಡವಲ್ಲ ಯಕ್ಕ. ಹೆಂಗಾರ ಮಾಡಿ ನೀನು ಒಟ್ಟ ಅವ್ರನ್ನ ಕರ್ಕೊಂಡು ಹೊಲದಾಗ ದುಡಿತಿಯಲ್ಲ ರೊಕ್ಕ ಕೊಡಸ್ ಅಂತೇಳಿ ಒಂದ ಕಂಡ್ಲೆ ಆತಗೋ ಅಂತ ಕೇಳಾಕತ್ಲ ಲಕ್ಷ್ಮಕ್ಕ. ಓ ಹಿಂಗೈತೇನೆ ವಿಷಯ ಇದು ಒಳಗ? ಹಂಗಿದ್ರ ರೇಣಿ ನನ್ ಮುಂದೆ ಹೇಳ್ಬೋದಿತ್ತಲ್ಲ ನೀನ. ಏನ್ ಹೇಳ್ತೀಯ ಲಕ್ಷ್ಮಕ್ಕ? ಒಬ್ಬರ್ದ ಇಬ್ಬರ್ದ ನೋಡಿಲ್ಲ ಟ್ರೈನಾಗ ನನ್ನ ಟಿಕೆಟ್ ಕದ್ದು ನನ್ನ ಸಿಗ್ದಾಕತ್ಲ. ಒಂದಿಟ್ರ ವಿಚಾರ ಬೇಡ ಆಕಿ ತಲೆಯಾಗ. ಹೌದ್ಲೇವ ರೇಣಿ ಇನ್ನೊಬ್ಬರದ್ದು ವಿಚಾರ ಇರಂಗಿಲ್ಲ ತಂದ ಒಂದಾಕಿ ಸ್ವಾರ್ಥ. ಅದಕ್ಕ ನನ್ನ ತಲೆ ಕೆಟ್ಟ ಲಕ್ಷ್ಮಕ್ಕ ಈ ನಾಟಕ ಮಾಡಿದ್ ನಾನು. ಅಷ್ಟ ಅಲ್ರಿ ಲಕ್ಷ್ಮಕ್ಕರ ನನ್ನ ಕಡೆ ಒಮ್ಮೆ 6 ಜಂಪರ್ ಹೊಲ್ಸಿದ್ಲು ರೀ. 2 ಜಂಪರಿಂದ ರೊಕ್ಕ ಕೊಟ್ಟಿದ್ಲು. ಕೇಳಾಕ್ ಹೋದ್ರ ಬಾಯ್ ಹೊಡೆದ್ಬಿಟ್ಲು 6 ಜಂಪರಿಂದ ಒಮ್ಮೆ ಕೊಟ್ಟೆನವಾ ನಾನು ಅಂತ ಹೇಳಿ. ಮೀನಾಕ್ಷಿ ನೀ ಯಾವಾಗ ಬಂದಿ? ನಾನ್ ಲಕ್ಷ್ಮಕ್ಕ ನಾದಾಗ ಪಾಳೆ ಇಡಾಕ್ ಬಂದಿದ್ನಿ. ಆಗಲೇ ನೀವಿಬ್ರು ರೇಣಕ್ಕನ ಬಾಗಲಾಗ ನಿಂತ ಏನ ಕೇಳಿಸ್ಕೊಳತಿದ್ರಲ್ಲ ನೋಡ್ಕೋಂತ ನಿಮ್ ಹಿಂದ ನಿಂತಿದ್ನಿ. ನೀವ್ ಒಳಗ್ ಬಂದ್ರಿ ಧೈರ್ಯ ಆಗ್ಲಿಲ್ಲ. ಸ್ವಲ್ಪ ಹೊತ್ತು ಅಲ್ಲೇ ನಿಂತ ಎಲ್ಲ ನೀವು ಮಾತಾಡೋದು ಕೇಳಿಸ್ಕೊಂಡು ಈಗ ಬನ್ನಿ. ಮೀನಾಕ್ಷಿ ತಪ್ಪು ತಿಳ್ಕೊಬೇಡವಾ ಯವ್ವ ನಿಂದು ರೊಕ್ಕ ನನ್ನ ಅಂತೆಲೇ ಅದಾವ. ಆದ್ರೆ ಪಾರಕ್ಕೆ ಬುದ್ಧಿ ಕಲ್ಸಕ್ ಮಾತ್ರ ಈ ಕೆಲಸ ಮಾಡಿದೆ ನಾನು. ಅಯ್ಯ ರೇಣಕ್ಕ ಅಲ್ಲ ನಮ್ಮನ್ ಬೇರೆ ಅಂತ ತಿಳ್ಕೊಂಡಿನ ಒಂದ್ ಮಾತು ಹೇಳಿದ್ದೆ ಅಂದ್ರೆ ನಾವು ನಿನ್ ಕುಟ್ ನಾಟಕ ಮಾಡ್ತಿದ್ವಲ್ಲ ಇನ್ನೇನು ನಮಗೂ ಜಗ್ಗ ಹೆದರಿಕೆತಿತ್ವಾ ನಮ್ ರೊಕ್ಕ ಎಲ್ಲ ಹೋಗತ್ತೆ ಅಂತ ಹೇಳಿ. ಹೌದು ನಾನು ನಿಮಗ ಒಂದ್ ಮಾತು ಹೇಳ್ಬೇಕಾಗಿತ್ತು ನಂದ ತಪ್ಪಾತದ. ಅರೇ ಜಾನೇದವ್ರ ಏನೊಂದು ಅಕ್ಕ ಈಗ ಹೇಳಕ್ ಕುಂತಿರಲ್ಲ ಹೋಗ್ಲಿ ಬಿಡ್ರಿ. ಈಗ ಎಲ್ಲಾರು ಸೇರಿಸಿ ಒಂದು ಡ್ರಾಮಾಗ ಮಾಡಿ ನಿಮ್ದು ತಂಗಿದ ರೊಕ್ಕ ನಿಮ್ದು ತಂಗಿಗ ಕೊಡ್ಸುನು. ಮೀನಾಕ್ಷಿಂದು ಅಕ್ಕಂದ ಎಷ್ಟೈತಿ ರೊಕ್ಕ ಆಕಿಗೆ ಕೊಡ್ಸುನು. ಮತ್ತೆ ಯಾರ್ಯಾರ್ದೈತಿ ಅವ್ರದ್ದು ಆಕಿದ 40,000 ರೂಪಾಯಿದಾಗ ಎಲ್ಲ ತಕೊಂಡು ಉಳ್ಕಿದ ರೊಕ್ಕ ಆಕಿ ಕೊಡುನು ಅಷ್ಟೇ. ಅದ್ಲ ಎಲ್ಲ ಮಾತಾಡ್ಕೊಂಡ್ ಬಿಡ್ರಿ. ಪಾರಕ್ಕ ಬರ್ತಾಳೀಗ ನೀವು ನಿಂತಿರೋದು ನೋಡಿದ್ಲಕ್ಕಿ ಅವ್ರ ಯಾಕೆ ನಿಂತಾರಲ್ಲೇ ಅಂದ್ಲ. ಏನನ್ರಿ ಹೋಗಿ ನೋಡ್ತೇನೆ ತಡ್ರಿ ಅಂದೆ. ನಡಿ ಹಂಗಾರ ಕದ ಹಾಕೊಂಡು ನೀನ್ ಹಿಂದೆ ಬರ್ತೇನೆ ಅಂದ್ಲ. ಬರ್ತಾ ಅಂತ ಪಾರಿ ಹಂಗಾರ ನನ್ನ ಗಂಡಗ ಪೊಲೀಸ್ ವೇಷ ಹಾಕೊಂಬ ಅಂತಾನಿ. ರೇಣಕ್ಕ ಪೊಲೀಸನ ವೇಷ ಹಾಕೊಂಡು ತಿರ್ಕನ್ನ ಹಿಡ್ಕೊಂಡ್ ಬಂದಂಗ ನಾಟಕ ಮಾಡಣ. ಹೌದ್ ತಡಿ ಮೀನಾಕ್ಷಿ ಹಂಗ ಮಾಡಿ ಆಕಿ ರೊಕ್ಕ ವಸೂಲಿ ಮಾಡೋಣ. ನಾ ತಯಾರಾಗಿ ಬಂದೆ. ತಿರ್ಕನ್ ಕೈ ಹಿಡ್ಕೊಂಡ ನಿಂತಂಗ್ ಮಾಡ್ರಿ. ಬರ್ತಾ ಆಕಿ ಪಾರಿಗ. ಪೊಲೀಸ್ರ ನನ್ನ ಕೈ ಹಿಡ್ಕೋರಿ. ಹಿಡ್ಕೊಂಡೇನ್ರಿ ಅಳಿಯಾದಿಯವ್ರ. ಲಕ್ಷ್ಮಕ್ಕ ಲೇ ಹುಚ್ಚುಳೆ ಮಗನ ಒಂದಿಟ್ಟು ಅತ್ತಂಗ ಮಾಡ ನಾಟಕ. ಬರ್ಲಿ ಬರವ. ಓ ಮಾಮ ನೆನಪೈತಿದ್ದಿಲ್ಲ ನನಗೆ. ಏನ್ ಎಲ್ಲರೂ ಮೀಟಿಂಗ್ ಮಾಡತ್ತಿರ್ನ? ಅರೇ ಪರಂದು ಅಕ್ಕ ಅಲ್ಲೇ ನೋಡ್ರಿ ತಿರ್ಕಂದಣ್ಣ ಸಿಕ್ಕಾರ. ಯಪ್ಪ ಅಂದ್ರು ಸಾಹೇಬ್ರ ಈ ತಿರುಗ್ ಬಡ ಹಿಡ್ಕೊಂಡ್ ಬಂದ್ರೆ ಸಾಹೇಬ್ರ ಪುಣ್ಯ ಬರ್ಲಿರಿಪ್ಪ ನಿಮಗ. 10-12 ದಿನ ಆತ್ರಿ 40,000 ಇಸ್ಕೊಂಡು ಹೋಗಿ ಅದ ಕೊರಗನ್ಯಾಗ ಒಂದನಿ ಬಾಯಾಗ ನೀರ್ ಹಾಕೊಂಡಿಲ್ರಿ. ಅಲ್ರಿ 8 ದಿನದಿಂದ ಉಪವಾಸ ಇದ್ರ ಎದಕ್ ಬರ್ತೈತಿ ಹೊಟ್ಟಿ? ನಿಮ್ದೊಂದ್ ದೊಡ್ಕತಿ ಬಿಡ್ರಿ ಸರ. ತಿಂಗಳಾಗಿಂದ ಅನ್ನ ಕೊಡ್ದ ಪಗಾರ ಬರ್ತತಿ. ನಾನು 40,000 ಕಳ್ಕೊಂಡಾಕಿ ಅದನ್ನ 40,000 ಕೂಡ್ಸು ಮಟ ನಂಗೆ ನಿದ್ದೆ ಹತ್ತಂಗಲ್ಲ. ಕೊಜ್ಜಾ ಮೂಳಿ ಮಂದಿ ರೊಕ್ಕ ಹಾಕಪ್ಪನ್ ಮಾಡೋ ಮುಂದೆ ಮಂದಿದ ಜಂಪರ್ ಹೊಲ್ದಿದ್ ರೊಕ್ಕ ಕೊಡಂಗಿಲ್ಲ ಮೂಳಿ. ತನ್ ರೊಕ್ಕ ಅಂದ್ರ ಹೆಂಗೈತ ಹೊಡ್ಬೇನಿ. ಅರೇ ನಮ್ದಕ್ಕ ಈ ಡ್ರಾಮಾಗ ನೋಡಕತ್ರ ಭಾಳ ನಗಿ ಬರಾಕುಂತತ್ ನೋಡ್ರಿ. ಮತ್ತೆ ಇವತ್ತು ಬಿಡೋದು ಬೇಡ ಪಾರಿಗೆ ಬರಬ್ಬರಿ ಬುದ್ಧಿ ಕಲ್ಸನ. ಕೇಳ್ರಿ ಸರ ಎಲ್ಲೆಲ್ಲಿ ಇಟ್ಟ ನಮ್ ರೊಕ್ಕನ.
ಹೌದು ಅಕ್ಕಾರ, ಎಲ್ಲ ಕಡೆ ಬರೀ ಕ್ರೈಮ ಮಾಡಿರ್ ನೀವ. ಆ ಒಂದರ ಏನಾರ ಒಳ್ಳೆ ಕೆಲಸ ಮಾಡಿದ್ದೆ? ಯಾಕ್ರಿ ಸರ್, ನಾನು ಬಹಳ ಒಳ್ಳೆ ಹಾಕಿದೇನ್ರಿ ಹೆಣ್ಮಗಳ. ನನ್ನಂತಕಿ ಇಡೀ ಊರಾಗ ಯಾರು ಸಿಗುದಿಲ್ಲ. ಇಲ್ಲಿ ನೋಡ್ರಿ, ಪೊಲೀಸರ ಮುಂದ್ ಸುಳ್ಳು ಹೇಳಬಾರ್ದ. ನಾ ಎಲ್ಲಾ ಕಂಪ್ಯೂಟರ್ ಟೆಸ್ಟ್ ಮಾಡೀನಿ. ಈಗ ಏನ್ರಿ, ನೀವು ಒಬ್ರದ್ದು ಜಂಪರ್ ಹೊಲ್ದಿದ್ದು ಕರೆಕ್ಟ್ ಆಗಿ ರೊಕ್ಕ ಕೊಟ್ಟಿಲ್ಲ. ಇನ್ನೊಂದು ಒಬ್ರದ್ದು ಯಾರ್ದ ಬಿ ಸಿ ಇಟ್ರಿ ನೀವು. ಅವ್ರ ಕೂಟ ಆ ಬಿ ಸಿ ತಕೊಂಡ್ರಿ 50,000 ರೂಪಾಯ್ದು. ಅವ್ರದ್ದು ಕಂತಿನ ರೊಕ್ಕ ತುಂಬಿಲ್ ನೀವ. ಅಷ್ಟ ಅಲ್ಲ, ಇನ್ನೂ ಬಾಳ ಅದಾವ. ನಿಮ್ ಬಾಯ್ಲೆ ನೀವು ಹೇಳ್ತಿರೋ ಏನ್ ನಾನು ತೆಗೆದು ಹೇಳು? ಇವೆಲ್ಲ ಈ ಪೊಲೀಸಿಗೆ ಹೆಂಗ್ ಗೊತ್ತಾದ್ವು? ನನ್ನ ಏನು ಮಾಡಿಲ್ರಿ ಸರ್. ನೋಡಮ್ಮ, ಸುಳ್ಳು ಹೇಳ್ಬೇಡ. ನನ್ನ ಕಡೆ ಎಲ್ಲ ರೆಕಾರ್ಡ್ ಅದಾವು ಕಂಪ್ಯೂಟರ್ನ್ಯಾಗ. ಮತ್ ಇಡೀ ಊರಿಗೆ ಪಿಕ್ಚರ್ ಹಾಕಿ ತೋರಿಸ್ತೀನಿ. ಪಿಕ್ಚರ್ ಐತೆ? ಇಲ್ರಿ ಸರ್, ಯಾ ಪಿಕ್ಚರ್ನಾಗೂ ಆಕ್ಟಿಂಗ್ ಮಾಡಿಲ್ರಿ. ಕರೆನ ರೀ ಸರ್, ನನ್ನ ನೆಂಬ್ರಿ. ಅಕ್ಕಾರ, ನೀವು ಪಿಕ್ಚರ್ ಆಕ್ಟಿಂಗ್ ಮಾಡಿಲ್ರಿ. ಎಲ್ಲೆಲ್ಲಿ ಅನ್ಯಾಯ ಆಕತ್ತಲ್ಲ ಅಲ್ಲೆಲ್ಲಿ ಹೋಗಿ ನಮ್ ಕಂಪ್ಯೂಟರ್ ಫೋಟೋ ಹೊಡ್ಕೊಂಡ ವಿಡಿಯೋ ಮಾಡ್ಕೊಂಡ್ ಬರ್ತತಿ. ಅಂತ ಕಂಪ್ಯೂಟರ್ ಬಂದಿತ್ರಿ? ಹೇಳ್ತಿರನ, ನಮ್ ಪೊಲೀಸರು ತಲಿ ಅಂದ್ರೆ ಏನ್ ಮಾಡಿರಿ, ಅಂತದು ಕ್ಯಾಮ್ರಾ ಕಂಡು ಹಿಡ್ದೇವಿ. ಯಾರ್ಯಾರಿಗೆ ಮೋಸ ಮಾಡಿರ್ತಾರ, ಯಾರ್ಯಾರಿಗೆ ರೊಕ್ಕ ಕೊಡುದಿರ್ತೈತಿ, ಎಲ್ಲೆಲ್ಲಿ ಕಳುವು ಮಾಡಿರ್ತಾರ, ಎಲ್ಲ ನಮ್ ಕಡೆ ವಿಡಿಯೋ ಹೊಡ್ಕೊಂಡ್ ಬರ್ತತಿ. ನೋಡಮ್ಮ, ನಾ ಹೇಳುದು ಕೇಳು. ಯಾರ್ಯಾರಿಗೆ ಎಷ್ಟೆಷ್ಟು ಕೊಡ್ಬೇಕು ರೊಕ್ಕನ, ಯಾರ್ಯಾರ್ದು ಏನೇನು ಕದ್ದಿ ಅನ್ನೋದು ನೀ ಆಗ್ಲೇ ಒಪ್ಕೊಂಡ ನಿನ್ನ ತಪ್ಪನ್ನ ತಿದ್ದುಕೊಂಡ್ರ ನಿನಗ ನಿನ್ ರೊಕ್ಕ ಹೊಳ್ಳಿ ಬರ್ತತಿ. ಇಲ್ಲ ನಿನ್ನ 40,000 ರೂಪಾಯಿ ಮರ್ತು ಬಿಡು. ಅಯ್ಯಯ್ಯೋ, ಹಂಗ ಅನ್ಬೇಡ್ರಿ ಸರ್. 40,000 ರೂಪಾಯಿ ಹೋದ್ರೆ ನಾ ಜೀವಂತ ಇರೋದಿಲ್ರಿ ಸರ್. ನಿಮ್ ದಮ್ಮಯ್ಯ ಅಂತೇನ್ರಿ, ನೀವ ನನಗ್ ದೇವ್ರಿದ್ದಂಗ. ಎದಕ್ ಬರಕ್ಕೆ ಐಕಿ? ಪಾಪ ಮಂದಿದು ರೊಕ್ಕ ಕೊಡೋದು ಇಟ್ಕೊಂಡು ಯಾಕೆ ಬೇಕಯ್ಯವ ಗಳಸಿ ಗಂಗಾವನ್ ಕುಂದ್ರಸೋದ? ಹರಾಮಿ ಪಾರಂದು ಅಕ್ಕಂದ ಮಕ್ಕ ನೋಡ್ರಿ, ಲಕ್ಷ್ಮೀದ ಅಕ್ಕ. ನಮ್ದಕ್ಕ ನೋಡಿದ್ರೆ ಎದ್ದ ಡ್ಯಾನ್ಸ್ ಮಾಡ್ಬೇಕಂತ ಕುಂತೈತ್ ನೋಡ್ರಿ. ನೋಡ ಲಕ್ಷ್ಮಕ್ಕ ಐಕಿ ಕರ್ಮ ಕಾಂಡ ಅಕ್ಕ ಅನ್ನೋದು. ಮತ್ತೆ ಉಪ್ಪು ತಿಂದರೆ ನೀರ್ ಕುಡಿಯಕ ಬೇಕ? ಆತ್ ತಗೋರಿ, ನೀವೇನ ತಪ್ಪು ಒಪ್ಕೊಳಂಗ್ ಕಾಣಂಗಿಲ್ಲ ಏನ್ರಿ. ಹೊಕ್ಕನ್ ನಾನು ಬಡ ಬಡ ಊರಾಗೆಲ್ಲ ಪಿಕ್ಚರ್ ತೋರ್ಸಿದ್ನಿ ಅಂದ್ರ ಊರಾನ್ ಮಂದಿ ಎಲ್ಲ ಚೀ 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 ತೂ 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 ಅಂತಾರ್ರಿ. ಸರ್, ಹಂಗ್ ಮಾಡ್ಬೇಡ್ರಿ, ನಿಮ್ ಕಾಲ್ ಬೀಳ್ತೀನಿ. ಹೌದ್ರಿ, ಬಿಸಿದು 2 ಕಂತ್ ಕೊಡೋದಿತ್ರಿ. 5,000 ಅಂದ್ರ 10,000 ರೂಪಾಯಿ ಕೊಡ್ಬೇಕ್ರಿ ಸರ್. ಒಂದಾತ್. ಎರಡನೇದ್ದು ಮೀನಾಕ್ಷಿ ಅವ್ಗ 4 ಜಂಪರ್ ಹೊಲ್ದಿದ್ದ ರೊಕ್ಕ ಕೊಡ್ಬೇಕ್ರಿ ಸರ್. ಎಷ್ಟು ದುಡ್ಡು? ಒಂದ್ ಜಂಪರಿಗೆ 300 ತಗೊಂತಾಳ್ರಿ. ನನಗಂತೇಳಿ 2,200 ತಗೊಂತಾಳ್ರಿ ಸರ್. 4 ಜಂಪರ್ ಅಂದ್ರ 1,000 ರೂಪಾಯಿ ಆತ್ರಿ. ನೋಡಿಕಿನ ಬಾಯ್ ಯಾರು ಹೊಡೆದಿದ್ಲು ಹೆಂಗ್ ಒಪ್ಕೊಂತಾಳ ನೋಡಿದ. ಮೂರನೇ ಕಮ್ಮ. ಮೂರನೇ ಕಾರಿ ಸರ್. ಲಕ್ಷ್ಮಕ್ಕ, ನಿಮ್ ಮನ್ಯಾಗ ಬಂದಾಗ ನಮ್ಮ ಮನ್ಯಾಗ ಬಂದಾಗ ನೀನು ಕೂಡ ಮಾತಾಡ್ಕೋಂತ ಹಾಂಗ 1-2 ಉಳ್ಳಾಗಡ್ಡಿ ಟಮಾಟಿ ಕದ್ಕೊಂಡು ಸೀರೆ ಜಾರಿನಾಗ ಇಟ್ಕೊಂಡು ಬಂದಿರ್ತೇನೆ ಲಕ್ಷ್ಮಕ್ಕ. ಲಕ್ಷ್ಮಕ್ಕ, ದರೇ ಸರ್ತಿ ಬಂದಾಗೊಮ್ಮೆ ಉಳ್ಳಾಗಡ್ಡಿ ಟಮಾಟಿ ಹೊತ್ತ ಹೊರತಾನಿ. ಅದಕ್ಕರಿ ಪಾರಂದೊಕ್ಕ ಸಂತಿಗೆ ಬಂದಿರ್ತಾರ, ಮತ್ತೆ ಉಳ್ಳಾಗಡ್ಡಿಗ ಬೇಡ ನಾವು ತಿನ್ನಂಗಿಲ್ಲ ಅಂತಾರು. ಮತ್ತೆ ಟಮಾಟಿ ಹೇಳ್ತಾರ ಹುಣ್ಸೆಹಣ್ಣಿನ ರಸ ಆರೋಗ್ಯಕ್ಕ ಒಳ್ಳೇದ, ಟಮಾಟಿಗ ತಿನ್ನಬಾರ್ದು ಅಂತ ಹೇಳಿ. ನೋಡ್ರಿ, ಹರಾಮಿಂದ ಅವ್ರದ್ದು ಮನ್ಯಾಗ ಕಳು ಮಾಡಿ ಮಾಡಿ ತಿಂತಾರ. ಯವ್ವ ಲಕ್ಷ್ಮಕ್ಕ, ಏನು ತಿಳ್ಕೊಬೇಡ ಯವ್ವ. 4ನೇದ್ರಿ ರೇಣಿ, ನೀನು ಕಾಲ್ ಬೋತಲ್ಲೇ ನನ್ನ ಕ್ಷಮಿಸ್ಬಿಡು. ನಮ್ಮ ಮನೆಗೇನು ಕದ್ದಿಯ ಯವ್ವ? ನಿಮ್ಮ ಮನ್ಯಾಗ ಏನು ಕದ್ದಿಲ್ಲ ರೇಣಿ. ನಮ್ಮ ಹೊಲ್ದಾಗ ವರ್ಷಾನು 1 ಅರ್ಧ ಚೀಲ ಶೇಂಗಾ ಕದಿತೇನ್ಲೆ. ಅರ್ಧ ಚೀಲ ವರ್ಷಾನು ಹೆಂಗ? ನಮ್ಮ ಎತ್ತಲ್ದಾಗ ನಿಮ್ಮ ಹೊಲ ಸಮೀಪಕ್ಕತ್ತಲ್ಲ, ರಾತ್ರಿ ಹೋಗಿ ಒಂದೊಂದ ಬುಟ್ಟಿ ತಗೊಂಬಂದು ಅರ್ಧ ಚೀಲ ಶೇಂಗಾ ಮಾಡ್ತೇನ್ವೆ. ನಮ್ ಹೊಲ್ದಾಗ ಶೇಂಗಾ ಕದೀತಾಳ? ಪಗ್ಗ ಅವನ ನನಗ ಗೊತ್ತಿದ್ದಿದ್ದಿಲ್ಲ. ಯವ್ವ ಪಾರಕ್ಕ, ಇನ್ನು ಏನೇನದಾವ ನಿನ್ನ ಕರ್ಮ ಕಾಂಡ ಹೇಳಿ ಸಾಯಿ. ಮೀನಾಕ್ಷಿ, ಮತ್ತ ಹೇಳ್ರಿ, ನಮ್ಮ ಮನೆಗೆ ಏನ್ ಕತ್ತೀರಿ? ನಿಮ್ಮ ಮನ್ಯಾಗಲ್ಲ ಯವ್ವ. ಸಂತಿ ಹೋದಾಗ ನಿನ್ನ ಚೀಲದಾಗ ತೂಕ ಮಾಡಿ ಹಾಕಿಸ್ಕೊಂತಿಲ್ಲ ಕೈಪಲ್ಲೆನ. ಅದ್ರಾಗ ಒಂದೊಂದ ನನ್ನ ಚೀಲಕ್ಕೆ ಹಾಕೊಂತಿದ್ನಿಲೆ ಮೀನಾಕ್ಷಿ. ಯವ್ವ, ಇದನ್ನ ದೊಡ್ಡದ್ ಮಾಡ್ಬಿಡ ಯವ್ವ, ಹೊಟ್ಟೆಗೆ ಹಾಕೋ ಯವ್ವ. ಪಲ್ಯವ ನನಗೆ ಉಳಿತಿದ್ದೇ ಇಲ್ಲ. ದಿನಾ ಸಾರು ರೊಟ್ಟಿ ತಿನ್ಬೇಕ. ನಮ್ಮ ಅತ್ತಿಗೆ ನನ್ನ ಗಂಡಗ ಅಷ್ಟ ಸಾಲದ. ನೋಡ್ತಿ ಐಕಿನ ಒಂದೊಂದ ಅಂದ್ರ 1/4 ಕಿಲೋ ಇಕ್ಕಿಗೆ ಒಕ್ಕಿತ್ತ ಕಾಯಿಪಲ್ಯವ. ಯವ್ವ ಪಾರಕ್ಕ, ಬೇಸದಿ ಬಿಡವ. ಮಂದಿದ್ ಕದ್ದು ತಿಂದ್ರ ಹೊಟ್ಟಿಗೆ ಹತ್ತತಾನೆ. ಯವ್ವ ಪಾತಿ, ಎಲ್ಲ ನಮ್ದಕ್ಕ ಮನ್ಯಾಗೂ ಚೋರಿ ಮಾಡ್ಯಾರು. ಏನ್ರಿ ಪರಂದೊಕ್ಕ, ಜಲ್ದಿಗ ಹೇಳ್ರಿ. ಏನಿರಲೇ ಪಾತಿ. ಮತ್ತ ನಿಮ್ 3ನೇದಕ್ಕಿ ನೆಗೆಣ್ಣೆದ ಅಲ್ಲ? ಹೌದ್ರಿ, ಅವ್ರದಕ್ಕ ಏನಾತ್ರಿ? ನಿನ್ನ ಚಾಡ ವೈದ್ ಪಾತಿ ಆಕಿ ಮುಂದೆ ಹೇಳ್ತಿದ್ನಿಲೆ ದಿನಾನು. ನಮ್ದಕ್ಕ ಚಾಡ ವೈದ ಆಕಿ ಮುಂದೆ ಹೇಳ್ತೀರಿ? ಹ್ಞೂನ್ಲೇ ಪಾತಿ, ಆಕಿ ಕೂಟ ಒಟ್ಟು ಫ್ರೆಂಡ್ಶಿಪ್ ಬಾಳ ಐತ್ ನಂದ. ಹಿಂಗಾಗಿ ಅಂಬಲೆಟ್ ಮಾಡಿ ಕರಿತಿದ್ಲ. ಹೋದಾಗ ನಿಮ್ದೆಲ್ಲ ಚಾಡ ಹೇಳಿ ಬರ್ತಿದ್ನಿಲೆ ಪಾತಿ. ಏನು ತಿಳ್ಕೊಳ್ಬೇಡ ಯವ್ವ, ಎಲ್ಲ ನನ್ ತಪ್ಪು ಹೊಟ್ಟೆಗೆ ಹಾಕೋರ ಯವ್ವ. ನಿಮ್ ತಪ್ಪು 1-2 ಹೊಟ್ಟೆಗೆ ಹಾಕೊಳಕ ಜಗ ಬೇಕಲ್ಲ ಸಾಹೇಬ್ರ. ನಮ್ ರೊಕ್ಕ ನಮಗ್ ಕೊಡಿಸ್ಬಿಡ್ರಿಪ್ಪ ಇವನ್ ಕಡೆದ್ವ. ಹ್ಞೂನ್ರಿ ಲಕ್ಷ್ಮಕ್ಕರ, ಇವತ್ತು ಸಂಜೆ ಮುಂದ ನಿಮ್ ಮನಿಗ್ ರೊಕ್ಕ ಬಂದ್ ಮುಟ್ತಾವ. ಹೌದ್ರಿ ಸರ್, ನಿಮಗ್ ಪುಣ್ಯ ಬರ್ಲಿರಿಪ್ಪ. ನನಗ್ ಪುಣ್ಯನಾರ ಬರವಲ್ದ, ಇನ್ನೊಂದರ ಬರವಲ್ದ. ನಿಮಗ್ ಮಾತ್ರ ಪೂರ್ತಿ ರೊಕ್ಕ ಬರುದಿಲ್ಲ. ಯಾಕ್ರಿ ಸರ್? ಯಾಕ್ರಿ ಅಂದ್ರ
ಯಾರ್ಯಾರು ಎಷ್ಟೆಷ್ಟು ಕೊಡೋದೈತಿ ಲೆಕ್ಕ ಮಾಡಿ ಅವ್ರ ರೊಕ್ಕ ಅವ್ರಿಗೆ ಕೊಟ್ಟಿಂದ ಉಳ್ಕಿದ್ ನಿಮ್ ಕೈಯಾಗ ಕೊಡ್ತೇವಿ. ಮಾಡ್ಬೇಡ್ರಿ ಸರ್, ನನ್ನ ಕೈಯಾಗ ನಾನು 40,000 ಕೊಡ್ರಿ, ನಾ ಎಲ್ಲ ಕೊಡ್ತೇನೆ ಅನ್ಸುತ್ತೇನೆ ಕೊಡೋರ್ವ. ಹಂಗೆಲ್ಲ ಆಗಲ್ಲಮ್ಮ. ಅದ ಎಲ್ಲಾರ್ಗು ಅವ್ರ ಮೊದ್ಲು ಕೊಡೋದು ತಕ್ಕೊಂಡ ನಿನಗ್ ಕೊಡ್ತತಿ. ಪರಕ ಬಾಯ್ಲೆ ಏನ್ ಲೇರೇಣಿ ಕೊಡೋರ್ದ ಏನ ಕಟ್ ಮಾಡಿ ಕೊಡ್ತಾರಂತ. ಅವ್ವ ತಾಯಿ ಹೂ ಅನ್ನ ಒಲ್ಲೆಗಿಲ್ಲ ಅಂತಂದ್ರ ಅದು ಬರುದಿಲ್ಲ. ಹೌದಾ ಪರಕ, ಬಂದಟ್ಟು ಮೊದ್ಲಿಸ್ಕೋ. ಹಿಂಗ ವಾಚಾಕತ್ತಿ ಅಂದ್ರ ಅದು ಬರಾಕಿಲ್ಲ. ಕೊಡೋರ್ದು ಕೊಟ್ಟು ಬಿಡ್ಬೇಕವ, ಇಟ್ಕೊಂಡ್ರ ಹಿಂಗ ನೋಡ ನಮ್ಗ ಇದಿಯಾಗಿ ಮುಳ್ಳಾಗದ. ಹೌದ್ಲೇವ ಪಾತಿ ಯವ ಏನ್ ತಿಕ್ಕೋಬೇಡ್ಲೆ, ನಿಂದ 4 ಜಂಪರಿನ ರೊಕ್ಕ ಬಾಯರ್ ಹೊಡೆದಿದ್ನೇವ. ಈಗ ಪೊಲೀಸರು ಕೊಡ್ತಾರ ಇಸ್ಕೊರ್ವಾ ನಿನ್ ರೊಕ್ಕ ನೀನು. ರೇಣಿ ಏನ್ ತಿಕ್ಕೋಬೇಡ್ಲೆ, ನಿಮ್ ಕಾಕನ ಮಗಳ್ದು 10,000 ರೂಪಾಯಿ ಕೊಡ್ಬೇಕಯ್ಯವ. ಅದನ್ನ ಆ ಪೊಲೀಸನ ಕಡೆ ಇಸ್ಕೊಂಡು ಕೊಟ್ಟು ಬಿಡ್ಬೇಕಿನ್ನ. ಆತ ಗೊರ ಪರಕ, ಸಂಜೆ ಮುಂದೆ ಎಲ್ಲಾರ್ದು ಕೊಡ್ಕೊಳ್ಳಿ ರೊಕ್ಕ ಲೆಕ್ಕ ಮಾಡಿಸಿ ತಕ್ಕೊಂಡು ಅವ್ರವ್ರ ಮನಿ ಕೊಟ್ಟು ಕಳಿಸಿ ಉಳ್ಕಿದ ರೊಕ್ಕ ನೀನು ಕೊಡಿಸ್ಬಿಡ್ತಾನೆ. ಕುನ್ಲೇವ ರೇಣಿ, ಅಷ್ಟು ಮಾಡಿ ಪುಣ್ಯ ಕಟ್ಕೊರ್ಲೆ. ನೋಡಿದ್ರಲ್ಲ ಸ್ನೇಹಿತರೆ, ನಮ್ ಈ ವಿಡಿಯೋದಾಗ ಹೆಂಗ ಪಾರಕ ನಾವು ಬುದ್ಧಿ ಕಲ್ಸಿದ್ವಿ. ಹೌದ್ರಿ, ಕೊಡೋದ್ ರೊಕ್ಕನ ಕೊಡ್ಬೇಕಾಗಿತ್ತ, ನಾ ಅವ್ರಿಗೆ ಕೊಡ್ಲಾರ್ದ ಇಟ್ಕೊಂಡಿದ್ದ ನನಗೆ ತಪ್ಪಾತ್ ನೋಡ್ರಿ. ನೋಡಿದ್ರಲ್ಲ ವೀಕ್ಷಕರ, ನಮ್ ಈ ವಿಡಿಯೋಕ್ಕ ಒಂದ್ ಲೈಕ್ ಮಾಡ್ರಿ. ಹಂಗ ಈ ವಿಡಿಯೋನ ನಿಮ್ಮ ಗೆಳೆಯ ಗೆಳತಿಯರಿಗೆ ಕೂಡ ಶೇರ್ ಮಾಡ್ರಿ. ಹಂಗ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊರಿ, ಬೆಲ್ ಐಕನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡ್ರಿ. ನಮ್ಮಲ್ಲಿ ಕಳಕಳಿಯಿಂದ ವಿನಂತಿಸ್ತೇನೆ, ಈ ವಿಡಿಯೋ ನೋಡಿಂದ ಪ್ಲೀಸ್ ಒಂದು ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡ್ರಿ. ಹಂಗ ಯಾರಾದ್ರೂ ಹೊಸದಾಗಿ ನಮ್ಮ ಈ ವಿಡಿಯೋ ನೋಡಾಕತ್ತಿದ್ರೆ ದಯವಿಟ್ಟು ಪ್ಲೀಸ್ ನಮ್ಮ ಈ ಹಳ್ಳಿ ಕಿಡ್ಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹೌದು ಸ್ನೇಹಿತರೆ, ನಿಮ್ ಎಲ್ಲಾರ ಸಪೋರ್ಟ್ ನಮ್ ಚಾನೆಲ್ ಗೆ ಬಹಳ ಮುಖ್ಯ ಐತಿ. ಹಂಗ ಸ್ನೇಹಿತರೆ, ಸಾಯಂಕಾಲ ಬರ್ತಾ ಇರುವಂತ ಮೋಸದ ಮಾಡಿದ್ವಿ ಅನ್ನೋ ವಿಡಿಯೋಕ್ಕೆ ಬಹಳಷ್ಟು ಜನ ತುಂಬಾ ಚೆನ್ನಾಗಿ ಕಮೆಂಟ್ ಮಾಡಿರಿ. ಅದನ್ನ ಓದ್ತಾ ಇದ್ರೆ ಮೈ ಮರ್ತು ಬಿಡ್ತೀನಿ ನಾನು. ಸೊ ಹಂಗಾಗಿ ದಯವಿಟ್ಟು ನಿಮ್ಮ ಅನಿಸಿಕೆಯನ್ನ ಪ್ಲೀಸ್ ಒಂದು ಕಮೆಂಟ್ ಮೂಲಕ ತಿಳಿಸೋದನ್ನ ಮಾತ್ರ ಮರಿಬೇಡ್ರಿ. ಈ ವಿಡಿಯೋ ನೋಡಿದಂತ ತಮಗೆಲ್ಲರಿಗೂ ಧನ್ಯವಾದ.